ಹ್ಮ್. 2018ರಲ್ಲಿ ಕೆಲ್ಸದ ಮೇಲೆನೆ ಬಂದ್ಬಿಟ್ಟಿದ್ದೆ. ಆದ್ರೆ ಹ್ಮ್. ಮನೆಯವರೆಲ್ಲ ಬಂದಿದ್ದು ಅಟ್ಲಾಂಟಾಗೆ 2019ರಲ್ಲಿ. ಹ್ಮ್. ಸೊ ಜಪಾನ್ಗೆ ಒಂದು 11 ಸಲ 2 ವರ್ಷದಲ್ಲಿ ಹೋಗ್ಬಿಟ್ಟು ಬಂದು ಸುಮಾರು ಕಾಸ್ಟ್ ರಿಡಕ್ಷನ್ಸ್ ಎಲ್ಲ ಮಾಡಿದ್ಮೇಲೆ ಆ ಪ್ರಾಜೆಕ್ಟ್ ಮೇಲೆನೆ US ಗೆ ಬಂದೆ. ಆ 18ರಲ್ಲಿ ಬಂದಿದ ತಕ್ಷಣನೇ ಅಲ್ಲಿ ಇಂಡಿಯಾನಾಪೊಲಿಸ್ ಅಲ್ಲಿ ಕನ್ನಡ ಶಾಲೆ ಶುರು ಮಾಡಿದ್ವಿ. ಇವರು ಕುವೆಂಪು ಹೇಳಿದ್ರಂತೆ, ನಾನ್ ಏರಿದ ಎತ್ತರಕ್ಕೆ ನೀ ಏರಬಲ್ಲಯ್ಯ ಅಂತ. ದ ರಾ Okay. ಬೇಂದ್ರೆ ಅಂತಾನೆ ನಾನ್ ಇಳಿದೆ ಆಳಕ್ಕೆ ನೀ ಇಳಿಯಬಲ್ಲೆ. ಗೋಪಾಲ್ ಕೃಷ್ಣ ಅಡಿಗರು, ಹಾ. ಶಿವರಾಮ್ ಕಾರಂತರದ್ದು ಹ್ಮ್. ಕೆಲವು ಇದು, ಆಮೇಲೆ ಚನ್ನವೀರ್ ಕಣ್ವಿ, ಈ ರೀತಿ ಸುಮಾರು ಪುಸ್ತಕಗಳನ್ನ ತಗೊಂಡು ಹ್ಮ್. ಓದಕ್ ನಮ್ಮಲ್ಲಿ ಕನ್ನಡ ಅಕಾಡೆಮಿಲಿ ಹ್ಮ್. 13 ಜನ ಒಂದು ಎಕ್ಸಿಕ್ಯೂಟಿವ್ ಟೀಮ್ ಅಂತ ಇದೆ. ಹ್ಮ್. ಹ್ಮ್. ಮೊದಲನೇ ಇದು 40 ಜನ ಮಕ್ಕಳು ಶುರು ಮಾಡಿದ್ದು. ಹ್ಮ್. ಮುಂದಿನ 6 ತಿಂಗಳಲ್ಲೇನೆ ಅದು 65 ಆಯ್ತು. ಆ. ಅದಾದ್ಮೇಲೆ ಮುಂದಿನ ವರ್ಷಕ್ಕೆನೆ ಅದು 80 ಆಯ್ತು. ಹ್ಮ್. ಸೊ 2019ರಲ್ಲಿ ಶುರುವಾಗಿದ್ದ ಶಾಲೆ ಇವಾಗ 170 ಮಕ್ಕಳು. ನಮಗೆ ಹೇಗೆ ಕನ್ನಡದ ಮೇಲೆ ಅಭಿಮಾನ ಇದೆಯೋ, ಹ್ಮ್. ಪ್ರತಿಯೊಬ್ಬ ಟೀಚರ್ಗೂನು ಅದೇ ರೀತಿಯ ಅಭಿಮಾನ ಇರುತ್ತೆ. ಇವಾಗ ಸಮಾಜ ಸೇವೆ ಮಾಡಬೇಕು ಅಂತಿರೋರು ಹ್ಮ್. ಬೇರೆ ಬೇರೆ ರೀತಿಯ ಒಂದು ಸಮಾಜ ಸೇವೆಗೆ ಅವರು ಕೆಲವರು ದೇವಸ್ಥಾನದಲ್ಲಿ ಮಾಡ್ಬೋದು, ಕೆಲವರು ಈ ಹಂಗರ್ ಇದನ್ನಲ್ಲಿ ಹೋಗಿ ಅಲ್ಲಿ ಅಡಿಗೆ ಮಾಡ್ಕೊಡೋದು ಮಾಡ್ಬೋದು, ಏನೋ ಮಾಡ್ಬೋದು. ಹ್ಮ್. ನಮ್ಗೆ ಇದು ಒಂದು ರೀತಿಯ ಸಮಾಜ ಸೇವೆ. ನಾವು ನಮ್ಗೆ ಒಂದು ಮನಸ್ಸಿಗೆ ಹತ್ತಿರವಾಗುವಂತ ಒಂದು ವಿಷಯ. ಸೀಲ್ ಆಫ್ ಮೆರಿಟ್ರಸಿ ಆಗ್ಲಿ ಅಥವಾ ಟ್ರಾನ್ಸ್ಕ್ರಿಪ್ಟ್ ನಲ್ಲೇ ಅವ್ರಿಗೆ ಒಂದು ರೆಕಗ್ನಿಷನ್, ಕನ್ನಡ ರೆಕಗ್ನಿಷನ್ ಕೊಡಿಸೋದಾಗ್ಲಿ, ಈ ಕೆಲಸದಲ್ಲಿ ಇದನ್ನಲ್ಲಿ ನಾವು ಕೆಲಸ ಮುಂದುವರಿಸ್ತೀವಿ. ಮತ್ತೆ ಮಕ್ಕಳಿಗೆ ಆ ಒಂದು ರೆಕಗ್ನಿಷನ್ ಇರಬೇಕು. ಇಷ್ಟು ವರ್ಷ, ಇಷ್ಟು ದಿವಸ, ಇಷ್ಟು ವರ್ಷಗಳು ಅವರು ಕನ್ನಡ ಕಲ್ತಿದ್ದಕ್ಕೆ ನಾವು ಕೊಡೋ ಸರ್ಟಿಫಿಕೇಟ್ ಒಂದು ಜನರಲ್ ಒಂದು ಸಿಸ್ಟಮ್ ಅಲ್ಲಿ, ಇದು ಸ್ಕೂಲ್ ಸಿಸ್ಟಮ್ ಅಲ್ಲೂ ಕೂಡ ಅವ್ರಿಗೆ ಆ ರೆಕಗ್ನಿಷನ್. ಇಷ್ಟು ಕನ್ನಡಕ್ಕೆ ಒಲುಮೆ ತೋರಿಸಿ ಕನ್ನಡನ ಪ್ರೀತಿಸೋದಿದ್ದ ಒಂದ್ ಸಣ್ಣ ಗೇಮ್ ಆಡೋಣ ಅಂತ. ಓಕೆನಾ ಸರ್? ಸರಿ, ನೋಡೋಣ. ಏನಿರ್ಬೋದು ಸರ್ ಇದ್ರಲ್ಲಿ ಕುತೂಹಲದ ವಿಷಯ? ಗೊತ್ತಿಲ್ಲ, ನೀವೇನೇನೋ ಹುಡುಕಿಟ್ಟಿರ್ತೀರಾ, ನೀವ್ ಹೇಳಿ. Welcome to a journey across borders. We are here to celebrate the incredible achievements of Kannadigas shining globally. I am your host, Ashwini Nadig. Along with cameraman Srivatsa Nadig, we bring you inspiring podcasts and stories from abroad. Welcome to Vidishdali Jivana. Subscribe now and join our global journey. ಹಾಯ್, ಹಲೋ, ನಮಸ್ಕಾರ ಎಲ್ರಿ. ಒಬ್ಬರ ದೃಷ್ಟಿ ಸಾವಿರಾರು ಮಕ್ಕಳಿಗೆ ಕನ್ನಡದ ಕಲಿಕೆಯ ಸೃಷ್ಟಿ ಅಂತ ಹೇಳ್ತಾರೆ. ಸೊ ಕನ್ನಡಕ್ಕೆ ಪ್ರಯತ್ನ ಮಾಡಿ ಕನ್ನಡದ ಬೆಳಕನ್ನ ಬೆಳಗ್ತಾ ಇರೋ, ವಿದೇಶದಲ್ಲಿ ಬೆಳಕನ್ನ ಬೆಳಗ್ತಾ ಇರುವಂತಹ ಸಾಧಕರು ಆ ಕನ್ನಡದ ಪ್ರಗತಿನ ಕಂಡು ನನಗೆ ದೊರಕಿರುವುದು ಅದೇ ಪದವಿ ಅಂತ ಅನ್ಕೊಂಡು ಆ ಒಂದು ಮಿಡಿತದಿಂದ ಬೆಳಗ್ತಾ ಇರುವಂತಹ ಕನ್ನಡದ ಸಾಧಕರು ಅರುಣ್ ಸಂಪತ್ ಅವರು. ನೋಡಿ, ಹೆಸರಲ್ಲೇ ಇದೆ, ಕನ್ನಡದ ಸಂಪತ್ತಿದೆ ಅವ್ರದ್ದು. ಕನ್ನಡದ ಪಯಣದ ಚರಿತ್ರೆ ಅಟ್ಲಾಂಟಾದಲ್ಲಿ ನಿಮ್ ಮುಂದೆ ತಂದಿದ್ದೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಎಲ್ರಿಗೂ ಈ ವಿಡಿಯೋನ ತಲುಪಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ತುಣುಕುಗಳು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನಲ್ಲಿ ಇರುತ್ತೆ. ನೀವು ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಕೊಂಡು ಬನ್ನಿ. ಹೀಗೆ ಸಹಕರಿಸಿ ಅಂತ ಕೇಳ್ತಾ ಅರುಣ್ ಸಂಪತ್ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಅರುಣ್ ಸರ್. ನಮಸ್ಕಾರ. ಹೇಗಿದ್ದೀರಿ? ಆರಾಮ. ಏನು ಈ ಅರುಣೋದಯದಲ್ಲಿ ನಿಮ್ಮ ಕನ್ನಡದ ಉದಯ ಹೇಗೆ ಇಲ್ಲಿ ಅಟ್ಲಾಂಟಾದಲ್ಲಿ ಮಾಡಿದ್ರಿ ಅಂತ ಹೇಳಿ ತಲುಪಿಸೋ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ನಿಮ್ಗೆ. ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ, ಸೊ ನೀವು ಕೂಡ ನೋಡಿದಿರಿ ನಮ್ಮ ಚಾನಲ್ನ. ಸೊ ನಮ್ಮ ಚಾನಲ್ ಅಲ್ಲಿ ಸಾಧಕರ ಸಂದರ್ಶನ ಮಾಡ್ತಾ ಇರ್ತೀವಿ. ಸೊ ಕನ್ನಡಕ್ಕೆ ಕಳಶ ನೀವು ಅಂತ ಹೇಳ್ಬಹುದು. ಇಲ್ಲಿ ವಿದೇಶದಲ್ಲಿ ಕನ್ನಡ ಮೆರುಗ್ತಾ ಇದೆ ಅಂತ ಹೇಳಬೇಕು ಅಂದ್ರೆ ಕಾರಣಕರ್ತರು ನೀವು ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗತ್ತೆ. ಸೊ ನಿಮ್ಗೆ ನಮ್ಮ ಚಾನಲ್ ಅಂಡ್ ನಮ್ಮ ಥೀಮ್ಗೆ ಸ್ವಾಗತ ಸರ್. ಸೊ ಅರುಣ್ ಸರ್, ಹುಟ್ಟಿದಲ್ಲಿ ಬೆಳೆದಿದ್ದಲ್ಲಿ ಅಂಡ್ ವಿದ್ಯಾಭ್ಯಾಸ ಹೇಗಾಯ್ತು, ಅಂಡ್ ಇಲ್ಲಿ ಅಟ್ಲಾಂಟಾ ಯಾವಾಗ ಬಂದ್ರಿ ಅಂತ ನಿಮ್ದು ಒಂದು ಸಣ್ಣ ಕಥೆನ ನಮ್ಮ ವೀಕ್ಷಕರಿಗೆ ತಲುಪಿಸೋ ಪ್ರಯತ್ನ ಮಾಡೋಣ ಅಂತ. ಎಲ್ಲ ನಮ್ಮ ಇಲ್ಲಿ ಬಂದಿರುವಂತವ್ರೆಲ್ಲರೂ ಇನ್ನೇನು ಉದರ ಇದು ಅಂತ ಹೇಳ್ತಾರಲ್ಲ, ಹೊಟ್ಟೆಗೋಸ್ಕರ ಹೊಟ್ಟೆಪಾಡು ಅಂತ, ಅದೇ ರೀತಿನೇ. ಆದ್ರೆ ಒಂದೇನು ಅಂತಂದ್ರೆ ಎಲ್ಲಾರುನು ಉದರ ನಿಮಿತ್ತಂ ಅಂತ ಹೇಳಿದ್ರು ಕೂಡ ಅದನ್ನ ಇಂಡಿಯಾದಲ್ಲೇ ಮಾಡ್ಕೋಬಹುದು, ಭಾರತದಲ್ಲೇ ಮಾಡ್ಕೋಬಹುದು. ಇಲ್ಲಿ ತನಕ ಯಾಕೆ ಬರ್ಬೇಕು? ಏನೋ ಒಂದು ಇಲ್ಲಿನ ನಡೆಯೋ ರೀತಿ, ಹೇಗೆ ಬೇರೆಯವ್ರ ಜೊತೆ ಬೆರೆಯೋ ರೀತಿ ಆಗ್ಲಿ, ಅಥವಾ ನಮ್ಮ ಕೇಪಬಿಲಿಟಿ ಏನಿದೆ ಅದು ಇಲ್ಲಿ ಹೆಚ್ಚು ಮಾನ್ಯತೆ ಸಿಗುತ್ತೆ ಅನ್ನೋ ಒಂದು ಅಭಿಲಾಷೆ. ನಾವುಗಳು ಇದು ನಾನೊಬ್ನೇ ಮನೆ, ಇಲ್ಲಿ ನಮ್ಮ ಮನೆ ಕಡೆಯಿಂದ ನಾನೊಬ್ನೇ ಇರೋದು ಇಲ್ಲಿ.
ಓ ಯಾರು ಇಲ್ಲ, ನಮ್ಮ ರಿಲೇಟಿವ್ಸ್ ಯಾರು ಇಲ್ಲ ಇಲ್ಲಿ. ಹೌದಾ ಸೊ ಸೂಪರ್. ಹಾಗಾಗಿ ಒಂದೊಂದ್ಸಲ ಅನ್ಸುತ್ತೆ ನಾವೇನು ಹ್ಮ್ ದೂರ ಬಂದ್ಬಿಟ್ವಾ ಅಂತ ಅಂದ್ಬಿಟ್ಟು. ಸಪ್ತಸಾಗರದ ಆಚೆ ಹಾ, ಬಂದ್ಬಿಟ್ಟಿದೀರಾ ಅಂತ. ಅಲ್ಲ ಇದು ಹ್ಮ್ ಅದೇ ಹ್ಮ್ ಸಪ್ತಸಾಗರದ ಜೊತೆ ಎಲ್ಲೋ ಅದೇ ರೀತಿ ಇರುವುದಿಲ್ಲವ ಬಿಟ್ಟು ಇರೋದೇ ಇರುವುದೇ ಇರೋದೇ ಕಡೆಗೆ. ದುಡಿಯುವುದೇ ಜೀವನ ಅಂತ ಎಸ್. ಅದು ಬಂದಾಗ್ಲೆಲ್ಲಾನು ನಮ್ಗೆ ಹ್ಮ್ ಅನಿಸ್ತಾ ಇರತ್ತೆ, ಅಯ್ಯೋ ಹ್ಮ್ ಅದು ಹಂಗೇನೇನಾ ಅಂತ ಹ್ಮ್ ಅಂದ್ಬಿಟ್ಟು. ಹ್ಮ್ ಹ್ಮ್ ನಾನು ಅಲ್ಲಿದ್ದಾಗ್ಲೂ ಕೂಡ ಹ್ಮ್ ಮೈಸೂರಲ್ಲಿ ಶುರು ಮಾಡಿದೆ. ಬೆಮೆಲ್ನಲ್ಲಿ ಇಂಜಿನಿಯರಿಂಗ್ ಮುಗಿದ್ಮೇಲೆ ಬೆಮೆಲಲ್ಲಿ ಕೆಲಸ ಶುರು ಮಾಡಿದ್ದೆ. ವಾವ್. ಅದಾದ್ಮೇಲೆ ಜಮ್ಶೆದ್ಪುರ್ ಅನ್ನೋ ಜಾಗಕ್ಕೆ ಕಮೆನ್ಸ್ಗೆ ಕೆಲಸ ಮಾಡಕ್ಕೆ ಹೋದೆ. ಅದು ಹಾ ಜಮ್ಶೆದ್ಪುರ್ ಅವಾಗ ಹಾ ಯೋಚನೆ ಮಾಡಿದ್ರೆ ಬರೀ ಟಾಟಾ ಸ್ಟೀಲು ಅದು ಅದೇ ಅದೇ ನಡೀತಾ ಹಾ ಇತ್ತಲ್ಲ. ಹಾ ಆದ್ರೆ ಹ್ಮ್ ಅಲ್ಲಿಗೆ ಹೋಗ್ಲಿಕ್ಕೇನೆ 36 ಗಂಟೆ ಬೇಕಾಗಿತ್ತು ನಮ್ಗೆ, ಟ್ರೈನಲ್ಲಿ ಕೂತ್ಕೊಂಡು 36 ಗಂಟೆ. ಇವತ್ತು ಹ್ಮ್ ಪ್ಲೇನ್ ಎಲ್ಲ ಇದೆ, ಅವತ್ತು ಅಷ್ಟು ಏನು ಇರ್ಲಿಲ್ಲ. ಹ್ಮ್ ನಾವು ಹ್ಮ್ ಪ್ಲೇನ್ ಬೇಕು ಅಂತಂದ್ರು ಕೂಡ ಹ್ಮ್ ಕಲ್ಕಟ್ಟಾಗ್ ಹೋಗಿ ಅಲ್ಲಿಂದ ಮತ್ತೆ ಪ್ಲೇನ್ ಅಲ್ಲಿ ವಾ ಹೋಗ್ಬೇಕಾಯ್ತು. 4 ಗಂಟೆ ಹೋಗಿ ಅಲ್ಲಿಂದ ಪ್ಲೇನ್ ಅಲ್ಲಿ ಎಲ್ಲಾದ್ರೂ ಹೋಗ್ಬೇಕಾಗಿತ್ತು. ಅಂತ ರೈಟ್. ಒಂದು ಜಾಗಕ್ಕೆ ಹ್ಮ್ ನಾವು ಹೋದಾಗ್ಲೇನೆ ಹ್ಮ್ ನಮ್ಗೆ ಒಂದು ಕೆಲಸ ಹ್ಮ್ ಏನಿದ್ರು ಕೂಡ ಹ್ಮ್ ನಮ್ಮ ಒಂದು ಕೇಪಬಿಲಿಟಿ ಏನಿದೆ ಹ್ಮ್ ಅದಕ್ಕಿಂತ ಚಾಲೆಂಜ್ ಆಗಿರ್ಬೇಕು. ಅಬ್ಬಾ ಪ್ರತಿ ಸಲನೂ ಚಾಲೆಂಜಿಂಗ್ ಆಗಿರ್ಬೇಕು. ರೈಟ್ ಇಲ್ಲ ಸರ್ ರೈಟ್. ಅಂತಂದ್ರೆ ಹ್ಮ್ ನಾವು ಬೆಳೆಯೋದು ಹೇಗೆ, ಅಯ್ಯೋ ನಾನು ಇನ್ನೂ ಓ ಮಾಡ್ಬೋದಿತ್ತೋ ಏನೋ ಅಂತ. ಆ ಮಿಡಿತ ತುಡಿತ ಸೊ ಇದ್ದೇ ಇರತ್ತೆ. ಇದ್ದೇ ಇರುತ್ತೆ. ಸೊ ಹ್ಮ್ ಹಾಗಾಗಿ ಅಲ್ಲಿ ಹೋದಾಗ ಹ್ಮ್ ಅಲ್ಲಿ ಒಬ್ರು US ಇಂದ ಬಂದಿದ್ರು, ಒಬ್ರು ಮ್ಯಾನೇಜರ್. ಹ್ಮ್ ಅವರು ಇದನ್ನ ರೆಕಗ್ನೈಸ್ ಮಾಡಿ ಹ್ಮ್ ಅವರು ಅವರು ವಾಪಸ್ಸು US ಗೆ ಬಂದ್ಮೇಲೆ ಹ್ಮ್ ಒಂದು ಪ್ರಾಜೆಕ್ಟ್ ಹಾಕಿದ್ರು, ಜಪಾನ್ ಪ್ರಾಜೆಕ್ಟ್ ಹಾಕಿದ್ರು. ವಾವ್. ಸೊ ಆ ಜಪಾನ್ಗೆ ಒಂದು 11 ಸಲ 2 ವರ್ಷದಲ್ಲಿ ಹೋಗ್ಬಿಟ್ಟು ಬಂದು ಸುಮಾರು ಕಾಸ್ಟ್ ರಿಡಕ್ಷನ್ಸ್ ಎಲ್ಲ ಮಾಡಿದ್ಮೇಲೆ ಆ ಪ್ರಾಜೆಕ್ಟ್ ಮೇಲೆನೆ US ಗೆ ಬಂದೆ ಇನ್ನು 2000ರಲ್ಲಿ. ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಕುರ್ಕುರ್ ಮಾಮ ಅನ್ನಂಗಾಯ್ತೀಗ. ಅವನೊಂದ್ಸತಿ ನೀವ್ ಹೋಗ್ ಬಂದ್ರಿ ಹೆಂಗ್ ಅನ್ಸ್ತು ಸರ್ ಜಪಾನ್ ದೇಶ? ಸೊ ಅದು ಸುಮಾರು ಸಲ ಹೋದಾಗ್ಲೆಲ್ಲಾನು ನನ್ಗೆ ಅಲ್ಲಿ ಕೆಲ್ಸದ ಮೇಲೆ ಹೋಗ್ತಾ ಇದ್ದೆ, ಕೆಲ್ಸದ ಅಷ್ಟೇ ಬರ್ತಾ ಇದ್ದೆ. ಹ್ಮ್ ನನ್ಗೆ ಯಾವಾಗ್ಲೂನು ಎಲ್ಲಿಯೇ ಹೋದ್ರು ಕೂಡ ಹ್ಮ್ ಮನೆಯವ್ರು ಇಲ್ದೇ ಇದ್ರೆ ನಾನೇ ಒಬ್ನೇ ಹೋಗಿ ಏನ್ ನೋಡೋದು ಅನ್ನೋ ಅಬ್ಬಾ ಒಂದು ಇದು. ಹಾ ಸೊ ಯಾವತ್ತಾದ್ರೂ ಮನೆಯವ್ರನ್ನ ಕರ್ಕೊಂಡು ಹೋಗ್ಲೇಬೇಕು ಜಪಾನ್ಗೆ ಅಂತ ಹಾ ತುಂಬಾ ಕರ್ಕೊಂಡ್ ಆಸೆ. ಹೋಗಿದ್ರಾ? ಹೋಗ್ಬೇಕು, ಒಂದ್ಸಲ ಕರ್ಕೊಂಡು ಹೋಗ್ಬೇಕು, ಹೇಳ್ತಾ ಇದ್ದೀನಿ ಒಂದ್ ಆ, ಪ್ಲಾನ್ ಒಂದ್ ಆಸೆ ಇದೆ. ಮಾಡ್ಬೇಕಂತ. ರೈಟ್ ಕನ್ಸು. ಹ್ಮ್ ಸೊ ಹಾಗಾಗಿ ಬಂದಿದ್ದು. ಹ್ಮ್ ಸೊ ಇಲ್ಲಿ ಇಂಡಿಯಾನ ಕೊಲಂಬಸ್ ಅಂತ ಒಂದು ಜಾಗ ಇದೆ, ಹ್ಮ್ ಇಂಡಿಯಾನಾಪೊಲಿಸ್ ಇಂದ ಒಂದು 50 ಮೈಲಿ ಸೌತ್ ಅಲ್ಲಿ. ಆ ಅಲ್ಲಿ ಶುರು ಮಾಡಿದ್ದು ಕಮಿನ್ಸ್ ಇಂದ, ಹ್ಮ್ ಅಂದ್ರೆ US ಗೆ ಬಂದು. ಹ್ಮ್ ಅದಾದ್ಮೇಲೆ ಅಲ್ಲೇನೆ 18 ವರ್ಷ ಇದ್ರಿ. ಇಂಡಿಯಾನಾದಲ್ಲಿದ್ದೆ. ಸೊ ವಾವ್. ಇಲ್ಲಿ ಹ್ಮ್ 2019ರಲ್ಲಿ ಹಾ ಇಲ್ಲಿಗೆ ಬಂದೆ. ಹ್ಮ್ ಇಲ್ಲಿಗೆ ಹ್ಮ್ 2018ರಲ್ಲಿ ಕೆಲ್ಸದ ಮೇಲೆನೆ ಬಂದ್ಬಿಟ್ಟಿದ್ದೆ. ಆದ್ರೆ ಹ್ಮ್ ಮನೆಯವರೆಲ್ಲ ಬಂದಿದ್ದು ಅಟ್ಲಾಂಟಾಗೆ 2019ರಲ್ಲಿ. ಹ್ಮ್ ಆ 18ರಲ್ಲಿ ಬಂದಿದ ತಕ್ಷಣನೇ ಅಲ್ಲಿ ಹ್ಮ್ ಇಂಡಿಯಾನಾಪೊಲಿಸ್ ಅಲ್ಲಿ ಕನ್ನಡ ಶಾಲೆ ಶುರು ಮಾಡಿದ್ವಿ. ಹ್ಮ್ ಅದು ನಡೀತಾ ಇತ್ತು. ಅವಾಗ ಸ್ವಲ್ಪ ಶಿವಗೌಡ್ರ ಪರಿಚಯ ಎಲ್ಲ ಆಗಿತ್ತು. ಅದೇ ಅದೇ ಅದ್ರ ಬಗ್ಗೆ ಕೇಳೋಣಂತೆ. ಸೊ 2019ರಲ್ಲಿ ನಿಮ್ಮ ಆಗಮನ ಅಟ್ಲಾಂಟಾಗೆ ಬಲಗಾಲಿಟ್ಟು ಆ ಅರುಣ್ ಸರ್ ಕನ್ನಡದ ಸಂಪತ್ತನ್ನ ಹೊತ್ಕೊಂಡ್ ಬಂದ್ರಿ ಅಂತ ಕೇಳ್ಪಟ್ಟೆ. ಎಲ್ರು ಕೇಳ್ತಾರೆ ಕನ್ನಡದ ಶಾಲೆ ಈಗ್ಲೂ ಕೂಡ ಚೆನ್ನಾಗಿ ನಡೀತಾ ಇದೆ, ಕನ್ನಡಕ್ಕೊಂದು ಅಸ್ತಿತ್ವತೆ ಬರ್ತಿದೆ ಅಂದ್ರೆ ಅರುಣ್ ಸರಿನ ಒಂದು ಪ್ರಾಧಾನ್ಯತೆ ತುಂಬಾ ಚೆನ್ನಾಗಿದೆ. ಅವ್ರು ಬಲಗಾಲಿಟ್ಟು ಬಂದಿದ್ರಿಂದನೇ ಇದು ಎಲ್ಲ ನಡೀತಾ ಇದೆ ಅಂತ. ಏನಂತೀರಾ ಅದಕ್ಕೆ? ಸೊ ಒಂದು ಏನು ಅಂತಂದ್ರೆ, ನಾವು 2015ರಲ್ಲಿ ಬಂದಾಗ ಆ, ಸಂಧ್ಯಾ ಸೂರ್ಯಪ್ರಕಾಶ್ ಅಂತ ಇಲ್ಲಿದ್ರು. ರೈಟ್. ಅವ್ರಿಗೆ ತುಂಬಾ ಒಂದು ಸಮಾಜ ಸೇವೆ ಏನಾದ್ರೂ ನಾವು ಹ್ಮ್ ಸಮಾಜಕ್ಕೆ ಕೊಡುಗೆ ಹಿಂದೆ ಕೊಡ್ಬೇಕು ಅಂತ. ಕೊಡಬೇಕು. ನಾವು ಹ್ಮ್ ಎಷ್ಟೊಂದು ತಗೋತಾ ಇರ್ತೀವಿ, ನಾವು ಏನಾದ್ರೂ ಕೊಡ್ಬೇಕು ಅಂತ ರೈಟ್ ಸರ್. ತುಂಬಾ ಇದಿತ್ತು. ಹ್ಮ್ ನನಗೆ ಕನ್ನಡ ಕನ್ನಡ ಎಲ್ಲೇ ಇರ್ಲಿ, ಹ್ಮ್ ಮಕ್ಳಿಗೆ ಕನ್ನಡ ಕಲಿಸ್ಬೇಕು, ಹೇಗಿದ್ರು ಕನ್ನಡ ಕಲಿಸ್ಬೇಕು ಅಂತ. ಅವರ ಹ್ಮ್ ಮಗಳು ಎಲ್ಲೋ ಹ್ಮ್ ಅವ್ರ ಪಾಪ 30 ಮೈಲಿ 40 ಮೈಲಿ ಡ್ರೈವ್ ಮಾಡ್ಕೊಂಡು ಹೋಗಿ ಅಲ್ಲಿ ಶಾಲೆಗೆ ಸೊ ಹಾಕಿ ಮತ್ತೆ ಕನ್ನಡ ಶಾಲೆ ಕರ್ಕೊಂಡು ಇತ್ತು. ಬರೋದು. ಕನ್ನಡ ಶಾಲೆ ಒಂದಿತ್ತು. ಓಕೆ. ಸೊ ಹ್ಮ್ ಅದು ಸ್ವಲ್ಪ ದೂರ ಇತ್ತು. ಹಾ ನನ್ನ ಕೆಲ್ಸದ್ದು ಇದ್ರ ಪ್ರಕಾರ ಇವ್ರ ಮನೆ ಹತ್ರನೇ, ಸಂಧ್ಯಾ ಸೂರ್ಯಪ್ರಕಾಶ್ ಮನೆ ಹತ್ರನೇ ಬರ್ಬೇಕು ಅಂತಿತ್ತು. ಸೊ ಅವತ್ತೇನೆ ಮೊದಲನೇ ಸಲ ಮಾತಾಡಿದ ದಿವಸನಿಂದನೇ ಹಾ ನಾನು ಇಲ್ಲಿ ಬರ್ತಾ ಇದ್ದೀನಿ ಅಂದ್ಮೇಲೆ, ಆಯ್ತು ಈಗ ಎಲ್ಲಿ ಬರ್ತೀರಾ ಇದು, ಸೊ ಹಾ ನಾವು ಶುರು ಮಾಡೋಣ ಒಂದು ಶಾಲೆನ ಅಂತ ಹೇಳಿ ಹಾ ಶುರು ಮಾಡ್ಕೊಂಡ್ವಿ. ಹ್ಮ್ ಸೊ ಅದು ನಾ ಹೇಳೋದಾದ್ರೆ ಹ್ಮ್ ಸಂಧ್ಯಾ ಅವರ ಒಂದು ಮಾಡ್ಲೇಬೇಕು ಆಲೋಚನೆಯಿಂದ. ಏನಾದ್ರೂ ಒಂದು ಅಂತ ಅವರ ಅಭಿಲಾಷೆ. ಹ್ಮ್ ಮತ್ತೆ ನಾನು ಕನ್ನಡ ಮಾಡ್ಬೇಕು, ಕನ್ನಡ ನಿಮ್ಗೂ ಹುಮ್ಮಸ್ಸಿತ್ತು. ಕಲಿಸ್ಬೇಕು ಅಂತ ಎರಡು ಸೇರಿ ಶಾಲೆ ಸೊ ಶುರುವಾಯ್ತು. ನೀವು ಮೈಸೂರವರು ಆಗಿದ್ರಿಂದ ನಿಮ್ಗೆ ಕನ್ನಡದ ಬಗ್ಗೆ ಜಾಸ್ತಿ ಅಭಿಮಾನನಾ ಅಥವಾ ಏನು ಅಂತ ಗುಟ್ಟೇನು? ನಾನು ಮೈಸೂರು ಅಂತಂದ್ರೆ ನಾನು ಬೆಂಗಳೂರವನು, ಪೂರ್ತಿ ಬೆಂಗಳೂರವನು. ಹ್ಮ್ ಮೈಸೂರಿನಲ್ಲಿ 4 ವರ್ಷ ಕೆಲಸ ಮಾಡಿದ್ದೆ ಹ್ಮ್ ಹ್ಮ್ ಅಷ್ಟೇನೆ. ಹ್ಮ್ ಹ್ಮ್ ಅದು ಕನ್ನಡದ ಅಭಿಮಾನ ನನಗೆ ಶುರುವಾಗಿದ್ದು
ಹೈಸ್ಕೂಲ್ನಲ್ಲಿ ಹ್ಮ್ ನಮ್ಮ ಒಬ್ರು ಟೀಚರ್ ಇದ್ರು, ಹ್ಮ್ ಕನ್ನಡದ ಮೇಷ್ಟ್ರು ವೆಂಕಟೇಶ ಶಾಸ್ತ್ರಿ ಅಂತ ಹೇಳಿ. ಅಬ್ಬಾ ಅವರು ಹ್ಮ್ ಅವರು ಮಾತಾಡ್ಬೇಕಾದ್ರೆ ಅವರ ಒಂದು ಸ್ಪಷ್ಟತೆ ಏನೋ ಕನ್ನಡದ ಬಗ್ಗೆ ಇದು ಕವಿಗಳ ಬಗ್ಗೆ ಹೇಳೋದಾಗ್ಲಿ ಹ್ಮ್ ಆತರ ಎಲ್ಲ ಹೇಳ್ಬೇಕಾದ್ರೆ ಅವರು ಅಲ್ಲಿಂದ ಶುರು ಆಗಿದ್ದು ಹ್ಮ್ ನನಗೆ. ಹ್ಮ್ ಹ್ಮ್ ಆಮ್, ಒಲುಮೆ ಕುವೆಂಪು ಮತ್ತೆ ದಾರಾ ಬೇಂದ್ರೆ ಒಬ್ರೊಬ್ರು ಹೇಗ್ ಮಾತಾಡ್ತಾ ಇದ್ರು ಅಂತಂದ್ರೆ, ಹ್ಮ್ ಇವರು ಕುವೆಂಪು ಹೇಳಿದ್ರಂತೆ, ನಾನ್ ಏರಿದ ಎತ್ತರಕ್ಕೆ ನೀ ಏರಬಲ್ಲಯ್ಯ ಅಂತ. ದಾರಾ ಓಕೆ ಬೇಂದ್ರೆ ಅಂತಂದ್ರೆ, ನಾನ್ ಇಳಿದ ಆಳಕ್ಕೆ ನೀ ಇಳಿಯಬಲ್ಲೆ. So, ಹಾ ಅವಾಗ ಕೇಳಿದ ತಕ್ಷಣನೇ ಹಾ ಆ ಒಂದು ಏನು ದಾರಾ ಬೇಂದ್ರೆ ಹಾಗ್ಯಾಕೆ ಹೇಳ್ತಾರೆ, ಅಬ್ಬಾ ಅವರು ಮಾತಾಡಿರ್ಲಿಕ್ಕಿಲ್ಲ ಹಾಗೆ. ಅದೇ ಅದೇ ಆದ್ರೆ ಈ ಹಾ ನಮ್ಮ ಕನ್ನಡ ಮೇಷ್ಟ್ರು ಅದ್ ರೀತಿ ಹೇಳಿದಾಗ ಆ, ಇದ್ರಲ್ಲಿ ಏನಿದೆ ಆಸಕ್ತಿ ಅಂತ ಜಾಸ್ತಿ ಬರುತ್ತೆ ಆಸಕ್ತಿ ಜಾಸ್ತಿ ಬರುತ್ತೆ. ರೈಟ್ ಸೊ ಹಾಗೆ ಕಥೆಗಳು ಆ ರೀತಿ ಕಾದಂಬರಿಗಳಿಗಿಂತನೂ ಹ್ಮ್ ಪದ್ಯಗಳು ಮತ್ತೆ ಕವನಗಳು ಕವನಗಳು ಜಾಸ್ತಿ. ಆ ಸೊ ಹಾ ಹಾಗಾಗಿ ಅದನ್ನಲ್ಲಿ ಜಾಸ್ತಿ ಸೊ ನಾನು ನೀವೇನು ಕವಿ ಆಗಿದ್ದೀರಾ ಏನಾದ್ರು ನಾನು ಬರೀತೀರಾ ಕವಿ ಅಂತ ಒಂದೇ ಒಂದು ಪದ್ಯ ಬರದೆ ಅದಾದ್ಮೇಲೆ ನಿಲ್ಲಿಸ್ಬಿಟ್ಟೆ ಯಾರು ನಾನು. ನಿಮ್ ಮನೆಯವ್ರ ಬಗ್ಗೆ ಬರದ್ರಾ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿದೆ ಗುಟ್ಟು ಕ್ಯಾಚ್ ಅಲ್ಲಿದೆ ಮಾಡಿದ್ವಿ ಗುಟ್ಟು. ಬಿಡಿ ಸೊ ಇಲ್ಲ ಅದೊಂದು ಬರ್ದೆ. ಹ್ಮ್ ಆದ್ರೆ ಆಮೇಲೆ ಗೊತ್ತಾಯ್ತು, ಹ್ಮ್ ನಾವು ಕವನ ಬರಿಬೇಕಾದ್ರೆ ಸಾರ ಬೇಕು. ಹಾ ಸುಮ್ನೆ ಪದಗಳಿದೆ ಅದಕ್ಕೆ ಸೇರಿಸ್ಕೊಂಡು ಪ್ರಾಸ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರೆ ಅದು ಕವನ ಆಗೋದಿಲ್ಲ. ರೈಟ್ ಸರ್ ಅದರಲ್ಲಿ ಆಳ ಇರ್ಬೇಕು ಹ್ಮ್ ಅಂತ. ಹ್ಮ್ ಗೋಪಾಲ್ ಕೃಷ್ಣ ಅಡಿಗರು, ಹಾ ಶಿವರ ಶಿವರಾಮ್ ಕಾರಂತರದ್ದು ಹ್ಮ್ ಕೆಲವು ಇದು, ಆಮೇಲೆ ಚನ್ವಿ ಕಣ್ವಿ ಈ ರೀತಿ ಸುಮಾರು ಪುಸ್ತಕಗಳನ್ನ ತಗೊಂಡು ಹ್ಮ್ ಓದಕ್ ಶುರು ಮಾಡ್ತೀನಿ. ಹವ್ಯಾಸ ಇತ್ತು ನಿಮ್ಗೆ ಕಾವ್ಯ ಇದು ಅದೊಂದು ಅಭ್ಯಾಸ. ಸೊ ಇಂಜಿನಿಯರಿಂಗ್ ಮಾಡ್ತಾ ಈ ಕನ್ನಡ ಪುಸ್ತಕಗಳನ್ನ ಓದೋ ಒಂದು ಸಮಯ ಸಿಕ್ತಿತ್ತಾ ನಿಮ್ಗೆ ಅಂತ ಆಕ್ಚುಲಿ ಇಂಜಿನಿಯರಿಂಗ್ ಅಲ್ಲಿ ಅಷ್ಟೊಂದು ಓದ್ಲಿಲ್ಲ ನಾನು. ಹ್ಮ್ ಅದಾದ್ಮೇಲೆ ಇನ್ಫ್ಯಾಕ್ಟ್ ಇಲ್ಲಿಗೆ ಬಂದ್ಮೇಲೆ ಜಾಸ್ತಿ ಓದಿರೋದು ನಾನು. ಹ್ಮ್ ಹ್ಮ್ ಅಲ್ಲಿದ್ದಾಗ ಹಾಡುಗಳು ಕೇಳೋದು ಹಾ ಜಾಸ್ತಿ ಇತ್ತು. ಓಕೆ ಅಲ್ಲಿ ಅಫ್ಕೋರ್ಸ್ ಇದು ಭಾವಗೀತೆಗಳನ್ನ ತಗೊಂಡಾಗ ಹ್ಮ್ ಹ್ಮ್ ಪ್ರತಿಯೊಂದು ಭಾವಗೀತೆಯಲ್ಲೂ ಎಷ್ಟೊಂದು ಅರ್ಥ ಇರುತ್ತೆ ವಿಷಯಗಳಿದ್ದಾವೆ, ಅರ್ಥ ಇರುತ್ತೆ. ಸಣ್ಣ ಸಣ್ಣ ಭಾವಗೀತೆಗಳನ್ನ ತಗೊಂಡು ಹೆಸರಿಗೆ ಇಷ್ಟೊಂದು ಎಷ್ಟು ತಕ್ಕಂಗೆ ಚೆನ್ನಾಗಿ ಭಾವಕ್ಕೆ ಭಾವಗೀತೆ ಅದು ಭಾವಗೀತೆ ರೈಟ್ ಇಷ್ಟೊಂದು ಚೆನ್ನಾಗಿ ಹೆಂಗ್ ಬರೀತಾರೆ, ಹ್ಮ್ ಎಷ್ಟೊಂದು ಅದು ನನ್ಗೆ ಯಾವಾಗ್ಲೂನು ಅನ್ನಿಸ್ತಾರೆ. ಪದಗಳು ತುಂಬಾ ಸುಲಭವಾದ ಪದಗಳನ್ನ ಉಪಯೋಗಿಸಿ ಅಥವಾ ಹ್ಮ್ ಸುಲಭವಾದ ವಿಚಾರಗಳನ್ನ ಉಪಯೋಗಿಸಿ ಒಂಥರ ಗಹನವಾದ ವಿಚಾರವನ್ನ ಹಾ ಹೇಗೆ ಕೊಡಬಹುದು ಅಂತ. ಹ್ಮ್ ಹ್ಮ್ ಅದರಿಂದ ಕನ್ನಡದ ಒಲವು ಜಾಸ್ತಿ ಆಯ್ತು ಸೊ ನನಗೆ. ಕನ್ನಡವನ್ನ ಕಣ್ರೆಪ್ಪೆಯಾಗಿ ಕಾಪಾಡ್ಕೊಂಡ್ ಬರ್ಬೇಕು ಅಂತ ನೀವು ಇಲ್ಲಿಗೆ ತಗೊಂಡ್ಬರ್ತಾ ಇದೀರಿ ಖಂಡಿತ ಅದು ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು. ಒಬ್ರು ಒಂದು ಜನರೇಷನ್ ಅಲ್ಲಿ ಒಬ್ರು ಮಾತಾಡದೇ ಇದ್ರು ಕೂಡ ಹ್ಮ್ ಆ ಫ್ಯಾಮಿಲಿಲಿ ನಿಂತೇ ಹೋಗ್ಬಿಡುತ್ತೆ, ಹಾ ಕನ್ನಡದ ಇದು ನಿಂತೇ ರೈಟ್ ಹೋಗ್ಬಿಡುತ್ತೆ. ಎಸ್ ಸರ್ ಸೊ ಇಂಡಿಯಾನಾಗ್ ಬಂದ್ರಿ ನೀವು ಅಲ್ಲೇನು ನಿಮ್ಗೆ ಕನ್ನಡದ್ದು ಶಾಲೆ ಪ್ರಾರಂಭ ಮಾಡ್ಬೇಕು ಅಲ್ಲಿ ಯಾವ ತರ ಈ ತರ ಒಂಥರ ಥಾಟ್ ಬರ್ಲಿಲ್ವಾ ನಿಮ್ಗೆ ಸೊ ಇಂಡಿಯಾನಾದಲ್ಲೇ ಆಕ್ಚುಲಿ ಶಾಲೆ ಶುರು ಮಾಡಿದ್ದು. ಹ್ಮ್ ಹ್ಮ್ ಶಾಲೆ ಸುಧಾಗರ್ಗ್ ಅಂತ ಹೇಳಿ ಹ್ಮ್ ಹ್ಮ್ ಅವರು ಶಾಲೆ ಶುರು ಮಾಡ್ಬೇಕು ಅಂತ ಇದ್ರು. ನಮ್ಮ ಮನೆಯವ್ರು ಯಾವಾಗ್ಲೂ ಒಂದ್ಸಲ ದೇವಸ್ಥಾನದಲ್ಲಿ ಅವ್ರನ್ನ ಮೀಟ್ ಮಾಡಿದಾಗ, ನಮ್ಗೆ ಇವ್ರು ಬೇಕಾದ್ರೆ ಟೀಚರ್ ಆಗಿ ಕೆಲಸ ಹ್ಮ್ ಮಾಡ್ತಾರೆ ಅಂತ ಹೇಳಿದ್ರು. ಹ್ಮ್ ನಾನು ಬರೀ ಟೀಚರ್ ಆಗ್ತೀನಿ ಅಂತ ಹೋಗಿ ಆಮೇಲೆ ನೋಡಿದ್ರೆ ಅಲ್ಲಿ ಏನು ಮೆಟೀರಿಯಲ್ ಇರ್ಲಿಲ್ಲ, ಹ್ಮ್ ಎಲ್ಲೋ ಅದು. ಸೊ ಅಲ್ಲಿಂದ ಶುರು ಆಯ್ತು ನಂದು. ಓಕೆ ಸೊ ಪ್ರತಿ ಒಂದು ವಾರದಲ್ಲೂ ಅದಕ್ಕೆ ಬೇಕಾಗಿರುವಂತ ಮುಂದಿನ ಕ್ಲಾಸ್ಗೆ ಏನ್ ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹ್ಮ್ ಬೇರೆ ಟೀಚರ್ಸ್ಗೆಲ್ಲಾನು ಈ ರೀತಿ ಮಾಡ್ಬೇಕು ಪಾಠ ಅಂತ ಹೇಳಿ ಸೊ ಅವ್ರಿಗೆ ಅಲ್ಲಿ ಕೊಟ್ಟು ಮಾಡಕ್ ಶುರು ಮಾಡಿದ್ದೆ. ಇಂಡಿಯಾನಾದಲ್ಲೂ ಶಾಲೆ ಇತ್ತಾ ಶಾಲೆ ಅವಾಗ ಶುರು ಆಗಿತ್ತು. ಆಗ ಶುರುವಾಗಿದ್ದು 2000 ಅವರು ಈ ವರ್ಷ 10ನೇ ವರ್ಷದ ಸೆಲೆಬ್ರೇಷನ್ ಮಾಡಿದ್ರು. ಸೂಪರ್ ಸರ್ ಸೊ ಎಲ್ಲಾ ಅಲ್ಲಿಗೆ ಕಡೆ ಹೋಗ್ಬಂದೆ. ಅಧ್ಯಕ್ಷರಾಗಿ ನೀವು ಹೋಗಿದ್ದೀರಿ ಎಲ್ಲಾ ಕಡೆ ನಿಮ್ ಸ್ಪೀಚ್ ಇದೆ ಎಲ್ಲಾ ತುಣುಕನ ನಾವು ವೀಕ್ಷಕರಿಗೆ ತೋರಿಸ್ತೀವಿ ಕಲೆಕ್ಟ್ ಮಾಡಿ ಇಟ್ಕೊಂಡಿದೀವಿ ರಿಸರ್ಚ್ ಟೀಮ್ ಕೆಲಸ ಮಾಡ್ಬೇಕಲ್ಲ ನೀವು ಕೊಟ್ಟಿರೋ 4 ಲೈನಿನ ಬಯೋಗೆ ನಾವು 40 ವರ್ಷಕ್ಕಾಗುವಷ್ಟು ರಿಸರ್ಚ್ ಮಾಡಿ ಹಾಕ್ಬೇಕೀಗ ಅಲ್ಲಿ ಇಂಡಿಯಾನಾದಲ್ಲಿ ಹೇಗಿತ್ತು ಪ್ರತಿಸ್ಪಂದನೆ ಅಲ್ಲಿ ಒಂದು 30 ಜನ ಮಕ್ಕಳಿದ್ರು. ಹ್ಮ್ ಹ್ಮ್ 2 ಕಡೆ ಇರ್ತಾ ಇತ್ತು. ಆಮೇಲೆ ಒಂದೇ ಅಲ್ಲಿ ಡಾಕ್ಟರ್ ನಾಗರಾಜ್ ಮತ್ತೆ ಉಮಾ ನಾಗರಾಜ್ ಅಂತ ಹೇಳಿ ಹ್ಮ್ ಬಹಳ ಕನ್ನಡಕ್ಕೆ ಅವ್ರಿಗೂ ಇದೇ ರೀತಿ ಒಲವು ಅವ್ರದ್ದು. ವಾವ್ ಅವರ ಮನೆಯಲ್ಲೇ ಮಾಡ್ತಾ ಇದ್ವಿ ಹ್ಮ್ ಹ್ಮ್ ಪಾಠಗಳನ್ನ ವಾರ ವಾರ. ಹ್ಮ್ ಹ್ಮ್ ಒಂಥರ ಬರೋರೆಲ್ಲನೂ ಹ್ಮ್ ನಾವು ಇದುವರೆಗೂ ನೋಡಿರೋದ್ರಲ್ಲಿ ಹ್ಮ್ ಯಾರ್ಯಾರು ಶಾಲೆಗೆ ಬರ್ತಾ ಇದ್ರು ಮಕ್ಕಳು ಯಾರು ಬಿಡ್ತಾ ಇರ್ಲಿಲ್ಲ. ರೈಟ್ ಹೈಸ್ಕೂಲಿಗೆ ಬಂದು ರೈಟ್ ಇದಕ್ಕೆ ಕಾಲೇಜ್ ಹೋದಾಗ ಮಾತ್ರ ಬಿಡ್ತಿದ್ರೆ ಹೊರತು ಹ್ಮ್ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಎಲ್ಲರಲ್ಲೂ ಇತ್ತು. ಹ್ಮ್ ಎಲ್ಲರೂ ಬರ್ತಾ ಇದ್ರು. ಹ್ಮ್ ಹ್ಮ್ ಈಗ ಬೆಂಗಳೂರಲ್ಲಿ ಎಲ್ಲರೂ ಹೇಳ್ತಾರೆ ಬೆಂಗಳೂರಲ್ಲಿ ತಾನೇ ಇಲ್ಲ ಭಾರತದಲ್ಲಿ ವಿವಿಧ ಕರ್ನಾಟಕದ ರಾಜ್ಯದಲ್ಲಿ ಹಲವಾರು ಕಡೆ ಕನ್ನಡ ಭಾಷೆನ ಮಾತಾಡುವಾಗ ಇಲ್ಲಿ ಇರೋರೇ ಅಷ್ಟು ಚೆನ್ನಾಗಿ
ಮಾತಾಡಕ್ಕೆ ಇಷ್ಟಪಡಲ್ಲ ಎಲ್ಲ. ಸೊ ಅಲ್ಲಿ ನೀವು ವಿದೇಶದಲ್ಲಿ ಇದ್ಕೊಂಡು ಕನ್ನಡಕ್ಕೆ ಅಭಿಮಾನ ತೋರಿಸ್ತೀರಿ, ಕನ್ನಡಕ್ಕೆ ಇಷ್ಟೊಂದು ಪ್ರಾಶಸ್ತ್ಯ ಕೊಡ್ತಾ ಇದ್ದೀರಿ, ಒಲುಮೆ ಕೊಡ್ತಾ ಇದ್ದೀರಿ, ಹೇಳಕ್ಕೆ ಖುಷಿ ಆಗುತ್ತೆ ಅಂತ ಅಲ್ಲಿಯವರು ಈ ತರ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಅಲ್ಲಿ ಇದ್ದಾಗ ಏನೋ ಒಂದು ಭಾವನೆ, ಅಯ್ಯೋ ಇಂಗ್ಲಿಷ್ ಚೆನ್ನಾಗಿ ಓದಿದ್ರೆ ನಮ್ಮ ಕೆರಿಯರ್ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಅಂತ. ಅನ್ನೋ ರೀತಿ ಹ, ಹ. ಅದನ್ನ ಬಾಲ್ಯದಿಂದನೇ ಶುರು ಮಾಡ್ಕೊಂಡ್ಬಿಡ್ತಾರೆ ತಂದೆ ಹ್ಮ್. ತಾಯಿಗಳು. ಹ್ಮ್. ಇಂಗ್ಲಿಷ್ ನಲ್ಲೇ ಮಾತಾಡೋದಾಗ್ಲಿ, ಹ್ಮ್. ಇಂಗ್ಲಿಷ್ ನಲ್ಲಿ ಚೆನ್ನಾಗಿರ್ಲಿ ಇಂಗ್ಲಿಷ್ ಅಂತ, ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ಲಿ ಅಂತ. ಲ್ಯಾಂಗ್ವೇಜ್ ಇಂಪ್ರೂವ್ ಆಗ್ಲಿ ಅಂತ. ಹ್ಮ್. ಆದ್ರೆ ಹ್ಮ್. ಇದೆಲ್ಲನೂ ಹೇಗೆ ಅಂತಂದ್ರೆ, ಹ್ಮ್. ನಾವು ಏನು ಕಲಿತೀವಿ ಅಥವಾ ನಾವು ಏನು ಮಾಡ್ತೀವಿ, ಹ್ಮ್. ಎಲ್ಲದಕ್ಕೂನು ಹ್ಮ್. ನಾವು ಮಾಡಿದ ಕಾರ್ಯಕ್ಕೆ ಒಂದು ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಭಾವನೆ ಇದೆ, ಎಕ್ಸ್ಪೆಕ್ಟೇಷನ್ ಮೇಲೆ. ಎಕ್ಸ್ಪೆಕ್ಟೇಷನ್ ಮೇಲೆ. ಹ್ಮ್. ಅಂದ್ರೆ ಇಂಗ್ಲಿಷ್ ಓದಿದ್ರೆ ಕೆರಿಯರ್ ಇದಾಗುತ್ತೆ ಅಂತ. ಹ್ಮ್. ಆದ್ರೆ ಹ್ಮ್. ಒಂದು ನಮ್ಮ ಜ್ಞಾನ ಹೇಗೆ ಬೆಳೆಸ್ಕೋಬೇಕು ಅನ್ನೋದು, ಹ್ಮ್. ಹ್ಮ್. ಆ, ಇದು ಮಾಡಿದ್ರೆ ಅದು ಬರುತ್ತೆ ಅನ್ನೋದು ಜ್ಞಾನ ಅಲ್ಲ. ರೈಟ್ ಸರ್. ಒಂದು 10 ವಿಷಯಗಳ ಬಗ್ಗೆ ನಿಮ್ಗೆ ಪರಿಚಯ ಇತ್ತು ಹ್ಮ್. ಅಂತಂದ್ರೆ, ಹ್ಮ್. ಅದರಲ್ಲಿ 2 ವಿಷಯ ನೀವು ನೇರವಾಗಿ ಅದನ್ನೇ ಉಪಯೋಗಿಸಬಹುದು, ಹ್ಮ್. ಹ್ಮ್. ಅಥವಾ ಆ 8 ವಿಷಯ ಈ 2 ವಿಷಯಕ್ಕೆ ಪೂರಕವಾಗಿರುತ್ತೆ, ಹೌದು. ನಿಮ್ಗೆ ಗೊತ್ತಿಲ್ದಿರನೆ ಪೂರಕವಾಗಿರುತ್ತೆ. ಹ್ಮ್. ಹ್ಮ್. ಅದು ಹ್ಮ್. ಮರ್ತೋಗ್ತೀವಿ ನಾವು ರೈಟ್. ಡೈರೆಕ್ಟ್ ರಿಸಲ್ಟ್ ಯಾವಾಗ ಸಿಗೋದಿಲ್ಲ, ಹ್ಮ್. ಹ್ಮ್. ಅದನ್ನ ಬಿಡ್ತಾ ಹೋಗ್ತೀವಿ. ಹ್ಮ್. ಹಾಗಾಗಿ ಕನ್ನಡನ ಏನ್ ಅದೊಂದು ಭಾಷೆ ಅಷ್ಟೇನೇನೆ ಅಂತ ಹ್ಮ್. ಅನ್ಕೋಬಹುದು. ಹ್ಮ್. ಆದ್ರೆ ಕನ್ನಡದಲ್ಲಿ ಓದಿ ಯಾವುದೋ ಒಂದು ವಿಷಯವನ್ನ ಗಹನವಾಗಿ ವಿಚಾರ ಮಾಡಿದ್ರೆ, ಹ್ಮ್. ವಿಷಯಗಳನ್ನ ಹೇಗೆ ಅಪ್ರೋಚ್ ಮಾಡ್ಬೋದು, ಹ್ಮ್. ಹ್ಮ್. ಅದನ್ನ ತಗೊಂಡು ಹ್ಮ್. ಬೇರೆ ಕಡೆನೂ ಅದನ್ನೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು. ರೈಟ್. ಅದನ್ನ ಮಿಸ್ ಮಾಡ್ತಾರೆ. ಹ್ಮ್. ಹ್ಮ್. ಸೊ ಹಾಗಾಗಿ ಇಲ್ಲಿನ ಮಕ್ಕಳು ಯಾವ್ದಕ್ಕೆ ಕನ್ನಡ ಯಾತಕ್ ಬೇಕು ಅನ್ನೋದು ಒಂದ್ ರೀತಿ ಆದ್ರೆ, ಹ್ಮ್. ಅಲ್ಲಿನ ಯಾಕೆ ಬೇಡ ಅನ್ನೋದು ಆ ರೀತಿ ಆಗ್ತಾ ಇದೆ ಅಷ್ಟೇ. ರೈಟ್. ಇಲ್ಲಿನ ಮಕ್ಕಳು ಹ್ಮ್. ಇವಾಗ ಇಲ್ಲಿನ ಪೇರೆಂಟ್ಸ್ ಎಲ್ಲಾನು ಎಲ್ಲ ಬಿಟ್ಬಿಟ್ಟು ಬಂದಿದೀವಿ, ಹ್ಮ್. ಕನ್ನಡ ನಾವು ಮಾತಾಡ್ತೀವಿ, ಮಕ್ಕಳು ಮಾತಾಡ್ಬೇಕು ಅಂತ. ಹ್ಮ್. ಹ್ಮ್. ಏನೇ ಆದ್ರೂನು ಭಾಷೆ ನಮ್ಮನ್ನ ಹ್ಮ್. ಹಿಡಿದಿಟ್ಕೊಳೋ ಅಂತದ್ದು. ರೈಟ್. ಒಂದು ಸುತ್ತಮುತ್ತಲ ಇರೋರ್ನಲ್ಲಿ ಆ ಭಾಷೆ ಹಿಡಿದಿಟ್ಕೊಳೋದು. ಹ್ಮ್. ಹ್ಮ್. ಏ ಬಾರೋ ಇಲ್ಲಿ ಅಂದಿರೋ ಸಲಿಗೆ ಆಹಾ. ಕಮ್ ಹಿಯರ್ ಅಂತಂದ್ರೆ ಅದು ಬರೀ ಅದು ಕಮ್ ಹಿಯರ್ ಅಷ್ಟೇನೆ ಅದು. ಅದೇ ನಮ್ ಕೃಷ್ಣೇಗೌಡರು ಆ, ಹೇಳ್ತಾರಲ್ಲ, ನಿಮ್ಗೆ ಕನ್ನಡ ಶಾಲೆಗೆ ತುಂಬಾ ಸಾಥ್ ಕೊಟ್ಟಿದ್ದಾರೆ ಕೃಷ್ಣೇಗೌಡರು ಹೌದು. ಅಕಾಡೆಮಿಗೆ. ಹ್ಮ್. ಸೊ ಅದ್ರ ಬಗ್ಗೆ ಮಾತಾಡೋಣ. ಬಟ್ ಅವ್ರು ಹೇಳ್ತಾರಲ್ಲ, ಚಕ್ಲ ಮುಕ್ಲ ಹಾಕೊಂಡು ಕುತ್ಕೊಳ್ಳಿ ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನಿದೆ ಪದ ಅದಕ್ಕೆ ಅಂತ. ಸೊ ಅದೆಲ್ಲ ನೋಡಿದ್ರೆ ಕೇಳಿದ್ರೆ ಹೌದಲ್ವಾ, ಸತ್ಯ ಅಲ್ವಾ ಅಂತ ಅನ್ಸುತ್ತೆ. ಅಂದ್ರೆ ಅಷ್ಟು ನಮ್ಮ ಭಾಷೆಗೆ ಅಷ್ಟು ಪ್ರಾಶಸ್ತ್ಯ ಇದೆ, ಅಷ್ಟು ಪವಿತ್ರವಾದ ಭಾಷೆ ಇದು ಕನ್ನಡ ಅಂತ. ರೈಟ್. ಸೊ ಅಲ್ಲಿ ಇಂಡಿಯಾನಾದಲ್ಲಿ ಶಾಲೆನ ಶುರು ಮಾಡಿಸಿದ್ರಿ. ಅಲ್ಲಿ ಪಠ್ಯಕ್ರಮ ಅಂದ್ರೆ ಸಾಧಾರಣವಾಗಿ ಭಾರತದಲ್ಲಿ ಯಾವ ರೀತಿ ಇತ್ತು ಅದೇ ತರನೇ ಪಠ್ಯಕ್ರಮದಲ್ಲೇ ಪಾಠ ಮಾಡ್ತಿದ್ರಾ, ಅಥವಾ ನಿಮ್ದೇ ಓನು ಆಗ್ಲಿಂದ ಕನ್ನಡ ಅಕಾಡೆಮಿ ಶುರು ಆಯ್ತಾ? ಇಲ್ಲ, ಅವಾಗ ಇಂಡಿಯಾನಾದಲ್ಲಿ ಇದ್ದಾಗ ನಮ್ಮ ತಲೆಯಲ್ಲಿ ಏನ್ ಬರುತ್ತೆ, ಮೊದಲು ಅಕ್ಷರಗಳನ್ನ ಕಲಿಸ್ಬೇಕು, ಹ್ಮ್. ಅದಾದ್ಮೇಲೆ ಈ ನಾಮಪದ ಕಲಿಸ್ಬೇಕು, ರೈಟ್. ಆ ನಾಮಪದದ ವಿಭಕ್ತಿಗಳು ಅಥವಾ ಕ್ರಿಯಾಪದದ ಕ್ರಿಯಾಪದಗಳು. ಹ್ಮ್. ಈ ರೀತಿ ಒಂದು ಏನೋ ಒಂದು ಇದು ಹ್ಮ್. ಒಂದು ವಾಕ್ಯ ಮಾಡ್ಬೇಕಾದ್ರೆ ಏನ್ ಬೇಕು, ಈ ಹ್ಮ್. ರೀತಿ ಹ್ಮ್. ನಮ್ ತಲೆಯಲ್ಲಿ ಹೆಂಗ್ ಅನಿಸುತ್ತೋ ಹ್ಮ್. ಹ್ಮ್. ಅದನ್ನ ಕಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ರೈಟ್ ಸರ್. ಆದ್ರೆ ನಮಗ್ ಕಷ್ಟ ಆಗಿದ್ದೇನು ಅಂತಂದ್ರೆ, ಹ್ಮ್. ಯಾವ್ದನ್ನ ಮೊದಲು ಕಲಿಸ್ಬೇಕು, ಯಾವ್ದನ್ನ ಆಮೇಲೆ ಕಲಿಸ್ಬೇಕು, ಎಷ್ಟು ಕಲಿಸ್ಬೇಕು, ಹ್ಮ್. ಇದು ತುಂಬಾ ತೊಂದರೆ ಆಗ್ತಾ ಇತ್ತು. ಅವಾಗ ಶಿವಗೌಡ್ರ ಪರಿಚಯ ಆಯ್ತು. ಓಕೆ. ಹಾ, ಸುಮುಹೂರ್ತದಲ್ಲಿ ಶಿವಗೌಡ್ರು ಸರ್ದು ಪರಿಚಯ ಶಿವಗೌಡ್ರ ಆಯ್ತು. ಪರಿಚಯ ಆಯ್ತು. ಹಾ. ಅವಾಗ ಶಿವಗೌಡ್ರು ಆ, ಪುಸ್ತಕಗಳನ್ನ ಒಂದಷ್ಟು ಇದೇ ರೀತಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅವರು ಪಾಠ ಮಾಡ್ತಾ ಇದ್ರು, ಮತ್ತೆ ಅದನ್ನ ಕೊಡ್ತಾ ಇದ್ರು ಕೂಡ. ಎಲ್ಲಾರ್ಗು ಯಾರು ಕೇಳ್ತಾರೋ ಅವ್ರಿಗೆ ಕೊಡ್ತಾ ಇದ್ರು. ಸೊ ನಾನು ಅವಾಗ ಮೊದಲನೇ ಹೊರಗೆ, ಅವರು ಲಾಸ್ ಏಂಜಲೀಸ್ ಏರಿಯಾದಲ್ಲಿ ಮಾಡ್ತಾ ಇದ್ರು, ಅದು ಬಿಟ್ಟು ಹೊರಗಡೆ ನಾನ್ ಮೊದಲೇ ತಗೊಂಡಿದ್ದು. ಆ ಪುಸ್ತಕ ನೋಡಿದ ತಕ್ಷಣನೇ ನನ್ಗೆ ಅನ್ನಿಸ್ತು, ಇದು ಇಡೀ US ನಲ್ಲಿ ಯಾರ್ಯಾರು ಕನ್ನಡ ಕಲಿಸ್ತಾ ಇದಾರೆ ಇದೆಲ್ಲಾನು ನಾವು ಹರಡಬೇಕು. ನಿಮ್ಗೇನ್ ಸಹಾಯ ಬೇಕು ಹೇಳಿ, ನಾನ್ ಮಾಡ್ತೀನಿ ಅಂತ. ಸೂಪರ್ ಅಲ್ಲಿಂದ ಸರ್. 13 ದೇಶ, ಶುರುವಾಯ್ತು. 83 ಶಾಲೆಗಳು, 1500 ಶಿಕ್ಷಕರು, 5000 ಮಕ್ಕಳು. ಅಪ್ಪ, ಕೇಳಕ್ಕೆ ಕರ್ಣಗಳು ಪುನೀತವಾದ್ವು ಅಂತ ಹೇಳ್ಬೋದು. ಸೊ ಅಷ್ಟೆಲ್ಲ ಹೇಗ್ ಸಾಧ್ಯ ಆಯ್ತು ಅಂದ್ರೆ ಏನೇನ್ ಚಾಲೆಂಜಸ್ ಬಂತು? ಬಿಕಾಸ್ ಶಿವಗೌಡ್ರಿಗೇನೋ ಆ ಹುಮ್ಮಸ್ಸಿತ್ತು, ಅವ್ರೇನೋ ಒಂದು ಥಾಟ್ ಇಟ್ಕೊಂಡು ನಿಮ್ಮನ್ನ ಕೊಲಾಬ್ರೇಟ್ ಮಾಡೋದಕ್ಕೆ ನಿಮ್ಮೊಟ್ಟಿಗೆ ಮಾತಾಡಿದ್ರು. ಬಟ್ ನಿಮ್ಮ ಮನಸ್ಸಿನಲ್ಲಿ ಏನ್ ನಡೀತಿತ್ತು ಅಂಡ್ ಯಾವ ರೀತಿ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ರಿ? ನಾವು ಶುರು ಮಾಡಿದಾಗ ಮೊದಲನೇ ಚಾಲೆಂಜ್ ಏನಿತ್ತು ಅಂತಂದ್ರೆ, ಇದು ಒಂದು ಎಲ್ಲ ಒಟ್ಟಿಗೆ ಇಟ್ಕೊಂಡಿದ್ರು ಕೂಡ ಅವ್ರ ಹಾಳೆನ ಪ್ರಿಂಟ್ ಮಾಡಿ ಮಕ್ಕಳಿಗೆ ಕೊಟ್ಟು ಪಾಠ ಮಾಡ್ತಾ ಇದ್ರು. ಅದನ್ನ ಮೊದಲು ಚೇಂಜ್ ಮಾಡ್ಬೇಕು ಅಂತ ಅವರು ಆಗ್ಲೇನೆ ಕನ್ನಡ ಪ್ರಾಧಿಕಾರದ ಜೊತೆ ಮಾತಾಡಿ ಇದು ಮಾಡ್ಬೋದಾ ಅಂತ ಒಂದು ಯೋಚನೆ ಇಟ್ಕೊಂಡಿದ್ರು. ಸೊ ನಾನು ಅದರಲ್ಲಿ ಸುಮಾರು ಎಲ್ಲಾನು ಸ್ಟ್ರಕ್ಚರ್ ಮಾಡೋದಾಗ್ಲಿ ಅಥವಾ ಎಡಿಟ್ ಮಾಡೋದಾಗ್ಲಿ, ಇವಾಗ
ಯಾವುದೋ ಒಂದು ಪದ ಇದು ಸರಿನಾ ಅಥವಾ ಈ ರೀತಿ ಅದನ್ನ ಹೇಳ್ಬೋದಾ, ಆ ರೀತಿ ಸುಮಾರು ಚೇಂಜಸ್ ಅವ್ರಿಗೆ ಒಂದು ಥಾಟ್ ಪ್ರೋಸೆಸ್ ಇತ್ತು. ಅವರು ಮಾಡಿ ಮಾಡಿ ಕೊಟ್ಬಿಡ್ತಾ ಇದ್ದು, ಅದನ್ನ ಸ್ಟ್ರಕ್ಚರ್ ಆಗಿ ಮಾಡಿ ಕೊಡ್ತಾ ಇದ್ವಿ. ಅದು ಒಂದು ಟೈಮಲ್ಲಿ ಹಿಂಗಿತ್ತು ಅಂತಂದ್ರೆ ನಾನು ಬೆಳಗ್ಗೆ ಕೂತ್ಕೊಂಡ್ರೆ ರಾತ್ರಿ ತನಕನೂ ಮಾಡ್ತಾ ಇರ್ತಿದ್ದೆ. ಕಣ್ಣುಗಳೆಲ್ಲ ಮಂಜಾಗ್ಬಿಡೋದು ಅದನ್ನ ನೋಡಿ ನೋಡಿ ಸ್ಕ್ರೀನ್ ನೋಡಿ. ಸೊ ಅದನ್ನ ಮಾಡಿ ಒಂದು ಟೈಮ್ ಇಟ್ಕೊಂಡು ನಾವು ಇದನ್ನ ಇಷ್ಟರಲ್ಲಿ ನಿಮ್ಮ ಶ್ರಮ ವ್ಯರ್ಥ ಆಗ್ಲಿಲ್ವಲ್ಲ ಸರ್? ಅಷ್ಟು ದೇಶಗಳಲ್ಲಿ ಅರುಣ್ ಸಂಪತ್ತು ಮೆರುಗ್ತಾ ಇದೆ ಅಂತಂದ್ರೆ ಅದರಲ್ಲಿ ನೀವು ಪಟ್ಟಿರೋ ಶ್ರಮ. ಈಗ ತಿರುಪತಿಗೆ ಹೋದಾಗ ಅಷ್ಟು ಕ್ಯೂನಲ್ಲಿ ನಿಂತ್ಕೊಂಡು ವೆಂಕಟರಮಣನ ದರ್ಶನ ಮಾಡಿದಾಗ ಏನ್ ಆನಂದ ಆಗುತ್ತೋ ಅದೇ ರೀತಿ ಇಲ್ಲೆಲ್ಲರಿಗೂ ನಿಮ್ಮ ಕೊಡುಗೆ ನೋಡಿ ಆನಂದ ಆಗಿದೆ ಅಂತ ಕೇಳ್ಪಟ್ಟಿದೀನಿ. ಜಾಸ್ತಿ ಕೊಡುಗೆ ಇರೋದು ಶಿವಗೌಡ್ರದ್ದು. ಅಲ್ಲಲ್ಲ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅಂತ ನೀವ್ ಹೇಳ್ತೀರಿ, ಬಟ್ ಹೂವಿಗೆ ನಾರು ಕೂಡ ಜೊತೆಯಾದ್ರೆ ಮಾಲೆ ಆಗೋದಿಕ್ ಸಾಧ್ಯ. ರೈಟ್. ಸೊ ನೀವು ಇಲ್ಲಿ ಶಾಲೆ ಮಾಡೋದಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಈಗ ಅಟ್ಲಾಂಟಾಗ್ ಬಂದಾಗ ಸಂಧ್ಯಾ ಅವ್ರ ಜೊತೆ ಸೇರ್ಕೊಂಡು ಶಾಲೆನ ಪ್ರಾರಂಭ ಆಗ್ಬೇಕು ಅನ್ನೋ ಒಂದು ಜಿಜ್ಞಾಸೆ ಇಟ್ಕೊಂಡು ಶುರುವಿನ ಹಂತದಲ್ಲಿ ಯಾವ ರೀತಿ ಇತ್ತು ಅಂಡ್ ಅದನ್ನ ಯಾವ ರೀತಿ ಹಂತವಾಗಿ ಬೆಳವಣಿಗೆ ಮಾಡ್ಕೊಳ್ತಾ ಬಂದ್ರಿ, ಅದೊಂದು ಕತೆ ನಿಮ್ಮಿಂದ ಕೇಳ್ಬೋದಾ ಅಂತ. ನಾನು ಇಲ್ಲಿಗೆ ಬರೋ ಅಷ್ಟೊತ್ತಿಗೆನೆ ಶಿವಗೌಡರ ಪುಸ್ತಕಗಳೆಲ್ಲ ಇದು ಕನ್ನಡ ಪ್ರಾಧಿಕಾರದಿಂದ ಪ್ರಕಟವಾಗಿತ್ತು. ಅದನ್ನ ಉಪಯೋಗಿಸ್ಕೊಳೋಂಗೆ ಇತ್ತು. ಇಲ್ಲಿನ ಶಾಲೆ ಮಾಡ್ತಿರ್ಲಿಲ್ಲ ಅದನ್ನ. ಸೊ ಸಂಧ್ಯಾ ಅವ್ರಿಗೆ ಇದನ್ನ ಶುರು ಮಾಡೋಣ, ಇದನ್ನಲ್ಲಿ ಮಾಡೋಣ ಅಂತ. ಸಂಧ್ಯಾ ಅವರು ಪೂರ್ತಿ ಅಕಾಡೆಮಿಕ್ ಏರಿಯಾದಲ್ಲಿ ಏನೇನಿದೆ ಅದೆಲ್ಲಾನು ನನಗ್ ಬಿಟ್ಟಿದ್ರು. ಅವರು ಅಡ್ಮಿನಿಸ್ಟ್ರೇಟಿವ್ ಪೂರ್ತಿ ಅವ್ರು ನೋಡ್ಕೋತಾ ಇದ್ರು. ಸೊ ನಾವಿಬ್ರು ಬಂದು ಮೊದಲನೇ ಸಲ ಇಲ್ಲಿಗೆ ಬಂದಾಗ ಸುಮ್ನೆ ಎಲ್ಲ ಪೇರೆಂಟ್ಸ್ಗೆಲ್ಲ ಒಂದಷ್ಟು ಮೆಸೇಜ್ಗಳು ಕಳ್ಸಿ, ಇದೆಲ್ಲ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಕಳ್ಸಿ, ಯಾರು ಬರ್ತೀರಾ ಬನ್ನಿ, ಒಂದು ಕನೆಕ್ಷನ್ಸ್ ಹೆಂಗ್ ಸಿಕ್ತು ಸರ್? ಯಾಕಂದ್ರೆ ನೀವು ಬಂದಿರೋದು ಹೊಸ ಜಾಗ, ಸೊ ಇಂಡಿಯಾದಲ್ಲಿ ಇದ್ರಿ, ಇಲ್ಲಿ ಬರುವಾಗ ಇಲ್ಲಿ ನೆಟ್ವರ್ಕಿಂಗ್ ಕನೆಕ್ಷನ್ಸ್ ಇದು ಸಂಧ್ಯಾ ಅವ್ರದ್ದು ಅಲ್ಲಿ ಅವ್ರು ಸುಮಾರು ವರ್ಷದಿಂದ ಇಲ್ಲಿ ಇದ್ದಿದ್ರಿಂದ ಅವರು ಸ್ವಲ್ಪ ಕೂಟದ ಜೊತೆನೂ ಕೇಳಿ ಯಾರು ಬರ್ತಾರೆ ಅಂತ ಹೇಳಿ ಅಲ್ಲಿ ಪಬ್ಲಿಷ್ ಮಾಡಿದ್ವಿ. ಸೊ ಮೊದಲನೇ ಇದು ಬಂದಾಗ ಎಲ್ಲ ಟೀಚರ್ಸ್ಗೆಲ್ಲ ಹೇಳಿ ನಾವು, ಅಂದ್ರೆ ಪೇರೆಂಟ್ಸ್ಗೆಲ್ಲ ಹೇಳಿ ನೀವು ಟೀಚರ್ಗಳಾಗ್ಬೇಕು, ಇಲ್ಲ ಅಂದ್ರೆ ಇದು ನಡೆಯೋದಿಲ್ಲ ಅಂತ ಹೇಳಿ ಅವರು ಒಂದ್ 4-5 ಜನ ಸೇರ್ಕೊಂಡ್ರು. ಅವಾಗ ಶುರು ಮಾಡಿತ್ತು. ಮೊದಲನೇ ಇದು 40 ಜನ ಮಕ್ಕಳು ಶುರು ಮಾಡಿದ್ದು. ಮುಂದಿನ 6 ತಿಂಗಳಲ್ಲೇನೆ ಅದು 65 ಆಯ್ತು. ಅದಾದ್ಮೇಲೆ ಮುಂದಿನ ವರ್ಷಕ್ಕೆನೆ ಅದು 80 ಆಯ್ತು. ಸೊ 2019ರಲ್ಲಿ ಶುರುವಾಗಿದ್ದ ಶಾಲೆ ಇವಾಗ 170 ಮಕ್ಕಳು ಯಾರಿದ್ದಾರೆ. ಅರುಣ್ ಸರ್ ತಾನೆ. ಅರುಣ್ ಸಂಪತ್ತಿದ್ಮೇಲೆ ಸಂಪತ್ತಿನ ಗಳಿಕೆ ಜಾಸ್ತಿ ಆಗ್ಬೇಕು ಅಂತ. ಖಂಡಿತ. ಐ ಮೀನ್ ಇದರಲ್ಲಿ ಆಮೇಲೆ ಸುಮಾರು ಎಲ್ಲರೂನು ಬೆಳವಣಿಗೆ ನೋಡಿ, ಪಲ್ಲವಿ ಅವರಾಗ್ಲಿ ಅಥವಾ ಭಾಗ್ಯ ಅವರಾಗ್ಲಿ, ಆಮೇಲೆ ಸಂಧ್ಯಾ ಅವರ ಮನೆಯವರು ಅಜಯ್, ಇವರೆಲ್ಲನೂ ಕೆಲಸ ಮಾಡಿದ್ದಾರೆ. 5 ಬೆರಳು ಸೇರಿದರೆ ಒಂದು ಮುಷ್ಟಿ ಅನ್ನೋ ಹಾಗೆ ನಿಮ್ಗೆ ಸಹಕಾರ ತುಂಬಾ ಜನದ ಟೀಮ್ ಎಫರ್ಟ್ ಅಂತ ಬಂದಾಗ, ಸೊ ಟೀಮ್ ಎಫರ್ಟ್ ಎಷ್ಟು ಮುಖ್ಯ ಆಗುತ್ತೆ ಇದರಲ್ಲಿ? ನಾವು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಗುರುತಿಸ್ಬೇಕಾಗಿರೋದು ಕಲಿಸುಗರನ್ನ. ಯಾಕಂದ್ರೆ ನಾವುಗಳು ಎಲ್ಲ ಮಕ್ಕಳನ್ನ ಕರ್ಕೊಂಡ್ ಬರ್ತೀವಿ, ಶಾಲೆ ಶುರು ಮಾಡೋಣ ಅಂತ ಹೇಳ್ತೀವಿ. ಆದ್ರೆ ಅವರು ಪ್ರತಿ ವಾರನೂ ಅವರ ಕೆಲಸಗಳನ್ನ ಬಿಟ್ಟು 1 ಗಂಟೆನೋ 1.5 ಗಂಟೆನೋ ಆ ಮಕ್ಕಳಿಗೋಸ್ಕರ ಮುಡುಪಾಗಿಡ್ಬೇಕು. ಮತ್ತೆ ಆ ಮಕ್ಕಳು ಹೇಗೆ ಬೆಳೀತಾ ಇದ್ದಾರೆ ಅಂತ ಅವ್ರಿಗೂ ಒಂದು ಯೋಚನೆ ಇರ್ಬೇಕು. ಆಮೇಲೆ ಯಾವ್ದು ಸರಿ ಹೋಗ್ತಾ ಇದೆ, ಯಾವ್ದು ಸರಿ ಹೋಗ್ತಾ ಇಲ್ಲ, ಅದನ್ನ ನನ್ನ ಜೊತೆ ಮಾತಾಡಿ ಈ ತರ ಇದೆಲ್ಲ ಮಾಡ್ಬೇಕು. ಸೊ ಹಾಗಾಗಿ ಆರ್ಗನೈಸ್ ಮಾಡೋದು ನಮ್ ಕೆಲಸ ಆದ್ರೆ ಅದನ್ನ ಆಕ್ಚುಲಿ ಡೆಲಿವರ್ ಮಾಡೋದು ನಮ್ಮ ಕಲಿಸುಗರ ಕೆಲಸ. ಸೊ ಅವ್ರದ್ದು ಎಫರ್ಟ್ ಅಂತ ಕೊಡುಗೆ ಇದೆ ಅಂತೀರಿ. ರೈಟ್. ಸೊ ಒಂದು ಶಾಲೆಯನ್ನು ಶುರು ಮಾಡೋದು ಸುಲಭ ಅಲ್ಲ ಸರ್. ಹಲವಾರು ಅಂಶಗಳನ್ನ ಗಮನಕ್ಕೆ ತಗೋಬೇಕಾಗತ್ತೆ, ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಇಲ್ಲಿ ಭಾರತದಲ್ಲಿ ಶುರು ಮಾಡೋ ಶಾಲೆಗಳ ಒಂದು ಪರಿಕ್ರಮನೆ ಬೇರೆ ರೀತಿ ಇರತ್ತೆ. ಸೊ ಇಲ್ಲಿ ಎಷ್ಟು ವಿಭಿನ್ನತೆ ಇದೆ. ಶಾಲೆ ಶುರು ಮಾಡ್ಬೇಕಾದ್ರೆ ಏನೇನೆಲ್ಲ ಕನ್ಸಿಡರ್ ಮಾಡ್ಬೇಕು ಅಂತ ನಿಮ್ಮಿಂದ ಒಂದು ಮಾಹಿತಿ ಸಿಗ್ಬೋದಾ ಅಂತ. ಇದು ಶಾಲೆ ಅಂದ್ರೆ ಇದು ಸಪ್ಲಿಮೆಂಟಲ್ ಎಜುಕೇಶನ್ ಅಂತ ಹೇಳ್ಬೋದು, ಡೈರೆಕ್ಟ್ ಎಜುಕೇಶನ್ ಅಲ್ಲ. ಹಾಗಾಗಿ ಮೊದಲ ನಾವು ಶುರು ಮಾಡಿದಾಗ ಮಕ್ಕಳಿಗೆ ಬರೀ ಕನ್ನಡ ಕಲಿಸ್ಬೇಕು ಅಂತ ಇರುತ್ತೆ. ಅದಾದ್ಮೇಲೆ ಹಂತ ಹಂತವಾಗಿ ಈಗ ಆಯ್ತಪ್ಪ, ಒಂದು 6 ವರ್ಷ 7 ವರ್ಷ ನಾನು ಕನ್ನಡ ಕಲ್ತಿದ್ದೀನಿ, ಏನ್ ಮಾಡ್ಬೋದು ಅದರಿಂದ? ಮಕ್ಕಳೇನಾಗ್ತದೆ ಅಂತಂದ್ರೆ, ತಾತ ಅಜ್ಜಿನೇ ಇವಾಗ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ನಾನ್ ಯಾಕೆ ಕನ್ನಡ ಕಲಿಬೇಕು ಅಂತ. ಆದ್ರೆ
ಅವ್ರಿಗೆ ಒಂದು ರೆಕಗ್ನಿಷನ್ ಇರುತ್ತೆ. ನಾನು ಹೈಸ್ಕೂಲ್ಗೆ ಹೋದಾಗ ಬೇರೆ ಲ್ಯಾಂಗ್ವೇಜ್ ಕಲಿತೀನಿ, ನಮ್ಮ ಲ್ಯಾಂಗ್ವೇಜ್ನ ಯಾಕೆ ಕಲಿಬಾರ್ದು, ರೈಟ್. ನಮ್ಮ ಭಾಷೆನೂ ಕಲಿಬೇಕು ಅನ್ನೋದೊಂದು ರೆಕಗ್ನಿಷನ್ ಇರುತ್ತೆ ಅಷ್ಟೇನೆ. ಅವರು 6-7 ವರ್ಷದ ಒಂದು ಶ್ರಮ ಇರೋದು ಕೊನೆಗೆ ಏನೋ ಒಂದು ಒಂದು ರೆಕಗ್ನಿಷನ್ ಅವ್ರ ಶಾಲೆಲೂನು ರೆಕಗ್ನಿಷನ್ ಮಾಡಿದ್ರೆ ಒಂದು ಟ್ಯಾಂಜಿಬಲ್ ಬೆನಿಫಿಟ್ ಅಂತ ಏನಿರುತ್ತೆ, ಒಂದು ಕೈಯಲ್ಲಿ ಹಿಡಿಬಹುದು, ಇದು ನಾನು ಮಾಡಿದ್ದೀನಿ, ಇದು ನನಗಿದ್ ಸಿಕ್ತು ಅಂತ ಒಂದು ರೈಟ್. ಇದು ನಿಮ್ಮ ಅವ್ರಿಗೆ ದೃಷ್ಟಿಕೋನದಲ್ಲಿ ನೀವು ಹೇಳೋ ಒಂದು ವಾಕ್ಯ. ಬಟ್ ಒಬ್ಬ ಸ್ಟೂಡೆಂಟ್ ಬಂದ್ಬಿಟ್ಟು, ಸರ್ ನಾನು ಯಾಕೆ ಕನ್ನಡ ಕಲಿಬೇಕು ಅಂದ್ರೆ ಏನು ಉತ್ತರ ಇರುತ್ತೆ ನಿಮ್ದು? ಇದು ನನಗೆ ಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕು. ಇಲ್ಲಿನ ಮಕ್ಳು ತುಂಬಾ ವಿಭಿನ್ನ. ನೀವು ಎಷ್ಟು ಒಂದು ಸ್ವಲ್ಪ ದಿವಸ ಫೋರ್ಸ್ ಮಾಡ್ಬೋದು ಅಷ್ಟೇನೆ. ಒಂದ್ಸಲ ಅವ್ರು ನಾನು ಇದು ಮಾಡಲ್ಲ ಅಂತ ಬಿಟ್ಬಿಟ್ರೆ ಮುಗೀತು. ಅದನ್ನ ಪೇರೆಂಟ್ಸ್ ಏನ್ ಮಾಡಿದ್ರು ಮತ್ತೆ ಅವ್ರನ್ನ ಇನ್ಫ್ಲೂಯೆನ್ಸ್ ಇಂಡಿಯಾ ಮಾಡ್ಲಿಕ್ಕೆ ತರ ದಂಡಂ ದಶಗುಣಂ ದಂಡಂ ಭವೇತ್ ಆಗಲ್ಲ. ದಶಗುಣಂ ಎಲ್ಲ ನಡೆಯೋದಿಲ್ಲ ಇಲ್ಲಿ. ಅವ್ರಿಗೆ ಕಲಿಸ್ಬೇಕಾದ್ರೆ ಅವ್ರಿಗೆ ಸುಲಭವಾಗಿ ಅದು ಕಲಿಬಹುದು ಅನ್ನೋ ಒಂದು ಭಾವನೆ ಬರಬೇಕು. ರೈಟ್ ಸರ್. ನೀವು ಈ ತರ ಸುಲಭವಾಗಿ ಕಲಿಬಹುದು ಅಂತ ಹೇಳಿದಾಗ, ಈಗ ಎಲ್ಲರೂ ಇಲ್ಲಿಗೆ ಬರ್ತಾರಲ್ಲ, ಇಲ್ಲೇ ಇರೋದಿಲ್ಲ, ವಾಪಸ್ ಹೋಗೋ ಒಂದು ಹಂತಕ್ಕೆ ಬರ್ಬೇಕಾಗತ್ತೆ. ಲೈಕ್ ವಾಪಸ್ ಇಂಡಿಯಾಗೆ ಹೋಗ್ಬೇಕಾಗತ್ತೆ. ಇಲ್ಲಿ ಮಕ್ಕಳು ಇಲ್ಲಿ ಇದ್ದು ಇಲ್ಲಿ ಕನ್ನಡನ ಕಲ್ತ್ಕೊಂಡು ವಾಪಸ್ ಭಾರತಕ್ಕೆ ಹೋದಾಗ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆ ಟ್ರಾನ್ಸಿಷನ್ಗೆ ಎಷ್ಟು ಕಷ್ಟ ಆಗತ್ತೆ ಅಂತ. ಅದು ಯಾವ ಲೆವೆಲ್ ಅಲ್ಲಿ ಹೋಗ್ತಾರೆ ಅನ್ನೋದು ನಾವು ನೋಡ್ಬೇಕಾಗತ್ತೆ. ಓಕೆ. ICSE ನೋ ಅಥವಾ CBSE ನೋ ತಗೊಂಡ್ರು ಅಂತಂದ್ರೆ ಅವ್ರಿಗೆ ಎರಡನೇ ಭಾಷೆ ಯಾವ್ದು, ಸೆಕೆಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು. ಎಸ್. ಸೊ ಫಸ್ಟ್ ಇಂಗ್ಲಿಷ್ ಆದ್ರೆ ಇಂಗ್ಲಿಷ್ ಇದ್ದೇ ಇರುತ್ತೆ. ಎರಡನೇ ಭಾಷೆ ಯಾವ್ದು ಅಂತ ಬೇಕಾಗತ್ತೆ. ಅವರು ಎರಡನೇ ಭಾಷೆ ಚೂಸ್ ಮಾಡ್ಬೇಕಾದ್ರೆ ಕನ್ನಡನ ಚೂಸ್ ಮಾಡಿದ್ರೆ ಇಲ್ಲಿನ ಏನ್ ಕಲ್ತಿದ್ದಾರೆ ಅದು ಆ ಲೆವೆಲ್ ಇಂದಾನೇ ಅಲ್ಲಿಗೆ ಹೋಗ್ಲಿಕ್ಕಾಗುತ್ತೆ. ಆಗದೆ ಇದ್ರೂ ಕೂಡ ಒಂದು ಏನೂ ಗೊತ್ತಿಲ್ದಿರ ಅಲ್ಲಿ ಹೋಗಿ ಕನ್ನಡದಲ್ಲಿ ಶುರು ಮಾಡ್ಬೇಕು ಅನ್ನೋಂಥದ್ದು ಇರೋದಿಲ್ಲ ಅವ್ರಿಗೆ. ವ್ಯಾಕರಣ ಅಂತ ಕಲಿಸದೇ ಇದ್ರು ಕೂಡ ಅವ್ರಿಗೆ ಗೊತ್ತಾಗದಾಗೆ ವ್ಯಾಕರಣನ ಕೊಡ್ತಾ ಇರ್ತೀವಿ ನಾವು. ಅಬ್ಬಾ, ಹಾ. ಅಲ್ಲಿ ಹೋದ್ಮೇಲೆ ಆ ವ್ಯಾಕರಣಕ್ಕೆ ಏನು ಪದ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇನೆ. ರೈಟ್. ಇವಾಗ ನಾಮಪದ ಅಂತಂದ್ರೆ ನಾವು ನಾಮಪದ ಇದು ಅಂತ ಹೇಳಿ ಏನು ಮಾಡ್ಬೇಕಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದು ನೌನ್ ಅಂತ ಬೇಸಿಕ್ಸ್ ಗೊತ್ತಿರುತ್ತೆ. ಗೊತ್ತಿರತ್ತೆ. ಅವ್ರಿಗೆ ಗೊತ್ತಿರೋ ಹಾಗೆ ನಾವು ನೌನ್ ಅಂತ ಹೇಳಿ ಅದ್ರದ್ದು ವಿಭಕ್ತಿಗಳು ಹೇಗಿದೆ ಅದೆಲ್ಲನೂ ಇದಿದ್ದು ಮರ ಇದ್ರೆ ಮರದ ಅಂತ ಮಾಡ್ಬೇಕು, ನಾಯಿ ಇದ್ರೆ ನಾಯಿಯ ಅಂತ ಮಾಡ್ಬೇಕು ಅಂತೆಲ್ಲ ಹೇಳ್ಬಿಟ್ಟಿರ್ತೀವಿ. ಆದ್ರೆ ಅದು ಒಂದು ವಿಭಕ್ತಿ ಅಂತ ಹೇಳಿರೋದಿಲ್ಲ ನಾವು, ಅಥವಾ ಇದು ನಾಮಪದ ಅಂತ ಹೇಳಿರೋದಿಲ್ಲ. ಅಲ್ಲಿ ಹೋಗಿ ಅದನ್ನ ಕನೆಕ್ಟ್ ಮಾಡ್ಕೋಬೇಕು ಅಷ್ಟೇನೆ ಅವರು. ಸೊ ಇಲ್ಲಿನ ಮಕ್ಕಳಿಗೆ ಅದೆಲ್ಲ ಬೇಕಿಲ್ಲ ಅಂತ ಹೇಳಿ ನಾವು ವ್ಯಾಕರಣದ ಪದಗಳನ್ನ ಕಲ್ಸೋದಿಲ್ಲ ಅಷ್ಟೇನೆ, ರೈಟ್. ಆದ್ರೆ ವ್ಯಾಕರಣದ ಎಲ್ಲ ಒಂದು ನಿಯಮಗಳನ್ನ ಕಲ್ಸಿ ಸುಮಾರು ಕೊಟ್ಟಿರ್ತೀವಿ. ಎಷ್ಟು ವರ್ಷ So ಆಯ್ತು ಸರ್ ಹಾಗಾಗಿ ಇಲ್ಲಿ ಕನ್ನಡ ಶಾಲೆ ಶುರು ಮಾಡಿಸಿ ನೀವು? ಅದೇ 2019ರಲ್ಲಿ ಶುರು ಆಯ್ತು, 7 ವರ್ಷ ಆಗಿದೆ. ರೈಟ್. ಸೊ ಶುರುವಾದಾಗ್ಲಿಂದನೂ ಕರುನಾಡು ಕನ್ನಡ ಶಾಲೆ ಅಂತಾನೆ ಇತ್ತಾ? ಮುಂಚೆ ಕಸ್ತೂರಿ ಕನ್ನಡ ಶಾಲೆ ಅಂತ ನಾವು ಮಾಡ್ಕೊಂಡಿದ್ವಿ. ಓಕೆ. ಸೊ ಕಸ್ತೂರಿ ಕನ್ನಡ ಶಾಲೆ ಇಲ್ಲಿ ಮುಂಚೆನೆ ಇತ್ತು. ನಾವು ಹಾಗಾಗಿ ಕಸ್ತೂರಿ ಕನ್ನಡ ಶಾಲೆ ಮ್ಯಾರಿಯಟ, ಕಸ್ತೂರಿ ಕನ್ನಡ ಶಾಲೆ ಕಮಿಂಗ್ ನಮ್ಮ ಜಾಗ ಏನಿದೆ ಅದನ್ನ ಅಂತ ಅನ್ಕೊಂಡು ಶುರು ಮಾಡಿದ್ದು. ಆಮೇಲೆ ಈಗ ರಿಜಿಸ್ಟ್ರೇಷನ್ ಮಾಡ್ಬೇಕು, ಶಾಲೆನ ರಿಜಿಸ್ಟ್ರೇಷನ್ ಮಾಡ್ಬೇಕು, ಅವರು ನಮ್ಮ ಪಠ್ಯಪುಸ್ತಕ ಏನು ಉಪಯೋಗಿಸ್ತಾ ಇಲ್ಲ, ಮತ್ತೆ ನಮ್ದೇ ಇದು ಕನ್ಫ್ಯೂಸ್ ಆಗ್ಬಾರ್ದು, ಇದು ರಿಜಿಸ್ಟ್ರೇಷನ್ ಅಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳಿ ಅದಕ್ಕೆ ಎಲ್ಲಾರನ್ನೂ ಕೇಳಿ, ನಮ್ಮ ಪೇರೆಂಟ್ಸ್ ನೆಲ್ಲ ಕೇಳಿ ಸರ್ವೆ ಮಾಡಿ ಕೊನೆಗೆ ಕರುನಾಡು ಅನ್ನೋ ಒಂದು ನಾಮವನ್ನ ಈ ವರ್ಷ ಆನ್ಯುವಲ್ ಡೇ ನಲ್ಲಿ. ಎಸ್. ಈಗ ಮೊನ್ನೆ ನಾವು ಆನ್ಯುವಲ್ ಡೇದೂ ಒಂದು ಕವರೇಜ್ ಮಾಡಿದ್ವಿ. ನೀವೊಂದು ಸದಾವಕಾಶ ಕೊಟ್ರಿ ನಮ್ಗೆ, ಒಂದು ಅಪರ್ಚುನಿಟಿ ನಮಗೆ ತುಂಬಾ ಖುಷಿ ಆಯ್ತು. ನಿಮ್ಮ ಒಂದು ಗ್ರೀಟಿಂಗ್ ಆಗಿರ್ಬೋದು, ನಮ್ಮನ್ನ ಬರಮಾಡಿಕೊಂಡು ನಾವು ಬೆರೆತು ಅರಿತು ಕನ್ನಡದಲ್ಲಿ ಒಂದಾಗಿ ನಾವು ಕೂಡ ಕ್ಯಾಪ್ಚರ್ ಮಾಡಿದ್ದು ತುಂಬಾನೇ ಹೆಮ್ಮೆ ಅನಿಸ್ತು ನಮ್ಗೆ. ಸೊ ಆ ಗಳಿಗೆ ಮರೆಯಲಾಗದ ಒಂದು ಸನ್ನಿವೇಶ ನನ್ಗೆ, ಯಾಕಂದ್ರೆ ಎಲ್ಲಾ ಟೀಚರ್ಸು ಕೂಡ ಹಾಡು ಹೇಳಿದ್ರಿ ನೀವು. ಈ ಒಂದು ಕಾಮಗಾರಿ ಲೈಕ್ ಇದೊಂದು ಕೆಲಸ ನೆರವೇರ್ಬೇಕಾದ್ರೆ ಹಲವಾರು ಸವಾಲ್ಗಳಿರತ್ತೆ. ಸೊ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ಒಂದು ಶಾಲೆ ಆರ್ಗನೈಸ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಮಕ್ಕಳನ್ನ ಕಲೆ ಹಾಕ್ಬೇಕು, ಟೀಚರ್ಸ್ನ ಹುಡುಕ್ಬೇಕು, ವಾಲಂಟಿಯರ್ ಸಪೋರ್ಟ್ ಬೇಕು, ಇದೆಲ್ಲ ಹೇಗ್ ಸಾಧ್ಯ ಸರ್? ಇದೆಲ್ಲನೂ ಕೆಲವು ಸುಲಭ ನಿಯಮಗಳು ಅಂತ ಹೇಳ್ತೀವಿ ನಾವು. ಏನು ಶಾರ್ಟ್ಕಟ್ಸ್ ಅಂತಂದ್ರೆ ಇಟ್ಕೊಂಡಿರಾ? ಬೇಸ್ ಇದಿಟ್ಕೋಬೇಕು. ಇದು ಈ ನಿಯಮಗಳಿಟ್ಕೊಂಡು ಬೇರೆ ಎಲ್ಲಾನು ಕೆಲಸ ಮಾಡ್ಬೇಕು. ನಿಮ್ಗೆ ಆರ್ಗ್ಯುಮೆಂಟ್ಸ್ ಅಗೇನ್ಸ್ಟ್ ಏನು ಬರ್ಲಿಲ್ವಾ? ಸೊ ಒಂದೇನು ಅಂತಂದ್ರೆ ಈಗ ನಾವೇ ಕೆಲಸ ಮಾಡ್ಬೋದು, ಒಂದ್ 4 ಜನ ಸೇರ್ಕೊಂಡು ನಾವೇ ಎಲ್ಲ ಆರ್ಗನೈಸ್ ಮಾಡ್ಬೋದು. ಆದ್ರೆ ಈ ಪೋಷಕರಿಗೆ ಏನ್ ಅನ್ಸುತ್ತೆ, ಓ ಯಾರೋ ಮಾಡ್ತಾ ಇದಾರೆ ನಾವು ಹೋಗ್ತಾ ಇದೀವಿ ಅಂತ.
ಇದು ನಮ್ ಶಾಲೆ ಅಂತ ಅನ್ಸೋದಿಲ್ಲ. ಓಕೆ. ಸೊ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಸಾಧ್ಯವಾದಷ್ಟುನು ನಿಮ್ ಶಾಲೆ ಅಂತ ಮಾಡಿ. ನಿಮ್ ಶಾಲೆ, ಇದು ನಿಮ್ ಶಾಲೆ, ಹ. ನಾವು ಮಾಡ್ಬೇಕು ಅಂತ ರೈಟ್. ಮಾಡಿ. ರೈಟ್. ಹಾಗಾಗಿ ಈ ವಾಲಂಟಿಯರಿಂಗ್ನು ಕೂಡ ನನ್ನ ಟೀಚರ್ಸ್ ಈಗಾಗ್ಲೇನೆ ಕೆಲಸ ಮಾಡ್ತಿರ್ತಾರೆ ಅವರು. ಹ್ಮ್. ಈ ವಾಲಂಟಿಯರಿಂಗ್ಗೆ ನೀವು ಇದ್ ಮಾಡಬಾರ್ದು. ಈ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಪೇರೆಂಟ್ಸ್ ಇಬ್ಬೊಬ್ರು ಬರ್ಬೇಕು. ಹ್ಮ್. ಇದು ನೀವು ಕೆಲಸ ಬೇರೆಯವ್ರು ಕೊಡ್ತೀವಿ ಅಂತ ಅನ್ಕೋಬೇಡಿ. ಇದು ಹ್ಮ್. ಹ್ಮ್. ಇದು ನಮ್ ಶಾಲೆ, ಇದು ನಮ್ ಶಾಲೆಯಲ್ಲಿ ನಾವು ಇದನ್ನ ಮಾಡ್ಬೇಕು ಅಂತ ಅವ್ರಿಗೆ ಬರ್ಬೇಕು. ನಮ್ ಅವಾಗ ಕೆಲ್ಸ ಅಂತ ಇದು ಮಾಡಿ ಅಂತ. ನಮ್ ಶಾಲೆ ಅಂತ ಒಂದು ಅಭಿಮಾನ. ಅಭಿಮಾನ ಬಂದ್ಬಿಡುತ್ತೆ. ಹ್ಮ್. ಆದ್ಮೇಲೆ ಅದನ್ನ ತೆಗಿಯಕ್ಕಾಗೋದಿಲ್ಲ. ರೈಟ್. ಒಂದ್ಸಲ ಅಭಿಮಾನ ಬಂದ್ಬಿಡ್ತು ಅಂದ್ರೆ ಅದನ್ನ ಹ್ಮ್. ತೆಗಿಯಕ್ಕಾಗೋದಿಲ್ಲ. ಹ್ಮ್. ಅದಿರ್ಲಿ, ಅದಕ್ಕೋಸ್ಕರ ಹಾಗೆ ಮಾಡ್ಬೇಕು. ಸೊ ಈ ಅಭಿಮಾನ ರೀತಿ ಇಟ್ಕೊಂಡು ಸ್ವಾಭಿಮಾನದಿಂದ ಕೆಲಸ ಮಾಡಿ ಅಂತ. ಕೆಲಸ ಮಾಡ್ಬೇಕು ಅಂತ. ಸೊ ಹ್ಮ್. ಅದು ಅದೊಂದು. ಹ್ಮ್. ಎರಡನೇದೇನು ಅಂತಂದ್ರೆ, ಇವಾಗ ಟೀಚರ್ಸ್ ಬರ್ತಾರೆ. ಹ್ಮ್. ಅವರೆಲ್ಲಾನು ಇಷ್ಟೊಂದು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೊಂದು ರೆಕಗ್ನಿಷನ್ ಇರ್ಬೇಕು ರೈಟ್ ಸರ್. ಯಾವಾಗ್ಲೂನು. ಪ್ರತಿ ಸರ್, ಸಲನು ನಾವು ಆ ಟೀಚರ್ಸ್ ಟೀಚರ್ಸ್ ಬಗ್ಗೆನೇ ಬಗ್ಗೆ ಮಾತಾಡ್ತಿರ್ತೀವಿ. ತುಂಬಾ ಇದೆ ಸರ್ ಹೇಳಕ್ಕೆ. ರೈಟ್. ಇಂಡಿಯಾದಲ್ಲಾದ್ರೆ ಶಾಲೆಗೆ ಟೀಚರ್ಸ್ಗಂತ ಒಂದು ಸಂಬಳ ಅಂತ ನಿಗದಿತ ಮಾಡಿ ಕೊಡ್ತಾರೆ. ಪಾಪ ಅವರು ಮಾಡ್ತಾರೆ. ಓ, ನನ್ನ ಸಂಬಳಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಏನ್ ನಿಸ್ವಾರ್ಥ ಸೇವೆ ಇದು. ಏನೂ ಇರಲ್ಲ ಅವರಿಗೆ. ಬಟ್ ಅವರು ಬಂದು ಮಕ್ಕಳ ಜೊತೆ ಒಂದಾಗಿ ಅವರು ಕೂಡ ಕನ್ನಡವನ್ನ ಬೆಳಗುವ ಒಂದು ದೀಪ ಆಗಿದ್ದಾರೆ. ಸೊ ಹೇಗನ್ಸುತ್ತೆ? ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಈಗ ನಮ್ಮಲ್ಲಿ ಎಷ್ಟೊಂದ್ ಜನ ಟೀಚರ್ಸ್ ಬಂದಿದ್ದಾರೆ. ಹ್ಮ್. ಕೆಲವರೆಲ್ಲನೂ ಎಷ್ಟು ಡೆಡಿಕೇಟೆಡ್ ಅಂತಂದ್ರೆ, ನಾವ್ ಇಂಡಿಯಾಕ್ ಹೋಗ್ತಾ ಇದೀವಿ, ಇಂಡಿಯಾದಿಂದಾನೇ ಪಾಠ ಮಾಡ್ತೀವಿ ಅಂತಾರೆ. ಎಲ್ಲೋದ್ರೂ ಬಿಡ್ತಾ ಇಲ್ಲ ಕನ್ನಡ ಶಾಲೆ. ಅಂದ್ರೆ ಬೆಳಗ್ಗೆ ಅಷ್ಟೊತ್ತಲ್ಲಿ ಎದ್ದೊಳ್ಬೇಕು, ಇಲ್ಲ ಅಂತಂದ್ರೆ ರಾತ್ರಿ 11 ಗಂಟೆಲೆಲ್ಲ ಕೂತ್ಕೊಂಡು ಪಾಠ ಪಾಠ ಮಾಡ್ಬೇಕು. ನಾನು ಮಾಡ್ಬೇಕು. ಪರವಾಗಿಲ್ಲ, ನಾವು ಅದಕ್ಕೆ ಅಂತ ಸಬ್ಸ್ಟಿಟ್ಯೂಟ್ ಟೀಚರ್ ಇಟ್ಕೊಂಡಿದೀವಿ, ನೀವೇನ್ ಯೋಚನೆ ಮಾಡ್ಬೇಡಿ ಅಂತ. ಹ್ಮ್. ಅವ್ರುಗಳಿಗೆ ಏನು ಅಂತಂದ್ರೆ, ನಮ್ಗೆ ಸಬ್ಸ್ಟಿಟ್ಯೂಟ್ ಟೀಚರ್ ಇಲ್ದೇ ಇದ್ರೆ ಮಕ್ಕಳು ಕ್ಯಾನ್ಸಲ್ ಆಗುತ್ತೆ ಕ್ಲಾಸ್ ಅನ್ನೋ ಒಂದು ಆತಂಕ ಅವ್ರಿಗೆ. ಸೊ ಏನ್ ಮ್ಯಾಜಿಕ್ ಮಾಡ್ತೀರಾ ಅವ್ರ ಟೀಚರ್ಸ್ ನ ಇಲ್ಲಿ ಕನ್ನಡ ಶಾಲೆಗೆ ಬರೋ ಹಂಗ್ ಮಾಡಕ್ಕೆ? ನಮಗೆ ಹೇಗೆ ಕನ್ನಡದ ಮೇಲೆ ಅಭಿಮಾನ ಇದೆಯೋ, ಪ್ರತಿಯೊಬ್ಬ ಟೀಚರ್ಗುನು ಅದೇ ರೀತಿಯ ಅಭಿಮಾನ ಇರುತ್ತೆ. ಕೋರ್ ಪ್ರಿನ್ಸಿಪಲ್. ಅದು ಆ ಅಭಿಮಾನನ ಇಟ್ಕೊಂಡು, ಇಲ್ದೇ ಇದ್ರೆ ಅವ್ರು ಯಾತಕ್ ಬರ್ತಾರೆ? ಅವ್ರ 1 ಗಂಟೆ ವಾರದಲ್ಲಿ ಯಾಕೆ ಮಾಡಕ್ ಬರ್ತಾರಲ್ವಾ? ನಾವು ಅದಕ್ಕೋಸ್ಕರ ಅನುವು ಮಾಡ್ಕೊಡ್ಬೇಕೇ ಹೊರತು, ನಾವೇನು ನಾವ್ ಮಾಡ್ತಾ ಇದೀವಿ ಅಂತ ಏನು ಇಲ್ಲ. ಖಂಡಿತ ಸರ್. ನೀವು ಮಾಡ್ತಿರುವಂತ ಸತ್ಕಾರ್ಯ ಶ್ಲಾಘನೀಯ ಅಂತ ಹೇಳ್ಬೋದು. ಯಾಕಂದ್ರೆ ಇದರಿಂದ ಏನು ಲಾಭ ಇಲ್ಲ. ರೈಟ್. ಕನ್ನಡದ ಒಂದು ಕಂಪನ್ನ ನೀವು ಹರಡಬೇಕು ಅನ್ನೋ ಒಂದು ಜಿಜ್ಞಾಸೆ, ಒಂದು ಮಿಷನ್ ಅಂಡ್ ವಿಷನ್ ಅಂತ ಹೇಳ್ತಾರಲ್ಲ, ಒಂದು ದೃಷ್ಟಿಕೋನ ಮಾತ್ರ ನಿಮ್ಮಲ್ಲಿ ಇದೆಯೇ ಹೊರತು ಎಲ್ರು ಮಾಡೋ ತರ ಇದರಿಂದ ಏನ್ ಲಾಭ ಬರುತ್ತೆ ಆ ತರ ಒಂದು ನಿರೀಕ್ಷೆ ಇಲ್ಲ. ರೈಟ್. ಸೊ ಈ ಒಂದು ಕನ್ನಡ ಅಕಾಡೆಮಿ ಒಂದು NGO ಅಂತಾನೆ ಇದನ್ನ ಹೇಳ್ತೀವಿ. ಸೊ ಅದನ್ನ ನೀವು ಒಬ್ಬ ಪ್ರೆಸಿಡೆಂಟ್ ಆಗಿ ಒಂದು ನಾಯಕತ್ವತೆನ ಪಡ್ಕೊಂಡು ಅದರಿಂದ ಮುಂದುವರಿಬೇಕು ಅಂದ್ರೆ ಯಾವ ತರ ನಷ್ಟ ಅಥವಾ ಕಷ್ಟ ಸುಖಗಳು ಏನಿರ್ಬೋದು ಇದ್ರಲ್ಲಿ? ನಮ್ಮಲ್ಲಿ ಕನ್ನಡ ಅಕಾಡೆಮಿಲಿ 13 ಜನ ಒಂದು ಎಕ್ಸಿಕ್ಯೂಟಿವ್ ಟೀಮ್ ಅಂತ ಇದೆ. ಪ್ರತಿಯೊಬ್ರು ಒಂದೊಂದು ಕೆಲಸ ಹಂಚ್ಕೊಂಡು ಮಾಡ್ತೀವಿ. ಒಬ್ರು ಅಕಾಡೆಮಿಕ್ ಟೀಮ್ ಆಗಿರ್ಬೋದು, ಒಬ್ರು ಮೀಡಿಯಾ ಟೀಮ್ ಆಗಿರ್ಬೋದು, ಒಬ್ರು LMS ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಟೀಮ್ ಆಗಿರ್ಬೋದು, ಫೈನಾನ್ಸ್ಗೆ ಒಬ್ರು ಇದ್ದಾರೆ. ಸೊ ಈ ರೀತಿ ಕೆಲಸಗಳನ್ನ ಹಂಚ್ಕೊಂಡು ಪ್ರತಿಯೊಬ್ರು ಅವರ ವ್ಯಾಪ್ತಿಯಲ್ಲಿ ಏನೇನಿದೆ ಕೆಲಸ ಅದಷ್ಟುನು ಮಾಡ್ಕೊಂಡು ಹೋಗ್ತಾರೆ. ಅವರೇ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವೇನು ಬೇರೆಯವ್ರು ಯಾರೂನು ಅದಕ್ಕೆ ಹೇಳ್ಬೇಕಾಗಿಲ್ಲ, ಅಥವಾ ಪ್ರೆಸಿಡೆಂಟ್ ಬಂದು ಹೇಳಿದ್ರೇನೆ ಮಾಡ್ಬೇಕು ಅಂತಿಲ್ಲ. ಅವ್ರ ಪಾಡಿಗೆ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರೆಸಿಡೆಂಟ್ ಆಗೋ ಒಂದು ಇದೇನು ಅಂತಂದ್ರೆ, ಈ ಕನ್ನಡ ಅಕಾಡೆಮಿ ಇನ್ನು 5 ವರ್ಷದಲ್ಲಿ ಯಾವ ರೀತಿ ಇರುತ್ತೆ, ಆ 5 ವರ್ಷದಲ್ಲಿ ಯಾವ ರೀತಿ ತೊಂದರೆಗಳು ಬರಬಹುದು, ಆ ತೊಂದರೆಗಳನ್ನ ಇವತ್ತಿಂದ ಹೇಗೆ ನಾವು ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು, ಮುನ್ಸೂಚನೆಯನ್ನ ಇಟ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡಿ ಅದನ್ನ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಅದಕ್ಕೆ ಏನೇನು ಚೇಂಜಸ್ ಬೇಕು ಅದನ್ನ ಮಾಡ್ಕೊಂಡು ಹೋಗ್ತೀವಿ ನಾವು. ಥಾಟ್ ಪ್ರೋಸೆಸ್ ಇರ್ಬೇಕು. ನಿಮ್ ಪ್ರಕಾರ ಇನ್ನು 5-10 ವರ್ಷದಲ್ಲಿ ಏನೇನ್ ಚೇಂಜಸ್ ಆಗ್ಬೋದು ಅಂತೀರಿ? ಒಂದು ನಮ್ಗೇನ್ ಅನ್ನಿಸ್ತಾ ಇದೆ ಅಂತಂದ್ರೆ, ಇವಾಗ AI ಬಂದಿರೋದ್ರಿಂದ ಅದರಿಂದ ನಮ್ಮ ಒಂದು ಕಲಿಕೆಯ ಒಂದು ರೀತಿ ಏನಿದೆ ಅದರಲ್ಲಿ ಬದಲಾವಣೆ ಬರ್ಬೋದು. ಖಂಡಿತ ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದೀವಿ. ಇವತ್ತು ನಾವು ಪ್ರತಿಯೊಬ್ಬ ಟೀಚರುನು ಪ್ರತಿ ವಾರನೂ ಒಂದೊಂದು ಗಂಟೆ ಅವರ ಸಮಯ ಕೊಟ್ಟು ಮಾಡ್ತಾ ಇದ್ದಾರೆ. ಅದರಲ್ಲಿ ಮಕ್ಕಳು ಸ್ವಲ್ಪ ನಾನು ಇದನ್ನ AI ಅಲ್ಲಿ ಕಲಿಬೋದಾ ಅಂತ ಏನಾದ್ರು ಹೇಳ್ಬೋದು ಅಂತ ನಾವು ಅನ್ಕೊಂಡಿದೀವಿ. ನೋಡ್ಬೇಕು. ನಮ್ಗೆ ಅಷ್ಟೇ ಅಲ್ಲ, ಪ್ರತಿಯೊಂದು ವಿದ್ಯೆ ಕೊಡುವಂತ ಪ್ರತಿಯೊಂದು ಸಂಸ್ಥೆಲೂನು ಇದು ಪ್ರಶ್ನೆ ಇದ್ದೇ ಇದೆ. ಹೌದು ಸರ್. ನೀವು ಎಲ್ಲ ಕಾದಂಬರಿಗಳು, ಪುಸ್ತಕಗಳನ್ನ ಓದ್ಕೊಂಡು ಬಂದ್ರೆ ಈಗಿನ ಮಕ್ಕಳು
ಪುಸ್ತಕ ಯಾಕೆ ಪಕ್ಕಕ್ಕಿಡು, ಇದೆ ಓಪನ್ ಮಾಡು ಅಂತ ಹೇಳ್ತಾರೆ. ಸೊ ಅವರಿಗೆ ಈಗ ಎಲ್ಲ ಆಗೋಗ್ಬಿಟ್ಟಿದೆ. ಡಿಜಿಟಲ್ ಲಿಟ್ರಸಿ ಅನ್ನೋದು ತುಂಬಾ ಆಕ್ರಮಣ ಮಾಡ್ಕೊಂಡು ಇದು ಬರೆಯೋದು ಅಥವಾ ಬರವಣಿಗೆ ಅಥವಾ ಓದುವುದು ಎಲ್ಲವನ್ನೂ ಕೂಡ ಹಿಡಿದಿಟ್ಕೊಂಡಿದೆ ಅಂತ ನಿಮ್ಗೆ ಅನ್ಸುತ್ತಾ? ಒಂದು ಇದೇನ್ ಹೇಳ್ತಾರೆ, ಇನ್ವೆನ್ಷನ್ ಅಂತ ಏನ್ ಹೇಳ್ತಾರೆ, ಹ್ಮ್ ಅದೊಂದ್ ಬಂದಾಗ್ಲೂ ಕೂಡ ನಾವೇನ್ ಅನ್ಕೋತಾ ಇದ್ವಿ, ಹ್ಮ್ ಓ ನಾವು ನಡ್ಸ್ಕೊಂಡ್ ಬಂದಿರೋ ದಾರಿಲಿ ಇದೆಲ್ಲ ಹೊಟ್ಟೋಗ್ಬಿಡುತ್ತೆ, ಇದೆಲ್ಲ ಬದಲೇ ಆಗ್ಬಿಡುತ್ತೆ, ಎಲ್ಲ ಹ್ಮ್ ತಪ್ಪಾಗ್ಬಿಡುತ್ತೆ ಹ್ಮ್ ಅನ್ನೋ ಒಂದು ಭಾವನೆ ಇದ್ದೇ ಇರುತ್ತೆ. ಹ್ಮ್ ಹ್ಮ್ ಆದ್ರೆ ಮನಸ್ಥಿತಿ ಏನಿದೆ ಅಥವಾ ಹ್ಮ್ ನಾವು ಯೋಚನೆ ಮಾಡೋ ರೀತಿ ಏನಿದೆ ಹ್ಮ್ ಆಸ್ ಎ ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಹ್ಮ್ ಯಾವಾಗ್ಲೂನು ನಾವು ನೆಕ್ಸ್ಟ್ ಚಾಲೆಂಜ್ಗೆನೆ ಕಾಯ್ತಾ ಇರ್ತೀವಿ. ಹ್ಮ್ ಸೊ ಯಾವುದು ಈಸಿ ಆಗಿದೆ ಅಂತ ಅಂದ್ಬಿಟ್ಟು ಈಸಿ ಮಾಡ್ಕೊಂಡು ನಿಲ್ಸೋದಿಲ್ಲ. ಸೊ ಸೊ ನಿಮ್ ಪ್ರಕಾರ ಪ್ರತಿಯೊಂದು ಮನಸ್ಥಿತಿ ಅಂಡ್ ಪರಿಸ್ಥಿತಿ ಮ್ಯಾಟರ್ಸ್ ಅ ಲಾಟ್ ಅಂತ. ಇದು ಯಾವುದೇ ಒಂದು ಹೊಸದಾಗಿ ಬಂದಿದೆ, ಸುಲಭ ಇದೆ ಅಂತಂದ್ರೆ ಹ್ಮ್ ಅದನ್ನ ತಗೊಂಡು ಹ್ಮ್ ನಾವು ಇನ್ನೇನು ನಮಗ್ ನಾವೇ ಏನ್ ಚಾಲೆಂಜ್ ಮಾಡ್ಕೋಬಹುದು ಹ್ಮ್ ಅಂತ ಮುಂದಿನ ಇದನ್ನ ನೋಡ್ಕೊಂಡು ಹೋಗ್ತೇವೆ ಆಲೋಚನೆ. ಹೊರತು, ಹ್ಮ್ ಆಲೋಚನೆ ಇರುತ್ತೆ ಹೊರತು ಹ್ಮ್ ಇದಿದೆ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಹ್ಮ್ ಬಿಟ್ಬಿಡೋದು ಅದ್ ಹ್ಮ್ ಮಾಡೋದಿಲ್ಲ ನಾವು. ಹ್ಮ್ ಹ್ಮ್ ಸೊ ಅದು ಸೊ ನಿಮ್ಮ ಕನ್ನಡ ಅಕಾಡೆಮಿ ವೆಬ್ಸೈಟ್ ಏನ್ ಸರ್ ಬ್ಯೂಟಿಫುಲ್ ಆಗಿದೆ. ಎಲ್ಲ ಡೈರೆಕ್ಟರ್ಸ್ ಇಂದ ಹಿಡಿದು ನಿಮ್ ಚರಿತ್ರೆಯಿಂದ ಹಿಡಿದು ಅವ್ರವ್ರು ಏನ್ ಹೇಳ್ತಾರೆ ಅದೆಲ್ಲ ಇದೆ. ಕೃಷ್ಣಗೌಡ್ರಿಂದ ಹಿಡಿದು ನಾಗಾಭರಣ ಸರ್ ಇಂದ ಹಿಡಿದು ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಕವಿಗಳೆಲ್ಲರೂ ಕೂಡ ಹೇಳಿದ್ದಾರೆ. ಸೊ ಅವಾಂತ ಅಸೆಸ್ಮೆಂಟ್ ಅಂತ ಏನೋ ಇದೆ. ಏನ್ ಸರ್ ಅದು? ಸೊ ನಾನು ಆಗ್ಲೇ ಹೇಳಕ್ ಶುರು ಮಾಡಿದ್ದೆ, ಹ್ಮ್ ಈ ಮಕ್ಕಳಿಗೆ ಕಲಿತಾ ಇದ್ದೀನಿ ನೆಕ್ಸ್ಟ್ ಏನು ಹ್ಮ್ ಅಂತ. ಹೈಸ್ಕೂಲಿಗೆ ಬಂದಾಗ ಅವ್ರಿಗೆ ಒಂದು ಕ್ರೆಡಿಟ್ ಅಂತ ಕೊಡಿಸ್ಬೇಕು. ಈ ಹ್ಮ್ ಕನ್ನಡ ಕಲ್ತಿರೋದು ಇಷ್ಟು ವರ್ಷ ರೈಟ್. ಕಲ್ಸಿರೋದು ಪ್ರತಿಫಲ ಇರ್ಬೇಕಲ್ಲ. ಪ್ರತಿಫಲ ಇರಬೇಕು ಹಾ. ಅಂತ. ಕೆಲವು ಶಾಲೆಗಳು ಇಲ್ಲಿ US ನಲ್ಲಿ ಹ್ಮ್ ಪ್ರತಿಯೊಂದು ಶಾಲೆನೂ ಹ್ಮ್ ಅವ್ರದೇ ಒಂದು ನಿಯಮಗಳು, ಹೇಗೆ ಒಂದು ರೆಕಗ್ನಿಷನ್ ಕೊಡಬೇಕು ಅನ್ನೋದು ಅವ್ರದೇ ಒಂದು ನಿಯಮ ಇರುತ್ತೆ. ಓ ನೀವು ಮಾಡಿರೋದಲ್ಲ ಅವ್ರವ್ರೇ ಅವ್ರು ಸ್ಟ್ರಕ್ಚರ್ ಮಾಡ್ಕೋತಾರೆ. ಪ್ರತಿಯೊಂದು ಕೌಂಟಿಲೂ ಬೇರೆ ರೀತಿ ಇರುತ್ತೆ. ಓಕೆ. ಸೊ ಹ್ಮ್ ಹಾಗಾಗಿ ಹ್ಮ್ ನಮ್ಗೆ ಈ ಕನ್ನಡ ಅಕಾಡೆಮಿ ಬಂದಿದ್ದೇ ಅದಕ್ಕೋಸ್ಕರ. ಹ್ಮ್ ನಾವು ಈ ರೆಕಗ್ನಿಷನ್ ಕೊಡಿಸ್ಬೇಕು. ಹ್ಮ್ ಎಲ್ಲರೂ ಒಟ್ಟಿಗೆ ಸೇರಿ ಬೇರೆ ಹ್ಮ್ ಬೇರೆ ರಾಜ್ಯಗಳಿಂದ ಇದು ಎಲ್ಲ ಸೇರಿ ಹ್ಮ್ ನಿಮ್ಮಲ್ಲಿ ಏನ್ ನಡೀತಾ ಇದೆ, ನಮ್ಮಲ್ಲಿ ಏನ್ ನಡೀತಾ ಇದೆ ಒಂದು ಮಾತಾಡ್ಕೊಂಡು ಹ್ಮ್ ಒಂದು ಒಂದು ಹೈ ಲೆವೆಲ್ ಪ್ಲಾನ್ ಹಾಕೋಣ. ಹ್ಮ್ ಆಮೇಲೆ ಪ್ರತಿಯೊಂದು ಶಾಲೆ, ಆ, ಒಂದು ಡಿಸ್ಟ್ರಿಕ್ಟ್ ಏನಿದೆ ಅಥವಾ ರೈಟ್ ಕೌಂಟಿ ಏನಿದೆ ಅಲ್ಲಿ ರೈಟ್. ಹೋಗ್ಬಿಟ್ಟು ಕೇಳೋಣ. ಹ್ಮ್ ಹ್ಮ್ ಇದಕ್ಕೆ ಕನ್ನಡ ಅಕಾಡೆಮಿ ಒಂದು ಕನ್ನಡ ಫಾರ್ ಆಸ್ ಎ ಫಾರಿನ್ ಲ್ಯಾಂಗ್ವೇಜ್ ಅಂತ ಒಂದು ಗ್ರೂಪ್ ಒಂದು ಫಾರ್ಮ್ ಎಸ್ ಮಾಡ್ಕೊಂಡು ಅಲ್ಲಿಂದ ಆದ್ಯತೆ ಶುರುವಾಗಿದ್ದು. ಮಾನ್ಯತೆ ಕೊಡಬೇಕು ಅಂತ. ಅಲ್ಲಿಗೆ ಹ್ಮ್ ಶುರುವಾಗಿದ್ದು. ಹ್ಮ್ ಆಮೇಲೆ ಅದು ಕೋವಿಡ್ ಬಂತು. ಅದು ಹ್ಮ್ ಎಲ್ಲರೂ ಹೇಗ್ ಕಲ್ಸೋದು ಅಂತ ಮಾಡ್ತಾ ಇದ್ರು. ನಾವು ಹ್ಮ್ ಕನ್ನಡ ಅಕಾಡೆಮಿ ಅಂತ ಒಂದು ಆರ್ಗನೈಸೇಷನ್ ಮಾಡ್ಕೊಂಡು ಹ್ಮ್ ಅದು ಕೋವಿಡ್ ಇಂದಾಗಿ ಅದು ಹ್ಮ್ ಇಮಿಡಿಯೇಟ್ ಆಗಿ ಟೇಕ್ ಆಫ್ ಆಯ್ತು. ಹ್ಮ್ ಆದ್ರೆ ಇದು ಹಿಂದಕ್ಕೆ ಬಂದ್ರೆ ಹ್ಮ್ ಇದು ಅಕ್ರೆಡಿಟೇಷನ್ ಅಥವಾ ರೆಕಗ್ನಿಷನ್ ಹೇಗೆ ಮಾಡಬೇಕು ಹ್ಮ್ ಅಂತಂದಾಗ ಹ್ಮ್ ಶಾಲೆಗಳು ಈ US ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಹ್ಮ್ ಸೀಲ್ ಆಫ್ ಬೈಲಿಟ್ರಸಿ ಅಂತ ಹಾ ಮಾಡಿದ್ದಾರೆ. ಸೀಲ್ ರೈಟ್. ಆಫ್ ಬೈಲಿಟ್ರಸಿ ಏನು ಅಂತಂದ್ರೆ ಹಾ ನಿಮ್ಗೆ ನೀವು ಮಾತಾಡ್ತೀರಾ ಅಥವಾ ಹ್ಮ್ ಒಂದು ಪರಿಚಯ ಇರುವಂತ ಭಾಷೆ, ಹ್ಮ್ ಅದನ್ನ ಒಂದು ರೆಕಗ್ನೈಸ್ ಮಾಡಬೇಕು ಹ್ಮ್ ಅಂತ ಎಲ್ಲಾ ರಾಜ್ಯಗಳು, ಎಲ್ಲಾ ಸ್ಟೇಟ್ಸ್ ಅಗ್ರಿ ಅಬ್ಬಾ ಮಾಡಿ ಸಲ್ಯೂಟ್. ಒಂದು ಮಾಡಿದ್ರು. ರೈಟ್ ಅದು ಎಲ್ಲ ಜನರಿಕ್ ಆಗಿದೆ. ಅದು ರೈಟ್. ಅವರು ಒಂದು ರೂಲ್ ಕೊಟ್ಬಿಟ್ಟು ಜನರಿಕ್ ಆಗಿದೆ. ಹ್ಮ್ ಆದ್ರೆ ಹ್ಮ್ ನಾವು ಕನ್ನಡ ಅದನ್ನ ಹೇಗ್ ಸೇರ್ಸ್ಕೋಬೇಕು, ಹ್ಮ್ ಸೀಲ್ ಆಫ್ ಬೈಲಿಟರಲ್ ಹೇಗ್ ಸೇರ್ಸ್ಕೋಬೇಕು ಹ್ಮ್ ಅಂತಂದ್ರೆ ಹ್ಮ್ ಅವ್ರ ರೂಲ್ ಏನ್ ಇತ್ತು ಅಂತಂದ್ರೆ ಒಂದು ಟೆಸ್ಟ್ ತಗೋಬೇಕು, ನೀವು ಎಕ್ಸ್ಟರ್ನಲ್ ಟೆಸ್ಟ್ ತಗೋಬೇಕು, ಓಕೆ. ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಹೇಳ್ತಾರೆ. ರೈಟ್. ಅದನ್ನ ತಗೋಬೇಕು ಅಂತ ಹ್ಮ್ ಹ್ಮ್ ಇರುತ್ತೆ. ಆ ಪ್ರೊಫಿಷಿಯನ್ಸಿ ಟೆಸ್ಟ್ ತಗೋಬೇಕು ಅಂದ್ರೆ ಎಲ್ಲಿ ತಗೋಬೇಕು? ಹ್ಮ್ ಸೊ ಕನ್ನಡಕ್ಕೆ ಒಂದು ಟೆಸ್ಟ್ ಇರಲಿಲ್ಲ. ಹ್ಮ್ ಸೊ ನಾವು ಆವೆಂಟ್ ಅನ್ನೋ ಒಂದು ಆರ್ಗನೈಸೇಷನ್ ಜೊತೆ ಹ್ಮ್ ಕೆಲಸ ಮಾಡಿ ಹ್ಮ್ ಅವ್ರಿಗೆ ಬೇರೆ ಎಲ್ಲ ಸುಮಾರು ಇತ್ತು, ಟೆಸ್ಟ್ಗಳಿತ್ತು. ಹ್ಮ್ ಇವಾಗ ಹಿಂದಿ ಇತ್ತು, ಹ್ಮ್ ತಮಿಳ್ ಇತ್ತು. ಹ್ಮ್ ಸೊ ನಾವು ಅದನ್ನ ಕನ್ನಡಕ್ಕೆ ಒಂದು ಟೆಸ್ಟ್ ಅವ್ರಿಗೆ ಕ್ರಿಯೇಟ್ ಮಾಡಿ ಕೊಟ್ಟು ಹ್ಮ್ ಹ್ಮ್ ಅವ್ರಿಗೆ ಅವರು ಒಂಥರ ತುಂಬಾ ಕಮ್ಯುನಿಟಿ ಜೊತೆ ಕೆಲಸ ಬೆರೆತು. ಮಾಡ್ತಾರೆ. ಹ್ಮ್ ಅವರು ಟೀಚರ್ಸ್ ಇದು ಕ್ರಿಯೇಷನ್, ಟೆಸ್ಟ್ ಕ್ರಿಯೇಷನ್ಗೆ ಹ್ಮ್ ಮತ್ತೆ ಟೆಸ್ಟ್ ರೇಟಿಂಗ್ಗೆ ಹ್ಮ್ ಎಲ್ಲನೂ ಕಮ್ಯುನಿಟಿ ಜೊತೆನೆ ಅವರು ಕೆಲಸ ಹ್ಮ್ ಮಾಡ್ತಾರೆ. ಹ್ಮ್ ಸೊ ಅದನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ರಿಂದ ಹ್ಮ್ ಈಗ ಯಾರಾದ್ರೂ ಯಾವ ರಾಜ್ಯದಲ್ಲಾದ್ರೂ ಯಾವ ಹ್ಮ್ ಸ್ಟೇಟ್ ಅಲ್ಲಾದ್ರೂ ಹೋಗಿ ಆ, ಟೆಸ್ಟ್ ತಗೊಂಡ್ರೆ ಅದು ಹ್ಮ್ ಅದು ಇಟ್ಸ್ ಅನ್ ಆನ್ಲೈನ್ ಅಸೆಸ್ಮೆಂಟ್. ಸೊ ವ್ಯಾಲಿಡ್ ಇದೆ ಅಂತ. ವ್ಯಾಲಿಡ್ ಇರುತ್ತೆ. ಹ್ಮ್ ಅದು ಅವರ ಶಾಲೆಗೆ ತಗೊಂಡು ಹೋದ್ರೆ ಆ ಶಾಲೆಯಲ್ಲಿ ಸೀಲ್ ಆಫ್ ಬೈಲಿಟ್ರಸಿ ಕೊಡ್ತಾರೆ. ಸೊ ಹಾಗಾಗಿ ಸೂಪರ್. ಕನ್ನಡ ಹ್ಮ್ ಈ ಸುಮಾರು ಬೇರೆ ಭಾಷೆಗಳು ಸುಮಾರು ವರ್ಷದಿಂದ ಇದ್ರೂ ಕೂಡ ಹ್ಮ್ ಇವತ್ತು ಕನ್ನಡ ಒಂದು ಲೀಪ್ ಫ್ರಾಗ್ ಅಂತ ಏನ್ ಹೇಳ್ತಾರೆ, ಮುಂದಕ್ಕೆ ಹಾರಿ ಮೇರು ಪರ್ವತದಂತೆ ಇದೆ, ಬೆಳಗ್ತಾ ಇದೆ. ಸಾವಿರದ ಮೇಲೆ ಶಾಲೆಗಳಲ್ಲಿ ಇವತ್ತು ಒಂದಲ್ಲ ಒಂದು ರೀತಿ ಕನ್ನಡದ ರೆಕಗ್ನಿಷನ್ ಇದೆ. ಅದು ನಿಮ್ಮಂತ ಸಾಧಕರಿಂದ ಸಾಧ್ಯ ಆಗತ್ತೆ. ಈ ಒಂದು ಶಾಲೆಗೆ ಸ್ಪಾನ್ಸರ್ಸ್ ಅಂತ ಯಾರು ಬರಲ್ವಾ ಸರ್ ಇಲ್ಲಿಗೆ?
ಬರ್ತಾರೆ. ಹ್ಮ್. ನಾವು ಸದ್ಯಕ್ಕೆ ಇನ್ನೂ ಸ್ಪಾನ್ಸರ್ಸ್ ಅಂತ ಹೋಗಿಲ್ಲ. ಹ್ಮ್. ಬೇಕಾದಾಗ ನಾವು ಹೋಗ್ತೀವಿ. ಅಲ್ಲ, ಇವಾಗ ಅವಶ್ಯಕತೆ ಬೇಡವಾ ಅಂತೀರಾ? ಅದು ನೋಡೋಣ. ಹ್ಮ್. ಯಾಕೆಂತಂದ್ರೆ ನಮಗೆ ಏನಿರೋದು ಇದು ಆ, ಎಲ್ಲ ಮಕ್ಕಳು, ಹ್ಮ್. ಪೇರೆಂಟ್ಸು, ಹ್ಮ್. ಟೀಚರ್ಸು ಹ್ಮ್. ಇವ್ರು ನಡೆಸ್ತಾ ಇರೋ ಶಾಲೆ. ಹ್ಮ್. ಹ್ಮ್. ಆ, ಯಾತಕ್ಕೆ ಸ್ಪಾನ್ಸರ್ಸ್ ಬೇಕು, ಸ್ಪಾನ್ಸರ್ಸ್ ಬೇಕಾದ್ರೆ ಯಾವ ರೀತಿ ಬೇಕು, ಹ್ಮ್. ಯಾತಕ್ ಬೇಕು ಅನ್ನೋದನ್ನ ಇನ್ನೂ ನಾವು ಆ ಸಂದರ್ಭಕ್ಕೆ ಬಂದಿಲ್ಲ. ಹ್ಮ್. ಬಂದ್ರೆ ನೋಡೋಣ. ಅಲ್ಲ, ಇಲ್ಲೆಲ್ಲೂ ಫೈನಾನ್ಷಿಯಲ್ ನೀಡ್ಸ್ ಅಂತ ಒಂದು ಹಣಕಾಸಿನ ಸರಬರಾಜು ಬೇಕಾಗತ್ತೆ, ಅವಶ್ಯಕತೆ ಅಂತ ಎಲ್ಲೂ ಬರಲ್ವಾ? ಇವಾಗ ಸದ್ಯಕ್ಕೆ ಅಷ್ಟೊಂದು ಬಂದಿಲ್ಲ. ಹ್ಮ್. ಹ್ಮ್. ಮುಂದೆ ಬರಬಹುದೇನೋ ಹ್ಮ್. ನೋಡೋಣ. ಹ್ಮ್. ಸೊ ಹಲವಾರು ದೇಶಗಳಲ್ಲಿ ನಿಮ್ಮ ಕನ್ನಡ ಪುಸ್ತಕ ಹಾಗೂ ನಿಮ್ಮ ಕೆಲಸ ಮೆರುಗ್ತಾ ಇದೆ. ಸೊ ದೇಶಗಳೆಲ್ಲವೂ ಕೂಡ ಅವರಾಗವರೇ ವಾಲಂಟಿಯರ್ ಆಗಿ ಅಪ್ರೋಚ್ ಮಾಡಿದ್ರ, ಅಥವಾ ನೀವೇ ಹರಡಬೇಕು ಅಂತ ಏನಾದ್ರು ಕಮ್ಯುನಿಕೇಟ್ ಮಾಡಿದ್ರ, ಏನ್ ಕತೆ? ಮಾತು ಹರಡ್ತಾ ಇರುತ್ತೆ. ಹ್ಮ್. ಅಥವಾ ಯಾರೋ US ಅಲ್ಲಿ ಇದ್ದಾರೆ. ಇವಾಗ ನಂದಕುಮಾರನ್ನೇ ತಗೊಂಡ್ರೆ ಎಸ್. ಅವರು ಹುಡುಕ್ತಾ ಇದ್ರಂತೆ ಶಾಲೆ ಎಲ್ಲಿದೆ ಅಂತ ಹೌದಾ? ಹೇಳಿ. ಓಕೆ. ಕೆನಡಾದಲ್ಲಿ ಹುಡುಕ್ತಾ ಇದ್ರಂತೆ. ಹ್ಮ್. ಅವ್ರ ತಮ್ಮನೇ ಲಾಸ್ ಏಂಜಲ್ಸ್ ಶಾಲೆಯಲ್ಲೇ ಕೆಲಸ ಮಾಡ್ತಾ ಇದ್ರು. ಓಕೆ. ಸೊ ಹ್ಮ್. ಹೀಗೆ ಹ್ಮ್. ಎಷ್ಟೋ ನಾವು ಗೊತ್ತಿದೆ ಅಂತಂದ್ರೂ ಕೂಡ ಆ ಹ್ಮ್. ವಿಷಯ ಬಂದು ನಾನು ಇದು ಮಾಡ್ಬೇಕು ಹ್ಮ್. ಅಂತ ಒಂದು ಮನಸ್ಸು ಬಂದಾಗ ಮಾತ್ರ ಹ್ಮ್. ಇದೆಲ್ಲಿದೆ ಅಂತ ಹುಡುಕಕ್ಕೆ ಶುರು ಮಾಡ್ತೀವಿ. ಹ್ಮ್. ಹ್ಮ್. ಸೊ ಹಾಗೆ ನಾನು ಸುಮಾರು ಕಡೆ ಹೋಗಿದ್ದೀನಿ. ಮೊನ್ನೆ ಒಟಾವಾದಲ್ಲೂ ಇದ್ದೆ ನಾನು. ರೈಟ್. ಅವರು ಇದೇ ರೀತಿ ಕನ್ನಡ ಎಲ್ಲಿ ಶಾಲೆ ಒಂದು ಪ್ರೋಗ್ರಾಮ್ ಅಲ್ಲಿ ಇದ್ರಿ. ಹುಡುಕ್ತಾ ಇದ್ರು, ಕೊನೆಗೆ ನಂದಕುಮಾರ್ ಸಿಕ್ಕಿದ್ರು. ಹ್ಮ್. ಹಾಗಾಗಿ ಹ್ಮ್. ಹ್ಮ್. ಸೊ ಒಂದು ಈ ರೀತಿ ಸುಮಾರು ಜನ ಬರ್ತಾ ಇದ್ದಾರೆ. ಹ್ಮ್. ಹ್ಮ್. ಇನ್ನು ಕೆಲವರು ನಮ್ಮ ವೆಬ್ಸೈಟ್ ಎಲ್ಲೋ ಕನ್ನಡ ಅಂತ ಶುರು ಮಾಡಿದಾಗ, ಹ್ಮ್. ಕನ್ನಡ ಲರ್ನಿಂಗ್ ಅಂತ ಶುರು ಮಾಡಿದಾಗ ವೆಬ್ಸೈಟ್ ಅಲ್ಲಿ ನಮ್ಮ ಕನ್ನಡ ಅಕಾಡೆಮಿದು ವೆಬ್ಸೈಟ್ ಬರುತ್ತೆ. ಹ್ಮ್. ಅವರು ಕಾಂಟ್ಯಾಕ್ಟ್ ಸರ್, ಮಾಡ್ತಾರೆ. ಎಲ್ಲರ ಆಲೋಚನೆ ಒಂದೇ ತರ ಇರಲ್ಲ, ಮನಸ್ಥಿತಿ ಒಂದೇ ತರ ಇರಲ್ಲ. ನೀವು ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ಇನ್ನೊಬ್ರು ಇನ್ನೊಂದ್ ತರ ಹೇಳ್ಬಹುದು. ಸೊ ಎಲ್ಲಾನು ಸಮತೋಲನ ಮಾಡಿಕೊಂಡು ಒಂದು ಆರ್ಗನೈಸೇಷನ್, ಒಂದ್ ಶಾಲೆ ಕೈಗೂಡಿ ಮಾಡುತ್ತೆ ಅಂತಂದ್ರೆ, ಸೊ ಹೇಗ್ ಸಾಧ್ಯ ಇದು? ಸೊ ಅದು ಒಪಿನಿಯನ್ ಡಿಫ್ರೆನ್ಸಸ್ ಅನ್ನೋದಕ್ಕಿಂತನೂ ಈ ಆಬ್ಜೆಕ್ಟಿವ್ ಏನು, ಹ್ಮ್. ನಮ್ಮ ಗುರಿ ಏನು. ಹ್ಮ್. ಸೊ ನಮ್ಮ ಗುರಿ ನಿಮ್ಮ ಗುರಿ ಒಂದೇ ಆಗಿರೋದ್ರಿಂದ, ಆ ಕನ್ನಡ ನಿಟ್ಟಿನೆಡೆ. ಕಲಿಸೋದು ಅಷ್ಟೇನೆ ಹ್ಮ್. ಗುರಿ ಆಗಿರೋದ್ರಿಂದ, ಹ್ಮ್. ಕನ್ನಡ ಹೇಗ್ ಕಲಿಸ್ಬೇಕು, ನಾವು ಈ ತರ ನಮ್ಗೆ ಅನ್ಸಿದೆ ಇದು ಹ್ಮ್. ಈ ರೀತಿ ಕಲಿಸಿದ್ರೆ ಕನ್ನಡ ಮಕ್ಕಳು ಬೇಗ ಕಲಿತಾರೆ ಅಂತ ಹ್ಮ್. ಹೇಳಿ. ಹ್ಮ್. ಹ್ಮ್. ನಿಮ್ಗೇನಾದ್ರೂ ಬೇರೆ ರೀತಿ ಅನ್ನಿಸಿದ್ರೆ ಬನ್ನಿ, ಹ್ಮ್. ಸೇರ್ಕೊಂಡು ಕೆಲಸ ಮಾಡೋಣ ಅಂತ ನಾವು ಯಾವಾಗ್ಲೂ ಎಲ್ಲರಿಗೂ ಹೇಳೋ ಹ್ಮ್. ಮಾತದು. ಹ್ಮ್. ನಾವು ಇದು ಆ, ಮಾಡಿದೀವಿ ಇದೇ ಸರಿ ಅಂತ ಅಲ್ಲ. ಹ್ಮ್. ಹ್ಮ್. ನಾವು ಪ್ರತಿ ಸಲನೂ ನಾವು ಪ್ರತಿ ಒಂದು ಎಕ್ಸಿಕ್ಯೂಟಿವ್ ಟೀಮ್ ಮೆಂಬರ್ಸ್ನು ಹ್ಮ್. ಒಂದೊಂದು 5-6 ಶಾಲೆ ಜೊತೆ ಮಾತಾಡ್ತಾನೆ ಇರ್ತೀವಿ. ಓಕೆ. ಸೊ ಅವರ ಫೀಡ್ಬ್ಯಾಕ್ ತಗೊಳೋದು, ಅಥವಾ ರೈಟ್. ಪಾಠಗಳು ಯಾವ್ದು ಕಷ್ಟ ಆಗುತ್ತೆ ಅಂತ ಕೇಳೋದು. ಸೊ ಹ್ಮ್. ಟೀಚರ್ಸ್ ಫೀಡ್ಬ್ಯಾಕ್ ತಗೊಂಡು ಹ್ಮ್. ನಾವು ಮತ್ತೆ ಶಿವಗೌಡ್ರ ಜೊತೆ ಡಿಸ್ಕಸ್ ಮಾಡಿ ಹ್ಮ್. ಅದು ಮತ್ತೆ ಇನ್ನೂ ಎಷ್ಟು ಸುಲಭ ಮಾಡ್ಬೋದು, ಅಥವಾ ಮಕ್ಕಳು ಬೇಗ ಬೇಗ ಕಲೀಲಿಕ್ಕೆ ಹೇಗೆ ಇನ್ನೂ ಹ್ಮ್. ಅನುವು ಮಾಡ್ಕೊಡ್ಬೋದು ಅನ್ನೋದು ನಾವು ಮಾತಾಡ್ತಾನೆ ಇರ್ತೀವಿ ಹ್ಮ್. ಹ್ಮ್. ಯಾವಾಗ್ಲೂ. ಹ್ಮ್. ಹ್ಮ್. ಸೊ ನಿಮ್ಮ ಶಾಲೆನೇ ಆಯ್ಕೆ ಮಾಡ್ಕೋಬೇಕು ಒಬ್ಬ ಸ್ಟೂಡೆಂಟು ಅಂದ್ರೆ ಏನ್ ವಿಭಿನ್ನತೆ ಇದೆ ನಿಮ್ಮ ಶಾಲೆ? ಶಾಲೆ ಅಂತ ನಮ್ ಶಾಲೆನೇ ಅಂತ ಅಂದ್ರೆ ನಿಮ್ಮ ಏನಿಲ್ಲ. ಕನ್ನಡ ಕಲಿಕೆಯನ್ನೇ ಆಯ್ಕೆ ಮಾಡ್ಕೋಬೇಕು ಅಂದ್ರೆ? ಆ, ಮೊದಲೇ ನಾನು ಇಂಡಿಯಾನದಲ್ಲಿದ್ದಾಗ ನಾನು ಶಾಲೆ ಶುರು ಮಾಡಿದ್ದೆ. ಅದು ಯಾತಕ್ಕೆ ಶಿವಗೌಡರು ಇದು ಪುಸ್ತಕಗಳನ್ನ ಉಪಯೋಗಿಸಿದ್ವಿ ಅಂತಂದ್ರೆ, ಹ್ಮ್. ಅದು ಪ್ರತಿ ಒಬ್ಬ ಆಮ್, ಶಾಲೆ ನಡೆಸೋರ್ಗುನು ಇರುವಂತ ಒಂದು ತೊಂದರೆ ಅಂತ ಹೇಳ್ತೀನಿ. ತೊಂದ್ರೆ. ಯಾಕಂದ್ರೆ ಒಂದು ಪುಸ್ತಕ ಇಲ್ಲದೆ ಇದ್ರೆ ಹ್ಮ್. ನೀವು ಪ್ರತಿ ವಾರ ಕುತ್ಕೊಂಡು ಇದು ಪಾಠ ಏನ್ ಮಾಡ್ಬೇಕು, ಮುಂದಿನ ವಾರ ಅದು ಆ ಶನಿವಾರಕ್ಕೇನೆ ರೆಡಿ ಆಗ್ಬೇಕು, ಭಾನುವಾರ ನಾನು ಪಾಠ ಮಾಡ್ಬೇಕು, ತುಂಬಾ ಕಷ್ಟ ಅದು. ಹ್ಮ್. ಹ್ಮ್. ಇದುವರೆಗೂನು ಒಂದು ಸ್ಟ್ರಕ್ಚರ್ಡ್ ಸಿಲೆಬಸ್ ಅಂತ ಇರ್ಲಿಲ್ಲ. ಓಕೆ. ಈ ಪಾಠಗಳು ಹ್ಮ್. ಒಂದು ಸ್ಟ್ರಕ್ಚರ್ಡ್ ಸಿಲೆಬಸ್ ನ ಹ್ಮ್. ಕೊಡುತ್ತೆ. ಹ್ಮ್. ಮತ್ತೆ ಇದು ಈಗಾಗ್ಲೇನೆ ಒಂದು 6,000 ಮಕ್ಕಳು ಇದನ್ನ ಕಲಿತಾ ಇರೋದ್ರಿಂದ, ಹ್ಮ್. ಹ್ಮ್. ಅವ್ರು ಯಾರು ಬಂದು ಇದು ಸರಿ ಇಲ್ಲ, ಹ್ಮ್. 6,000ದಿಂದ 4,000 ಆಗೋಯ್ತು ಮಕ್ಕಳು ಅಂತ ಏನಾಗಿಲ್ಲ. ಕಂಪ್ಲೇಂಟ್ಸ್ ಬಂದಿಲ್ಲ. ಸೊ 6,000 ಇನ್ನೂ ಬೆಳಿತಾನೆ ಇದೆ. ಸೊ ಹ್ಮ್. ಹ್ಮ್. ನಾವು ಅದನ್ನ ನೋಡಿ ಹ್ಮ್. ಸುಮಾರು ಜನ ಇದೊಂದು ಆರ್ಗನೈಸೇಷನ್ ಚೆನ್ನಾಗಿದೆ, ಹ್ಮ್. ಮತ್ತೆ ಅದ್ರ ಹಿಂದೆ ನಡೆಯೋ ಕೆಲಸನೂ ಕೂಡ, ಮತ್ತೆ ನಮ್ಮ ಕಮಿಟ್ಮೆಂಟ್ Yes. ಏನಿದೆ ಕನ್ನಡ ಅಕಾಡೆಮಿ ಕಡೆಯಿಂದ, ಎಸ್. ಈಗ ಬರೀ ಪುಸ್ತಕ ಕೊಟ್ಬಿಟ್ರು ಅಂತಿಲ್ಲ. ಹ್ಮ್. ಆ ಪುಸ್ತಕಕ್ಕೆ ಹೋಮ್ವರ್ಕ್ ಮಾಡಬೇಕು, ಹ್ಮ್. ಅದು ತಯಾರಿರುತ್ತೆ. ಹ್ಮ್. ಇದಕ್ಕೆ ಟೆಸ್ಟ್ ಹೇಗ್ ಮಾಡಬೇಕು, ಅದು ತಯಾರಿರುತ್ತೆ. ಹ್ಮ್. ಆ ಸ್ಕೋರ್ಸ್ ಎಲ್ಲಿರುತ್ತೆ, ಅದು ತಯಾರಿರುತ್ತೆ. ಹ್ಮ್. ಅಟೆಂಡೆನ್ಸ್ ರಿಪೋರ್ಟ್ ಏನು, ಅದು ತಯಾರಿರುತ್ತೆ. ಹ್ಮ್. ಸೊ ಒಂದು ಶಾಲೆಗೆ ಏನೇನು ಬೇಕು ಹ್ಮ್. ಎಲ್ಲಾನು ನಾವು ಹಿಂಬದಿಯಿಂದ ಬೆನ್ನೆಲುಬಾಗಿ ಹ್ಮ್. ಅವ್ರಿಗೆ ಕೊಡ್ತಾ ಇರ್ತೀವಿ. ಹ್ಮ್. ಮತ್ತೆ ಅವ್ರಿಗೆ ಹೇಗೆ ಪಾಠ ಮಾಡೋದು ಅದನ್ನು ಕಲಿಸ್ಕೊಡ್ತಾ ಇರ್ತೀವಿ. ಹ್ಮ್. ಹ್ಮ್. ಸೊ ಹಾಗಾಗಿ ಎಲ್ಲಾರೂನು ಹ್ಮ್. ಬರೋರೆಲ್ಲ ಯಾರೂನು ಟೀಚರ್ಸ್ ಆಗಿರೋದಿಲ್ಲ. ಹ್ಮ್. ಹ್ಮ್. ಟೀಚರ್ಸ್ ಆಗಿಲ್ದೇ ಇರೋರು ಹೇಗ್ ಟೀಚ್ ಮಾಡ್ಬೋದು,
ಮತ್ತೆ ಪೇರೆಂಟ್ಸು ಹೇಗೆ ಅದನ್ನ ರಿಸೀವ್ ಮಾಡ್ತಾರೆ ತಮ್ಮ ಮಕ್ಕಳಿಗೆ, ಹ್ಮ್. ಮತ್ತೆ ಮಕ್ಕಳ ಪ್ರೋಗ್ರೆಷನ್ ಏನಿದೆ ರೈಟ್. ಅದನ್ನ ನೋಡಿ ಹ್ಮ್. ಅದು ಬೆಳಿತಾನೆ ಇರುತ್ತೆ ಅಂತ ಅನ್ಕೊ. ಸೊ ನೀವು ಮಕ್ಳ ಪ್ರೋಗ್ರೆಷನ್ ಅಂತ ಹೇಳಿದಾಗ ಅಸೆಸ್ಮೆಂಟ್ ತರ ಮಾಡ್ತೀರಾ ಅಥವಾ ಹೆಂಗೆ ಅದು? ರಿಪೋರ್ಟ್ಸ್ ಆ ತರ ಪ್ರತಿ ವರ್ಷನೂ ಈ ತರ ರಿಪೋರ್ಟ್ ಕಾರ್ಡ್ ತರ ಆ ತರ ಕೊಡ್ತೀರೋ ಸೊ ಹೆಂಗೆ ಅದು? ನಮ್ಮಲ್ಲಿ 8 ಪುಸ್ತಕ ಇದೆ. ಸೊ ಪ್ರತಿ ಪುಸ್ತಕಕ್ಕೂನು 12 ಕಂತೆ ಅಂತ ಹ್ಮ್. ಒಂದು ಹ್ಮ್. ಪಾಠಗಳ ಒಂದು ಗುಂಚ ಅಂತ ಹೇಳ್ಬೋದು. ಹ್ಮ್. ಆ ಗುಚ್ಛದಲ್ಲಿ ಇರೋ ಆರು ಆರು ಕಂತೆ ಮುಗಿದಾಗ ಹ್ಮ್. ಅದಕ್ಕೆ ಒಂದು ಟೆಸ್ಟ್ ಅಂತ ಇರುತ್ತೆ. ಹ್ಮ್. ಇನ್ನೊಂದು 6, 7ರಿಂದ 12 ಮುಗಿಸಿದಾಗ ಒಂದು ಹ್ಮ್. ಟೆಸ್ಟ್ ಅಂತ ಇರುತ್ತೆ. ಹ್ಮ್. ಹ್ಮ್. ಸೊ ಇವೆಲ್ಲನೂ ಟೆಸ್ಟ್ ಎಲ್ಲನೂ ನಾವು ಕನ್ನಡ ಅಕಾಡೆಮಿ ಕಡೆಯಿಂದ ಆಗ್ಲೇ ತಯಾರು ಮಾಡಿ ಕೊಟ್ಬಿಟ್ಟಿರ್ತೀವಿ. ಹ್ಮ್. ಹ್ಮ್. ಸೊ ಹಾಗಾಗಿ ಅವ್ರಿಗೆ ಏನು ಕೆಲಸನೂ ಇರೋದಿಲ್ಲ, ಅಂದ್ರೆ ಬೇರೆ ಅಡಿಷನಲ್ ಕೆಲಸ ಏನಿರೋದಿಲ್ಲ. ಹ್ಮ್. ಅದು ಪ್ರತಿಯೊಂದು ಪುಸ್ತಕ ಹೋದಾಗ್ಲೂನು, ಹ್ಮ್. ಪ್ರತಿಯೊಂದು ಪುಸ್ತಕ ಮುಗಿದಾಗ್ಲೂನು ಎರಡೆರಡು ಟೆಸ್ಟ್ ಮುಗಿಸಿರ್ತಾರೆ ಅವರು. ಹ್ಮ್. ಹ್ಮ್. ಸೊ ಸೊ ಹಾಗಾಗಿ ಟೀಚರ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನೀವೇನು ಅವರಿಗೆ ಇಂಟರ್ವ್ಯೂ ಮಾಡ್ತೀರಾ ಅಥವಾ ಟ್ರೈನಿಂಗ್ ಕೊಡ್ತೀರಾ ಆಯ್ಕೆ ಆದ್ಮೇಲೆ? ಹೆಂಗೆ ಅವರ ಒಂದು ಆಯ್ಕೆ? ಇದು ಇಂಟರ್ವ್ಯೂ ಅನ್ನೋದಕ್ಕಿಂತನೂ ಟೀಚರ್ಸ್ ನಾನು ಟೀಚ್ ಮಾಡ್ಬೇಕು ಅಂತ ಹೇಳೋದೇನೆ ವಿರಳ. ಒಂದು ಅವರ ಎಂಥೂಸಿಯಾಸಮ್ ಏನಿದೆ ಹ್ಮ್. ಹ್ಮ್. ಅದನ್ನ ನೋಡಿನೇನೆ ನಾವು ಅವ್ರಿಗೆ ಟೀಚರ್ ಅವಕಾಶ ಕೊಡ್ತೀರಿ. ಕೊಟ್ಬಿಡ್ಬೇಕು. ಹ್ಮ್. ಹ್ಮ್. ಸೊ ಆದ್ರೆ ನಾನು ಅವ್ರಿಗೆ ಸುಮಾರು ಜನಕ್ಕೆ ಏನು ಕನ್ಫ್ಯೂಷನ್ ಇರುತ್ತೆ ಅಂದ್ರೆ, ಹ್ಮ್. ನಾನು ಪಾಠನೇ ಮಾಡಿಲ್ಲ, ಹ್ಮ್. ನಾನ್ ಹೇಗ್ ಪಾಠ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅನ್ನೋ ಒಂದು ಹ್ಮ್. ಇದಿರುತ್ತೆ. ಹ್ಮ್. ಅದನ್ನ ನಾವು ನಾನು ಮೊದಲು ಮಾತಾಡಿ ಹ್ಮ್. ಒಂದು ಐಡಿಯಾ ಕೊಟ್ಟು, ಹ್ಮ್. ನೀವೇನು ಯೋಚನೆ ಮಾಡ್ಬೇಕಾಗಿಲ್ಲ, ಈಗಾಗ್ಲೇ 1200 ಟೀಚರ್ಸ್ ಇದ್ದಾರೆ, ಹ್ಮ್. ಸೊ ನೀವು ಒಬ್ರು ಅದರಲ್ಲಿ ಹ್ಮ್. ಅಂತ ಹೇಳಿ ಹ್ಮ್. ಅವ್ರಿಗೆ ಒಂಥರ ಧೈರ್ಯ ಕೊಟ್ಟು, ಹ್ಮ್. ಆಮೇಲೆ ಟ್ರೈನಿಂಗ್ ಕೊಟ್ಟು ಟೀಚಿಂಗ್ಗೆ ಸೊ ಮಕ್ಳೇನಾದ್ರೂ ಮಧ್ಯದಲ್ಲಿ ಕ್ಯಾನ್ ಐ ಟಾಕ್ ಅಂತ ಹೇಳಿ ಇಂಗ್ಲಿಷ್ ಪದ ಯೂಸ್ ಮಾಡಿದಾಗ ಟೀಚರ್ಗೆ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಹೇಳ್ಬೇಕು ನೀವು ಅಂತ ನೀವೇನಾದ್ರು ರೂಲ್ ಆ ತರ ಹೇಳಿದ್ರಾ? ಏನಿಲ್ಲ. ಅದು ಮಕ್ಕಳಿಗೆ ಎಲ್ಲನೂ ನೀವು ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಶುರು ಮಾಡ್ಬಿಟ್ರೆ, ಹ್ಮ್. ಅವ್ರಿಗೆ ಹ್ಮ್. ಯಾವಾಗ ಕಷ್ಟ ಆಗುತ್ತೋ ಹ್ಮ್. ಬಿಟ್ಬಿಡ್ತಾರೆ. ಓ. ಸೊ ನಮಗೇನಿರೋದು ಹ್ಮ್. ಈ ಲೆಗೋ ಬ್ಲಾಕ್ ಇದ್ದಂಗೆ, ಹ್ಮ್. ಒಂದೊಂದು ಲೆಗೋ ಬ್ಲಾಕ್ ಅದಷ್ಟು ಕಲ್ತ್ರೆ ಸಾಕು ನಮ್ಗೆ. ಹ್ಮ್. ಅವತ್ತಿನ ದಿವಸಕ್ಕೆ ಅಷ್ಟು ಕಲ್ತ್ರೆ ಸಾಕು. ಇನ್ ಹ್ಮ್. ಮಿಕ್ಕಿದ್ದೇನು ಅವರು ಹ್ಮ್. ತೋರಿಸ್ಬೇಕಾಗಿಲ್ಲ. ಆದ್ರೆ ಅದು ಬರ್ತಾ ಬರ್ತಾ ಹ್ಮ್. ಒಂದು 5ನೇ ಪುಸ್ತಕಕ್ಕೋ 6ನೇ ಪುಸ್ತಕಕ್ಕೋ ಬಂದಾಗ ಹ್ಮ್. ಅದರಲ್ಲಿರುವಂತ ಒಂದು ಆಮ್, ಆ, ಈಗ ಕಲ್ತಿರ್ತಾರೆ ಒಂದು ವಾಕ್ಯ ಮಾಡೋದಾಗ್ಲಿ ಅಥವಾ ಒಂದು 3-4 ವಾಕ್ಯ ಬರೆಯೋದಾಗ್ಲಿ ಹ್ಮ್. ಕಲ್ತಿರ್ತಾರೆ. ಹ್ಮ್. ಅದನ್ನ ಬಿಟ್ಕೊಡೋದಿಲ್ಲ. ಬಟ್ ಇಂಗ್ಲಿಷ್ ನಲ್ಲಿ ಮಾತಾಡ್ತಾರೆ ಅಂತ ನಿಲ್ಸಕ್ ಆಗೋದಿಲ್ಲ. ರೈಟ್. ಸೊ ಸಾಧ್ಯವಾದಷ್ಟು ಅವ್ರನ್ನ ಕನ್ನಡದಲ್ಲಿ ಮಾತಾಡ್ಸಕ್ಕೆ ಪ್ರಯತ್ನ ಪಡ್ತೀವಿ. ಹುರಿದುಂಬಿಸ್ತೀರಾ? ಸ್ವಲ್ಪ ಗೊತ್ತಿರ್ಬೇಕು ಅವ್ರಿಗೆ, ಪದಗಳು ಗೊತ್ತಿರ್ಬೇಕು, ರೈಟ್. ಅದನ್ನ ಹೇಗೆ ವಾಕ್ಯ ಕಟ್ಟೋದು ಅಂತ ಗೊತ್ತಿರ್ಬೇಕು. ಸೊ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಅಂತ ನೀವೇ ಹೇಳಿದ್ರಿ. ಅವ್ರ ಆಸಕ್ತಿ ಹೆಚ್ಚಾಗಿದೆ ಅಂದ್ರೆ ಏನ್ ಟ್ರಿಕ್ ಯೂಸ್ ಮಾಡ್ತೀರಾ? ಸೊ ಆಸಕ್ತಿ ಅನ್ನೋದು ಸಿಂಪಲ್ ಏನು ಅಂತಂದ್ರೆ, ಅವ್ರಿಗೆ ಹ್ಮ್. ಈ ಕನ್ನಡ ಅಕಾಡೆಮಿ ಪುಸ್ತಕಗಳನ್ನ ನೋಡಿದಾಗ ಅವ್ರಿಗೆ ಹ್ಮ್. ಚಿತ್ರಗಳೇನಿದೆ ಹ್ಮ್. ಆ ಚಿತ್ರಗಳಲ್ಲಿ ಕಲಿತಾರೆ ಅವರು. ಹ್ಮ್. ನೀವು ಇದು ಕರ್ನಾಟಕದಲ್ಲಿ ಟೆಕ್ಸ್ಟ್ ಬುಕ್ ತೆಗೆದಾಗ ಹ್ಮ್. ನಿಮ್ಗೆ ಒಂದು ಪಾಠಕ್ಕೆ ಒಂದ್ ಚಿತ್ರನೋ 2 ಚಿತ್ರನೋ ಇರುತ್ತೆ ಹ್ಮ್. ಅಷ್ಟೇನೆ. ಹ್ಮ್. ಆದ್ರೆ ಇಲ್ಲಿನ ಮಕ್ಕಳಿಗೆ ಹ್ಮ್. ಆ, ಇಲ್ಲಿನ ಟೆಕ್ಸ್ಟ್ ಬುಕ್ಸ್ ನೋಡಿದಾಗ ಹ್ಮ್. ಅದು ತುಂಬಾ ಪಿಕ್ಚರ್ ಓರಿಯೆಂಟೆಡ್. ಹ್ಮ್. ಒಂದೊಂದು ಪುಸ್ತಕನೂ ಇಷ್ಟಿಷ್ಟು ದಪ್ಪ ಇರುತ್ತೆ. ಹ್ಮ್. ನಮ್ಮ ಇಂಡಿಯಾದಲ್ಲಿ ಒಂದು 60 ಪೇಜಿಂದು ಸೈನ್ಸ್ ಬುಕ್ ಇದ್ರೆ ಇಲ್ಲಿ 300 ಪೇಜ್ ಇರುತ್ತೆ ಅದು ಸೊ ಸೈನ್ಸ್ ಅಷ್ಟೆಲ್ಲ ಬುಕ್. ಯಾಕೆ ಬೇಕು ಇಷ್ಟೆಲ್ಲ ಕಷ್ಟಪ್ಪ ಯಾತಕ್ಕೆ ನನಗೆ ಅಂತ ಅಂತಾನಲ್ವಾ? ಅನ್ಸುತ್ತೆ. ಹ್ಮ್. ಆದ್ರೆ ಸುಮಾರೆಲ್ಲನೂ ಅಬ್ಸಾರ್ಪ್ಷನ್ ಏನಿದೆ ಹ್ಮ್. ಅದು ಪಿಕ್ಚರ್ ಮೂಲಕ ತುಂಬಾ ಕಲಿತಾರೆ, ಮತ್ತೆ ಅದು ಮೆಮರಿ ಇದನ್ನು ಇರುತ್ತೆ ಅಂತ ಹೇಳಿ, ಫ್ಲಾಶ್ ಕಾರ್ಡ್ಸ್ ತರ. ಫ್ಲಾಶ್ ಕಾರ್ಡ್ ತರ. ಹ್ಮ್. ಸೊ ನಮ್ಮ ಪುಸ್ತಕದನ್ನು ನೋಡಿದಾಗ ಅದು ಹ್ಮ್. ಈಕ್ವಿವೆಲೆಂಟ್ ಆಗಿರುತ್ತೆ ಹ್ಮ್. ಅವ್ರಿಗೆ. ಹ್ಮ್. ಅದು ಬೋರಿಂಗ್ ಅನ್ಸೋದಿಲ್ಲ, ಮತ್ತೆ ತುಂಬಾ ಎಕ್ಸೈಟಿಂಗ್ ಎಸ್ ಆಗಿರುತ್ತೆ. ಸರ್. ಸಾಮಾನ್ಯವಾಗಿ ಹೇಳೋದು ಎಲ್ರು ಆಟದೊಂದಿಗೆ ಪಾಠ ಅಂತ. ಆಟ ಆಡ್ಸ್ಕೊಂಡೇ ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕು ಅಂತ. ಸೊ ನೀವೇ ಆ ತರ ಟೆಕ್ನಿಕ್ ಯೂಸ್ ಮಾಡಿಲ್ವಾ? ಸೊ ಆಟ ಅಂತಂದ್ರೆ ಈಗ ಆ, ಎಲ್ಲೂ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೋಮ್ವರ್ಕ್ ಏನಿದೆ ಹ್ಮ್. ಅದು ಒಂಥರ ಆಟನೇನೆ. ಹ್ಮ್. ಅದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇತ್ತು ಅಂದ್ರೆ ಕಂಪ್ಯೂಟರ್ ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಹಿಂಗೆ ಡ್ರ್ಯಾಗ್ ಮಾಡೋದು ಇದ್ ಮಾಡೋದು ಹ್ಮ್. ಅವ್ರಿಗೊಂಥರ ಆಟನೇ ಅಂತ ಅನ್ನಿಸ್ತಾ ಇರುತ್ತೆ, ಯಾಕಂದ್ರೆ ಹ್ಮ್. ಆನ್ಲೈನ್ ಅದು. ಹ್ಮ್. ಮತ್ತೆ ಪೇರೆಂಟ್ಸ್ ನ ಡಿಪೆಂಡ್ ಆಗ್ಬೇಕಾಗಿಲ್ಲ ಅವ್ರು. ಹ್ಮ್. ಸೊ ಯಾವಾಗ ನೀವು ತಂದೆ ತಾಯಿಗಳ ಮೇಲೆ ಡಿಪೆಂಡೆನ್ಸಿ ಕೊಟ್ಬಿಡ್ತೀರಾ, ಆ ತಂದೆ ತಾಯಿಗಳಿಗೆ ಟೈಮ್ ಬೇಕು, ಹ್ಮ್. ಅವ್ರ ಜೊತೆ ಕೂತ್ಕೋಬೇಕು, ಇದು ನಡೆಯೋದಿಲ್ಲ ಹ್ಮ್. ಕೆಲಸ. ಹ್ಮ್. ಇವ್ರಿಗೇನೆ ಇಂಡಿಪೆಂಡೆಂಟ್ ಆಗಿ ಮಾಡೋಕೆ ಬಿಟ್ಬಿಟ್ರೆ ಹ್ಮ್. ಅವ್ರಿಗೆ ಒಂಥರ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇರುತ್ತೆ. ಸೊ ಆನ್ಲೈನ್ ಇದ್ದಾಗ ಬರವಣಿಗೆ? ಸೊ ಬರವಣಿಗೆ ಕೂಡ ನಾವು ಪಿಕ್ಚರ್ ಪೋಸ್ಟ್ ಮಾಡ್ಬಿಡಿ ಅಂತ ಹೇಳ್ತೀವಿ. ಸೊ ಹ್ಮ್. ಪಿಕ್ಚರ್ ಇದರಲ್ಲಿ ಪುಸ್ತಕದಲ್ಲಿ ಬರೆದ್ಬಿಟ್ಟು ಹ್ಮ್. ಅದನ್ನ ಪಿಕ್ಚರ್ ಪೋಸ್ಟ್ ಮಾಡ್ಬೋದು. ಇನ್ನಷ್ಟು ಮಕ್ಕಳ ಆಸಕ್ತಿ ಇನ್ನೂ ವೃದ್ಧಿಸ್ಬೇಕು ಅಂದ್ರೆ ಏನ್ ಟೆಕ್ನಿಕ್ಸ್ ನ ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಶಾಲೆ ಅಭಿವೃದ್ಧಿ ಆಗುತ್ತೆ ಅಂತೀರಿ? ಸೊ ಈಗ ನಾವು ಮಕ್ಕಳನ್ನು ಕೇಳ್ತಾ ಇರ್ತೀವಿ ಬೇರೆ ಏನ್ ಬೇಕು ಅಂತ. ಕೆಲವರು ಇವಾಗ ಪ್ರತಿಯೊಂದು ಏಜ್ ಗ್ರೂಪ್ ಅಲ್ಲೂ ಬೇರೆ ಬೇರೆ ಆಸಕ್ತಿ ಆಗುವಂತ ಒಂದು
ಹ್ಮ್. ವಿಷಯಗಳಿರುತ್ತೆ. ಹ್ಮ್. ಇವಾಗ ತೀರಾ ಚಿಕ್ಕ ಮಕ್ಕಳನ್ನ ತಗೊಂಡ್ರೆ ಅವ್ರಿಗೆ ಪ್ರತಿ ವಾರನೂ ಒಂದು ಕತೆ ಬೇಕು. ಹ್ಮ್. ಆ ಕತೆ ಹೇಳ್ದೆ ಇದ್ರೆ ಅವ್ರಿಗೇನೋ ಕಳೆದೋಯ್ತು ಈ ವಾರ ಮುಗಿಲಿಲ್ಲ ಇವತ್ತು ಅಂತಂದ್ಬಿಟ್ಟು. ರೈಟ್. 5ನೇ ಗ್ರೇಡು 6ನೇ ಗ್ರೇಡ್ ಇರೋ ಮಕ್ಕಳಿಗೆ ಕತೆ ಹೇಳಕ್ ಹೋದ್ರೆ ಹ್ಮ್. ಅವ್ರು ಅದೆಲ್ಲ ಗೊತ್ತಿರೋ ಕತೆಗಳು. ಆ ಕತೆ ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ. ಆ ಸಾರಾಂಶ ಕತೆನ ಇಂಪಾರ್ಟೆಂಟ್. ಆ ಕತೆನ ಹೇಗೆ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ, ಹ್ಮ್. ಆ ಪದಗಳು ಯಾವ್ದ್ಯಾವ್ದು ನರೇಶನ್. ಉಪಯೋಗಿಸ್ತಾ ಇದ್ದೀವಿ ಹ್ಮ್. ಅದನ್ನ ನಾವು ಹೇಳ್ಬೇಕಾಗತ್ತೆ. ಹ್ಮ್. ಹ್ಮ್. ಮತ್ತೆ ಕಲ್ತಿರೋ ಪದಗಳನ್ನ ಹ್ಮ್. ನೋಡು ಇಲ್ಲಿ ಬಂದಿದೆ, ಇದು ಹ್ಮ್. ಈ ರೀತಿ ಇದೆ. ಹ್ಮ್. ಆ ಪದ ತಗೊಂಡಾಗ ಅದು ಈಗ ಅವನು ಕೋತಿ ಮರದಲ್ಲಿ ಇದೆ ಅಂತ ಇರ್ಬೋದು ಹ್ಮ್. ಇದು. ಆ ಹ್ಮ್. ಮರದಲ್ಲಿ ಅಂತ ತಗೊಂಡು ಹ್ಮ್. ಇನ್ನೇನೋ ಒಂದು ಇವಾಗ ಅದು ನೀರಲ್ಲಿ ಇದ್ದಿದ್ರೆ ಹೇಗೆ ಹೇಳ್ತೀಯಾ ಅಂತ. ಹಾ. ಅದು ರೂಲ್ ಮುಂಚೆ ಹೇಳ್ಕೊಟ್ಟಿದ್ವಿ ಅದನ್ನ. ಸೊ ಆ ರೀತಿ ಮಾಡಿದಾಗ ಹ್ಮ್. ಅದು ಕತೆ ಆಗಿಲ್ದಿರ ಹ್ಮ್. ಅದೊಂದು ಭಾಷೆ ಹೇಗೆ ಕಲಿಯೋದು ಅಂತ, ಮತ್ತೆ ಅದು ಬೇರೆ ಬೇರೆ ಮತ್ತೆ ನಾವು ಕಲ್ತಿದ್ದನ್ನ ಮತ್ತೆ ವಾಪಸ್ಸು ಆ, ಅವರ ಮನಸ್ಸಿಗೆ ಹಿಂದೆ ತಗೊಂಬಂದು ಹ್ಮ್. ಪ್ರಯತ್ನ ಹ್ಮ್. ಪಡ್ತೀವಿ. ಹ್ಮ್. ಹ್ಮ್. ಸೊ ಅದು ಅವ್ರಿಗೆ ಎಕ್ಸೈಟಿಂಗ್ ಆಗಿದೆ, ಚಾಲೆಂಜಿಂಗ್ ಆಗಿರುತ್ತೆ. ರೈಟ್. ನಮ್ಮ ಸಂಸ್ಕೃತಿ, ನಮ್ಮ ನಾಡ ಹಬ್ಬಗಳು, ಒಂದು ಆಚರಣೆಗಳು ಎಲ್ಲವನ್ನೂ ಕೂಡ ನೀವು ಪಠ್ಯಕ್ರಮಗಳಲ್ಲಿ ಕಲಿಸೋ ಒಂದು ಪ್ರಯತ್ನ. ನಾವೇನ್ ಮಾಡಿದೀವಿ ಅಂತಂದ್ರೆ ಅದನ್ನೆಲ್ಲಾನು ಪುಸ್ತಕದ ಕೊನೆಯಲ್ಲಿ ಹ್ಮ್. ಒಂದು ಅಂಗಳ ಅಂತ ಒಂದು ಅಂಗಳ. ಸೆಕ್ಷನ್ ಶುರು ರೈಟ್. ಮಾಡಿ ಹ. ಅದರಲ್ಲಿ ಪ್ರತಿ ಪುಸ್ತಕದಲ್ಲೂ ಹ್ಮ್. ಒಂದಷ್ಟು ಇವಾಗ ಆಟಗಳಾಗ್ಲಿ ಹ್ಮ್. ಅಥವಾ ಹಬ್ಬಗಳ ಬಗ್ಗೆ ಹ್ಮ್. ಹೇಗೆ ಹಬ್ಬ ಯಾಕೆ ಮಾಡ್ತಾರೆ ಅಂತ ಹ್ಮ್. ಅದನ್ನ ನಾವು ಮೇನ್ ಬುಕ್ ಅಲ್ಲಿ ತರಕ್ ಹೋದ್ರೆ ಮೊದಲನೇ ಪುಸ್ತಕದಲ್ಲಿ ನಾವಿನ್ನೂ ಪದಗಳನ್ನು ಕಲಿಸ್ತಾ ಇದೀವಿ, ಹ್ಮ್. ಬಣ್ಣಗಳನ್ನು ಕಲಿಸ್ತಾ ಇದೀವಿ ಅಥವಾ ಏನೋ. ಹ್ಮ್. ಇದು ಹ್ಮ್. ವಿಷಯ ಹೇಳುವಂಥದ್ದು. ಹ್ಮ್. ಅದನ್ನ ಇದ್ರ ಮಧ್ಯೆ ಸೇರಿಸ್ಬಿಟ್ರೆ ಹ್ಮ್. ಮಕ್ಕಳಿಗೆ ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಏನ್ ಕಲಿತಾ ಇದಾರೆ ಅಂತಾನೆ ಗೊತ್ತಾಗಿಲ್ಲ. ಸೊ ಹ್ಮ್. ಅದನ್ನ ಟೀಚರ್ಸ್ಗೆ ಬಿಟ್ಬಿಟ್ಟು ಹ್ಮ್. ಹಬ್ಬ ಬಂದಾಗ ಆ ಪೇಜ್ ತಿರುಗಿಸ್ಕೊಂಡು ಬೇಕಾದ್ರೆ ಅದನ್ನ ಅವ್ರ ಅರುಣ್ ಬಗ್ಗೆ ಸರ್ಗೆ ಓದಿ ವಿಷಯ ಹೇಳ್ಬೋದು. ಮಕ್ಕಳಿಗೆ ಆಕ್ಸೆಂಟ್, ಇಂಗ್ಲಿಷ್ ಆಕ್ಸೆಂಟ್ ಕನ್ನಡಕ್ಕೆ ಅಡ್ಡಿ ಆಗ್ಬೋದು ಅಂತ ಅನಿಸ್ಲಿಲ್ವಾ? ಆಕ್ಸೆಂಟ್ ಖಂಡಿತ ಅಡ್ಡಿ ಅಂತ ಅನ್ನೋದಕ್ಕಿಂತನೂ ಹ್ಮ್. ಕನ್ನಡದ ಇದು ಇಂಗ್ಲಿಷ್ ನಲ್ಲಿರುವಂತ ಇಲ್ದೇ ಇರುವಂತ ಕೆಲವು ಪದಗಳು ಇವಾಗ ಳ ಆಗ್ಲಿ ಹ್ಮ್. ಹ್ಮ್. ಶ. ಅಥವಾ ಕ್ಷ ಪರವಾಗಿಲ್ಲ, ಶ. ಶ ಹ್ಮ್. ಶಾನು ಪರವಾಗಿಲ್ಲ. ಹ್ಮ್. ಈ ಳ ಠ ಆ, ಹ್ಮ್. ಠ ಯಾಕೆ ಅಂತಂದ್ರೆ ಇಲ್ಲಿ ಥ ಅನ್ನೋಂಗೆ ಹ್ಮ್. ತುಂಬಾ ಹೇಳ್ತಾರೆ. ಡ ಹ್ಮ್. ಹ್ಮ್. ಡ ಬರೋದಿಲ್ಲ ಸುಮಾರು ಜನಕ್ಕೆ. ಓಕೆ. ಯಾಕೆಂದ್ರೆ ಅದು ಸ್ವಲ್ಪ ಜಾ ಜೊತೆ ಸೇರ್ಕೊಂಡ್ ಬರುತ್ತೆ. ಓ. ಡ್ಯಾಡ್ ಅಂತಾರೆ ಅವರು. ಹ್ಮ್. ಹ್ಮ್. ಡ್ಯಾಡ್ ಅನ್ನೋದಿಲ್ಲ. ಹ್ಮ್. ಸೊ ಡ್ಯಾಡ್ ಅಂತಾರೆ. ಸೊ ಹ್ಮ್. ದಾ ಮತ್ತೆ ಡಾ ಮಧ್ಯೆ ಬರುತ್ತೆ. ಹ್ಮ್. ಸೊ ಅದನ್ನ ಹೇಳ್ತಾನೆ ಅದನ್ನ ತಿದ್ದೋದು ಅಷ್ಟೇನೆ ಇದು. ಹ್ಮ್. ಅದಕ್ಕೆ ನಾವು ಸುಮಾರು ಟೆಕ್ನಿಕ್ಸ್ ಎಲ್ಲ ಉಪಯೋಗಿಸ್ತೀವಿ. ಹ್ಮ್. ಇಂಗ್ಲಿಷ್ ನಲ್ಲಿ ಅದಕ್ಕೆ ಈಕ್ವಲೆಂಟ್ ಯಾವುದು ಒಂದು ಪದ ಬರಬಹುದು ಹ್ಮ್. ಅದನ್ನ ಇಟ್ಕೊಂಡು ಅದನ್ನ ನೋಡು ಇದನ್ನ ಜ್ಞಾಪಕ ಇಟ್ಕೋ, ಇಲ್ಲಿ ಹ್ಮ್. ನಿಲ್ಸಿ. ಇವಾಗ ಳ ಬರೋದಿಲ್ಲ ಅವ್ರಿಗೆ. ಹ್ಮ್. ವರ್ಲ್ಡ್ ಅಂತ ಹ್ಮ್. ಹೇಳು ಅನ್ನೋದು. ಹ್ಮ್. ಹ್ಮ್. ಆ ವರ್ಲ್ಡ್ ಅಲ್ಲಿ ನಿಲ್ಸು, ಹ್ಮ್. ಈಗ ನಿನ್ ನಾಲ್ಗೆ ಎಲ್ಲಿದೆ ನೋಡು ಅನ್ನೋದು. ಹಾ. ಈ ರೀತಿ ಹೇಳಿ ಅವ್ರಿಗೆ ಕನ್ನಡದ ಉಚ್ಚಾರಣೆನ ಪ್ರೊನೌನ್ಸಿಯೇಷನ್ ಅನ್ನ ಪರ್ಫೆಕ್ಟ್ ಮಾಡೋದಕ್ಕೆ ಹೊರಟಿದ್ದೀರಿ. ಹೌದು. ರೈಟ್. ಸೊ ಫೀಡ್ಬ್ಯಾಕ್ ಅಂತ ಬಂದಾಗ ಯಾವ ರೀತಿ ಪ್ರಿಪೇರ್ ಆಗಿರ್ತೀರಿ? ಈಗ ಇಲ್ಲಿವರೆಗೂ ಏನು ನೆಗೆಟಿವ್ ಫೀಡ್ಬ್ಯಾಕ್ ಬಂದಿಲ್ಲ, ಬಟ್ ಮುಂದೆ ಬರೋ ಒಂದು ಸಂದರ್ಭ ಬಂದರೂ ಕೂಡ ಯಾವ ರೀತಿ ಪ್ರಿಪೇರ್ ಆಗಿದ್ದೀರಿ? ಸೊ ನಾವು ಸರ್ವೆ ಪ್ರತಿ ವರ್ಷನೂ ಒಂದು ಸರ್ವೆ ಕಳಿಸ್ತೀವಿ, ಕನ್ನಡ ಹ್ಮ್. ಅಕಾಡೆಮಿಯಿಂದ ಆಗ್ಲಿ ಹ್ಮ್. ಅಥವಾ ನಮ್ಮ ಶಾಲೆಯಿಂದ ಆಗ್ಲಿ ಹ್ಮ್. ಹ್ಮ್. ಸರ್ವೆ ಕಳಿಸ್ತೀವಿ. ಹ್ಮ್. ಮತ್ತೆ ಓಪನ್ ಫೀಡ್ಬ್ಯಾಕ್ ಕೊಟ್ಟು ಕೇಳ್ತಾ ಇರ್ತೀವಿ. ಹ್ಮ್. ಆಮೇಲೆ ಟೀಚರ್ಸ್ ಫೀಡ್ಬ್ಯಾಕ್ ಕೂಡ ನಾವು ಈಗ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಿದೆ ಹ್ಮ್. ಅಲ್ಲಿ ಒಂದು ಕಡೆ ಕಲಿಸುಗರ ಕಟ್ಟೆ ಅಂತ ಇದೆ, ಅಲ್ಲಿ ಓ. ಹೋಗ್ಬಿಟ್ಟು ಟೀಚರ್ಸ್ ಅವರ ಫೀಡ್ಬ್ಯಾಕ್ ಕೊಡ್ಬೋದು. ರೈಟ್. ಇದೆಲ್ಲಾನು ನಾವು ತಗೊಂಡು ಪ್ರತಿ ಸಲನೂ ಹ್ಮ್. ಏನೇನು ಬದಲಾವಣೆಗಳು ಕೇಳ್ತಾ ಇದ್ದಾರೆ ಹ್ಮ್. ಇರ್ಬೋದು ಅಂತ ಅಂದ್ಬಿಟ್ಟು. ಈಗ ಕೆಲವರು ಕಥೆಯಲ್ಲಿ ಬದಲಾವಣೆ ಕೇಳಿದ್ರು. ಹ್ಮ್. ನಾವೇನೋ ಒಂದು ಕತೆ ಬರಿಬೇಕಾದ್ರೆ ವಿವೇಕಾನಂದರ ಬಗ್ಗೆ ಬರಿತಾ ಇದ್ವಿ. ಹ್ಮ್. ಅವ್ರಿಗೆ ಕಾಳಿ ಮಾತೆ ಪ್ರತ್ಯಕ್ಷರಾದ್ಲು ಅಂತ ಹಾ. ಬರೆದ್ಬಿಟ್ಟಿದ್ವಿ. ಹಾ. ಯಾರೋ ಹೇಳಿದ್ರು ನೀವು ಇದು ಆಧುನಿಕ ಕಾಲದಲ್ಲಿ ಇದೆಲ್ಲ ನಡೆಯೋದು ಸಾಧ್ಯನಾ, ನೀವು ಹೆಂಗ್ ಬರೆದ್ರಿ ಇದನ್ನ ಅಂತ. ಹಬ್ಬ. ಹಾ. ಆಮೇಲೆ ನಾವು ಹೋಗ್ಬಿಟ್ಟು ಅದನ್ನ ಬದಲಾವಣೆ ಮಾಡಿದ್ವಿ. ಸೊ ನಾವು ಏನ್ ಮಾಡಿದೀವಿ ಅದು ಇಲ್ಲ, ಬಟ್ ಅದು ಎಲ್ಲಾನು ನೈಜ ಸರಿ ಇದೆ. ಸತ್ಯ ಘಟನೆ ತಾನೆ. ಕಾಳಿ ಪ್ರತ್ಯಕ್ಷವಾದ್ರು ಆಗಿದ್ದು ಸತ್ಯ ಅಂತಾನೆ. ರೈಟ್. ಸೊ ಹಾಗಾಗಿ ಅದನ್ನ ತೆಗೆದ್ವಿ. ಅದೇ ರೈಟ್. ರೀತಿ ಪ್ರತಿಯೊಂದು ಯಾರಾದ್ರೂ ಬಂದು ಈ ರೀತಿ ಇದು ತಪ್ಪಿದೆ ಅಥವಾ ಹ್ಮ್. ಸರಿ ಇದು ಇದೆ ಸರಿಯಾಗಿ ಅಂತ ಬರ್ತಿಲ್ಲ ಅಂತ ಹೇಳಿದಾಗ ಹ್ಮ್. ನಾವು ಅದನ್ನ ವಾಪಸ್ ಹೋಗಿ ಅದನ್ನ ಅಳವಡಿಸ್ಕೊಂಡಿದ್ದೀರಿ. ಅಳವಡಿಸ್ಕೊತೀವಿ. ಸೂಪರ್ ಸರ್. ಡೈರೆಕ್ಟರ್ ಆಫ್ ಎಕ್ಸಲೆನ್ಸ್ ಅಂತ ಬಂದಾಗ ಎಷ್ಟು ಹೆಮ್ಮೆ ಆಗತ್ತೆ? ಸೊ ನಾನು ಈ 2 ವರ್ಷದಿಂದ ಪ್ರೆಸಿಡೆಂಟ್ ಆಗಿದ್ದೆ. ಹ್ಮ್. ಪ್ರೆಸಿಡೆಂಟ್ ಆದಾಗ ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಏನೇನು ಬದಲಾವಣೆಗಳಾಗಬೇಕು ಹ್ಮ್. ಮುಂದಿನ ಹ್ಮ್. ಒಂದು ಹ್ಮ್. 5 ವರ್ಷದಲ್ಲಿ, ಹ್ಮ್. ಏನೇನು ಬದಲಾವಣೆಗಳಾಗಬೇಕು ಹ್ಮ್. ಕನ್ನಡ ಅಕಾಡೆಮಿಗೆ, ಹ್ಮ್. ಹ್ಮ್. ಅಥವಾ ಏನೇನು ತೊಂದರೆಗಳು ಬರಬಹುದು, ಹ್ಮ್. ಇದನ್ನೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆಸ್ ಹ್ಮ್. ಅ ಟೀಮ್ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಹ್ಮ್.
ಸೊ ನಾವು ಆಸ್ ಅ ಟೀಮ್ ಯೋಚನೆ ಮಾಡಿದ್ದು ಕೆಲವು ವಿಷಯಗಳನ್ನ ಹ್ಮ್. ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ಡೈರೆಕ್ಟರ್ ಇದು ರೋಲ್ ತಗೊಂಡೆ ನಾನು. ಹ್ಮ್ ಹ್ಮ್ ಅದು ಒಂದು ಲೀಡರ್ಶಿಪ್ ಬಿಲ್ಡಿಂಗ್ ಕೂಡ ನಮ್ಮ ಕನ್ನಡ ಅಕಾಡೆಮಿಲಿ. ಹ್ಮ್. 2 ವರ್ಷ ಪ್ರೆಸಿಡೆಂಟ್ ಅಂದ್ರೆ 2 ವರ್ಷ ಪ್ರೆಸಿಡೆಂಟ್, ಹ್ಮ್. 4 ವರ್ಷ ಮಾಡೋದು ಬೇಡ ಅಂತ ಹೇಳಿ ಹ್ಮ್. ಪ್ರತಿಯೊಂದು ನೆಕ್ಸ್ಟ್ ಪ್ರೆಸಿಡೆಂಟ್ ನ ರೆಡಿ ಇದು ತಯಾರು ಮಾಡ್ತಾನೆ ಇರ್ಬೇಕು ನಾವು ಅಲ್ಲ ಅಂತ ಯಾಕೆ ಹೇಳಿ ಸರ್ ಅದು ಮಾಡೋದು. ರೂಲೇ ಆತರನಾ ಅಥವಾ ಲೈಕ್ ನಾವು ಆ ರೀತಿ ಬರ್ಕೊಂಡಿದೀವಿ ಬೈಲಾಸ್ ಅಲ್ಲಿ. ಹಾ ಹಾ ಸೊ 2 ವರ್ಷದಿಂದ 4 ವರ್ಷ ಅಷ್ಟೇನೆ. ಹ್ಮ್ ಅದು ಇನ್ನೊಂದೇನಾಗುತ್ತೆ ಅಂದ್ರೆ ನೀವು ಜಾಸ್ತಿ ಒಬ್ರೇ ಮಾಡ್ತಾ ಇದ್ರೆ ಹ್ಮ್. ಓ ಇದು ಲೀಡರ್ಶಿಪ್ ಇಲ್ವಾ ಈ ಇದರಲ್ಲಿ ಸಂಸ್ಥೆಯಲ್ಲಿ ಅಂತ ಬಂದ್ಬಿಡುತ್ತೆ. ಎಲ್ರಿಗೂ ಒಂದು ಅವಕಾಶ, ಸಮಾನ ಅವಕಾಶ ಕೊಡ್ಬೇಕು ಅಂತ. ಅವಕಾಶ ಅನ್ನೋದಕ್ಕಿಂತ ಹ್ಮ್. ಎಲ್ಲಾ ಲೀಡರ್ಸ್ನು ದೇ ಆರ್ ಈಕ್ವಲೆಂಟ್ ಇನಫ್. ಹಾ ಸೂಪರ್. ಅದಕ್ಕೆ ಈ ಸಂಸ್ಥೆ ಇನ್ನೂ ನಗ್ನಗ್ತಾ ಹಸರಾಗಿದೆ ಅಂದ್ರೆ ಅದು ಒಂದು ನಿಮ್ಮ ಒಂದು ಕೋರ್ ಪ್ರಿನ್ಸಿಪಲ್ಸ್ ಕಾರಣ ಅಂತ. ಸೊ ಎಷ್ಟು ತೃಪ್ತಿ ಕೊಡುತ್ತೆ ಸರ್ ಇದು ಕನ್ನಡ ಕಲಿಕೆ? ಇವಾಗ ಸಮಾಜ ಸೇವೆ ಮಾಡಬೇಕು ಅಂತಿರೋರು ಹ್ಮ್. ಬೇರೆ ಬೇರೆ ರೀತಿಯ ಒಂದು ಸಮಾಜ ಸೇವೆಗೆ ಅವರು ಕೆಲವರು ದೇವಸ್ಥಾನದಲ್ಲಿ ಮಾಡ್ಬೋದು, ಕೆಲವರು ಈ ಹಂಗರ್ ಇದನ್ನಲ್ಲಿ ಹೋಗಿ ಅಲ್ಲಿ ಅಡಿಗೆ ಮಾಡ್ಕೊಡೋದು ಮಾಡ್ಬೋದು, ಏನೋ ಮಾಡ್ಬೋದು. ಹ್ಮ್. ನಮ್ಗೆ ಇದು ಒಂದು ರೀತಿಯ ಸಮಾಜ ಸೇವೆ. ನಾವು ನಮ್ಗೆ ಒಂದು ಮನಸ್ಸಿಗೆ ಹತ್ತಿರವಾಗುವಂತ ಒಂದು ವಿಷಯ. ಹ್ಮ್. ಸೊ ಅದನ್ನ ನಾವು ತಗೊಂಡ್ ಮಾಡ್ತಾ ಇದೀವಿ. ನಾವು ತಗೊಂಡ್ ಮಾಡ್ಬೇಕಾದ್ರೆ ಹ್ಮ್. ನಮ್ಮ ಮೇಲೆ ತುಂಬಾ ಜನ ಡಿಪೆಂಡ್ ಆಗಿರೋದ್ರಿಂದ ಹ್ಮ್. ನಾವು ಮಾಡ್ತಿರೋದು ಪರ್ಫೆಕ್ಟ್ ಆಗಿರ್ಬೇಕು. ಹ್ಮ್. ಪ್ರತಿ ಸಲನೂ ಇಂಪ್ರೂವ್ ಆಗ್ತಾ ಇರ್ಬೇಕು. ಹ್ಮ್. ಸೊ ಆ ಒಂದು ಧ್ಯೇಯ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಹ್ಮ್. ಪ್ರತಿ ಸಲ ಬದಲಾವಣೆಗಳಾದಾಗ ಓ ಇದೆಷ್ಟು ಚೆನ್ನಾಗ್ ಆಗ್ತಾ ಇದೆ, ಮಕ್ಕಳು ಚೆನ್ನಾಗಿ ಕಲಿತಾ ಇದಾರೆ ಅನ್ನೋದು ತುಂಬಾ ತೃಪ್ತಿ ಕೊಡುತ್ತೆ. ಸೊ ನೀವು ಹಲವಾರು ಪುಸ್ತಕಗಳನ್ನ ಓದಿದೀರಾ ಅಂತ ಹೇಳಿದ್ರಿ. ನಿಮ್ಮ ನೆಚ್ಚಿನ ಪುಸ್ತಕ ಯಾವುದು? ನಾನು ಸುಮಾರು ಬರೀ ಕವನಗಳು ಜಾಸ್ತಿ ಓದ್ತೀನಿ. ಹ್ಮ್ ಹ್ಮ್. ಸೊ ಹಾಗಾಗಿ ನೆಚ್ಚಿನ ಪುಸ್ತಕ ಒಂದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕವಿಗಳು ಯಾರು? ಈ ಕವಿಗಳಲ್ಲಿ ಅಫ್ಕೋರ್ಸ್ ದಾರಾ ಬೇಂದ್ರೆ ಆಗ್ಲಿ, ಕುವೆಂಪು ಆಗ್ಲಿ, ಚನ್ವೀರ್ ಕಣವಿ ಆಗ್ಲಿ. ಈಗ ನಾನು ಕುಮಾರವ್ಯಾಸ ಭಾರತ ಎಲ್ಲೋ ಸುಮಾರು ಸಲ ಭಯ ಆಗ್ತಾ ಇತ್ತು, ಇಷ್ಟು ದೊಡ್ಡ ಪುಸ್ತಕ ಓದಕ್ ಆಗುತ್ತೋ ಇಲ್ವೋ ಅಂತಂದ್ಬಿಟ್ಟು. ಇಲ್ಲ ಓದ್ಲೇಬೇಕು ಇದನ್ನ ಅಂತಂದ್ಬಿಟ್ಟು ಕುಮಾರವ್ಯಾಸ ಭಾರತ ಶುರು ಮಾಡ್ಕೊಂಡಿದ್ದೀನಿ. ಅಲ್ಲ ಬಿಡು ಸಿಗ್ತಾ ನಿಮ್ಗೆ, ಯಾಕಂದ್ರೆ ಮೊನ್ನೆ GRK ನಲ್ಲಿ ಇದ್ರಿ, ಕೊಲಂಬಸ್ ಅಲ್ಲಿ ಆ ಒಂದು ಕನ್ನಡ ಸಂಘದ ಅಧ್ಯಕ್ಷತೆ ಅಂತ ವಹಿಸ್ತಿದ್ರಿ, ಲಾಸ್ ಏಂಜಲಸ್ಗೆ ಹೋಗ್ತೀರಿ, ಅಲ್ಲಿ ಒಂದು ತೀರ್ಥಯಾತ್ರೆ ತರ ಎಲ್ಲ ಮುಗಿಸ್ಕೊಂಡು ಎಲ್ಲರಿಗೂ ನಿಮ್ ದರ್ಶನ ಮಾಡ್ಕೊಟ್ಟು ಕನ್ನಡ ನೋಡಿ ನಾನು ಇಲ್ಲಿ ಕನ್ನಡಕ್ಕೋಸ್ಕರ ಅಂತ ಹೇಳ್ತಾ ಬರುವಾಗ ಸಮಯ ಹೆಂಗ್ ಸಿಗತ್ತೆ? ಸಮಯ ನಮ್ಗೆ ಇದು ಬಿಟ್ರೆ ಇನ್ನೇನು ಇಲ್ಲ. ಸೊ ಭಾನುವಾರ ಇಡೀ ನಾನು ಪಾಠಗಳು ಮಾಡೋದು, ಅಥವಾ ಸಮಯ ಸಿಗ್ದಾಗ್ಲೆಲ್ಲಾನು. ಇವಾಗ ನನ್ಗೆ 3 ಗಂಟೆ ಡ್ರೈವ್ ಇದೆ, ಅವಾಗ ಕನ್ನಡದ ಬಗ್ಗೆ ಏನೇನು ಯೂಟ್ಯೂಬ್ ವಿಡಿಯೋಸ್ ಇದೆಯೋ ಅದನ್ನ ಕೇಳಿಸ್ಕೊತಾ ಇರೋದು. ಸೊ ನಮ್ ಚಾನಲ್ ನೋಡ್ತಾ ಇರ್ತೀರಿ? ಆಫ್ ಕೋರ್ಸ್ ನಿಮ್ ಚಾನಲ್ ನೋಡ್ಲೇಬೇಕು ನಾವು. ರೈಟ್ ಸರ್. ಸೊ ನಿಮ್ಗೆ ಇಲ್ಲಿ ತುಂಬಾ ಜನ ಪರಿಚಯ ಇದಾರಂತ ಕೇಳ್ಪಟ್ಟೆ, ಹೌದಾ? ಕನ್ನಡಿಗರು ತುಂಬಾ ಜನ ಪರಿಚಯ ಇದಾರಾ? ಅಂದ್ರೆ ಈ ಶಾಲೆಯಿಂದಾಗಿ ಸುಮಾರು ಜನ ಪರಿಚಯ ಆಗಿದ್ದಾರೆ. ಓಕೆ. ಮತ್ತೆ ಕೆಲವು ನನ್ಗೆ ಇನ್ನೊಂದು ಒಲವು ಏನು ಅಂತಂದ್ರೆ ಸಂಗೀತ. ಸಂಗೀತ ನಾನೇನ್ ಹಾಡೋದಿಲ್ಲ, ಆದ್ರೆ ಸಂಗೀತ ಎಲ್ಲಿದ್ರು ಅದಕ್ಕೆ ಕೇಳೋದು. ಅಥವಾ ಇಲ್ಲಿ ಒಬ್ರು ರಾಘವೇಂದ್ರ ಮಠದಲ್ಲಿ ನಮ್ಮ ಪುರಂದರದಾಸರ ಕೃತಿಗಳನ್ನ ಹಾಡಿಸ್ತಾರೆ ಡಿಸೆಂಬರ್ ಟೈಮ್ ನಲ್ಲಿ, ರೇಖಾ ಪ್ರದೀಪ್ ಅವರು. ಸೊ ಅವರು ಡಿಸೆಂಬರ್ ಟೈಮ್ ನಲ್ಲಿ ಮಾಡೇ ಮಾಡ್ತಾರೆ ಅದನ್ನ. ಸೊ ಅಲ್ಲಿ ಹೋಗಿ ಸಹಾಯ ಮಾಡೋದು, ಆ ರೀತಿ ಒಂದು ಇದು ಒಲವು ಒಂದು. ಸೊ ನೀವು ತುಂಬಾ ಪ್ರಸಿದ್ಧರು ಅಂತ ನಾನು ಹೇಳ್ಬಿಟ್ಟೆ ಆಗ್ಲೇ. ಸೊ ನನ್ಗೆ ಮೊನ್ನೆ ಒಂದು ಗ್ರಾಸರಿ ಸ್ಟೋರಿಗೆ ಹೋದಾಗ, ಇಂಡಿ ಫ್ರೆಶಿಗೆ ಹೋದಾಗ ಒಬ್ರು ಪರಿಚಯ ಆದ್ರು, ಕನ್ನಡದವರು, ಶಾಪಿಂಗ್ ಮಾಡ್ತಾ ಇರುವಾಗ. ಸೊ ಹಿಂಗೆ ಅವ್ರು ಕೇಳಿದ್ರು, ಕನ್ನಡ ಶಾಲೆ ಪ್ರೋಗ್ರಾಮ್ ನೀವೇ ಅಲ್ವಾ ಕ್ಯಾಪ್ಚರ್ ಮಾಡಿದ್ರು, ಯೂಟ್ಯೂಬರ್ ಅಲ್ವಾ ಅಂತ ಕೇಳಿದ್ರು. ಹೌದು, ನಮ್ಮ ಅರುಣ್ ಸರ್ ಇಲ್ದಲೆ ಕನ್ನಡ ಶಾಲೆ ಇಲ್ಲ ಅಂತ ನಾವ್ ಹೇಳಿದ್ವಿ. ಅಯ್ಯೋ ಅವ್ರ ಬಗ್ಗೆ ತುಂಬಾ ಇದೆ ಮೇಡಮ್ ಹೇಳಕ್ಕೆ ಅಂತಂದ್ರು. ಹಾಗಾದ್ರೆ ನೆಕ್ಸ್ಟ್ ನಾನು ಅವ್ರದ್ದು ರೆಕಾರ್ಡಿಂಗಿಗೆ ಹೋಗ್ತಾ ಇದೀನಿ, ಸೊ ಏನ್ ಹೇಳ್ತಿರೋ ಹೇಳ್ಬಿಡಿ, ಅವ್ರಿಗೆ ತಲುಪಿಸ್ತೀನಿ ಅಂತ ಹೇಳಿದೆ. ಅವ್ರು ಏನ್ ಹೇಳಿದಾರೆ, ಅವ್ರೇನ್ ಬೈದಿದಾರೋ ಹೋಗಳಿದಾರೋ ನನಗೆ ಗೊತ್ತಿಲ್ಲ. ಸೊ ನೀವೇ ಅವ್ರು ಹೇಳಿರೋದನ್ನ ಕೇಳಿ ಪಾನವಾಗಿ ಅಂತ ಕೇಳ್ತೀನಿ. ಸೊ ನಿಮ್ಗೆ ಅವ್ರು ಹೇಳಿರೋ ವಿಡಿಯೋ ಬೈಟ್ ಈಗ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಪ್ರೀತಿಯ ಅರುಣ್ ಸಂಪತ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹೊರನಾಡಿನಲ್ಲಿ ಕನ್ನಡ ಕಲಿಯೋದಕ್ಕೆ, ಮಕ್ಕಳಿಗೆ ಕನ್ನಡ ಕಲಿಸೋದಕ್ಕೆ ಒಂದು ಮಾರ್ಗದರ್ಶಿಯಾಗಿರುವಂಥ ಅರುಣ್ ಸಂಪತ್ ಅವರು ಸುಮಾರು 15-20 ವರ್ಷಗಳಿಂದ ಈ ನಿಟ್ಟಿನಲ್ಲಿ ದುಡಿತಾ ಇದ್ದಾರೆ. ಮಕ್ಕಳಿಗಾಗಿ ಕನ್ನಡ ಅಕಾಡೆಮಿಯ ಜೊತೆ ಸೇರಿ, ಶಿವಗೌಡ್ರವ್ರ ಜೊತೆ ಸೇರಿ 8 ಪಠ್ಯಪುಸ್ತಕಗಳನ್ನ, ಹೊರನಾಡಿನ ಮಕ್ಕಳಿಗೆ ಆಗುವಂಥ 8 ಪುಸ್ತಕಗಳನ್ನ ಅವರು ಹೊರತಂದಿರೋದು ಒಂದೇ ಅಲ್ಲ, ಅದ್ರ ಜೊತೆಗೆ ದಿನವಹಿ ಅವರು ಪೇರೆಂಟ್ಸ್ ಜೊತೆ ಮತ್ತು ಶಿಕ್ಷಕರ ಜೊತೆ ಸೇರಿ ಪರಿಷ್ಕರಣೆ ಮಾಡ್ತಾ ಬಂದಿದ್ದಾರೆ. ಮಕ್ಕಳಿಗೆ ಯಾವ ರೀತಿಯಿಂದ ಕನ್ನಡ ಕಲಿಯೋದಕ್ಕೆ ಸುಲಭವಾಗುತ್ತೆ ಅದನ್ನು ನೋಡಿ ಪರಿಷ್ಕರಣೆ ಮಾಡ್ತಾ ಬಂದಿದ್ದಾರೆ. ಕನ್ನಡಿಗರ ಜೊತೆ ಬೆರೆತು ಅವರ ಏನು ಬೇಕು ಬೇಡಗಳನ್ನು ಅರಿತು
ಅದೇ ರೀತಿ ಕನ್ನಡ ಕಲಿಯೋದಕ್ಕೆ ಸಹಾಯ ಸಿಗ್ತಾ ಇದ್ದಾರೆ. ಇಂಥವ್ರ ಜೊತೆ ನಾನು ಕೆಲಸ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅರುಣ್ ಸಂಪತ್, ಪ್ಲೀಸ್ ಕಂಟಿನ್ಯೂ ಯುವರ್ ಗುಡ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ಅವರು ನಂದಕುಮಾರ್, ನೀವು ನಮಗ್ ಸಿಕ್ಕಿದೆ ನಂದಕುಮಾರಿಂದಾಗಿ. ನಮ್ ಕನ್ನಡ ಅಕಾಡೆಮಿಗೆ ಬಂದಿದ್ರು, ಕನ್ನಡ ಅಕಾಡೆಮಿ ಜೊತೆ ಕೆಲಸ ಮಾಡ್ತಾ ಇದ್ರು. ನಾವು ಒಂದು ಹೋದ ವರ್ಷ ಅವ್ರನ್ನ ಇದರಲ್ಲಿ ಲಾಸ್ ಏಂಜಲ್ಸ್ ನಲ್ಲಿ ಭೇಟಿ ಕೂಡ ಮಾಡಿದ್ವಿ ಒಟ್ಟಿಗೆ. ಅವರು ನಮ್ ಕನ್ನಡ ಅಕಾಡೆಮಿಲಿ ನಾವು ಕೆಲಸಗಳ ತರ ಮಾಡ್ತಾ ಇರ್ತೀವಿ, ಅದು ಹಿಂದಿನ ವಿಷಯ ಅಷ್ಟೊಂದು ಗೊತ್ತಿರೋದಿಲ್ಲ ನಮ್ಗೆ. ಆದ್ರೆ ಈ ಸಲ ಅವರ ಮನೆಗೆ ಹೋಗಿ ಅವರ ಆನ್ಯುವಲ್ ಡೇ ಇವೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಅಲ್ಲಿ ನೋಡಿದ್ದು ಪ್ರತಿಯೊಬ್ರು ಅವ್ರ ಜೊತೆ ಕೆಲಸ ಮಾಡ್ತಾ ಇರೋರು, ನಾವು ಕನ್ನಡ ಶಾಲೆ ಪಾಠ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತನೂ ಇದು ನಮ್ಮ ಮನೆ ಒಂದ್ ಯಾವ್ದೋ ಫಂಕ್ಷನ್, ಇದು ವಾತಾವರಣ, ಇದು ನಮ್ದೇ ಎಲ್ಲಾನು. ಇವಾಗ ಹೇಗೆ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು ಇದು ಮದ್ವೆಗಳಿಗೆ ಮುಂಜೆಗಳಿಗೆ ಹೋಗಿ ಕೆಲಸ ಮಾಡ್ತೀವೋ, ಆ ರೀತಿ ಬಂದು ಕೆಲಸ ಮಾಡ್ತಾರೆ, ಮತ್ತೆ ಅದೇ ಫೀಲಿಂಗ್ ಅಲ್ಲಿ ಕೆಲಸ ಮಾಡ್ತಾರೆ. ಸರ್, ಅದಕ್ಕೆಲ್ಲದಕ್ಕೂ ಕಾರಣ ನಮ್ಮ ನೆಚ್ಚಿನ ನಂದಕುಮಾರ್ ಸರ್ ಅಂತ ಹೇಳ್ಬೋದು. ಖಂಡಿತ. ಸೊ ಅವರು ಎಲ್ಲರೊಂದಿಗೆ ಬೆರೆತು ಕನ್ನಡಕ್ಕೆ ಹೇಗೆ ಅರಿತು ಬೆರೆತಿದಾರೋ ಹಾಗೆ ಜನರು ಅವ್ರನ್ನ ಕೂಡ ಬಿಟ್ಕೊಡ್ತಾ ಇಲ್ಲ. ನಾವು ಕೂಡ ಅವ್ರನ್ನ ಬಿಟ್ಕೊಡಲ್ಲ. ಯಾಕಂದ್ರೆ ನಮ್ ಚಾನಲ್ ಈ ಒಂದು ಗಳಿಗೆಯನ್ನ ಈ ಒಂದು ಹಂತಕ್ ಬಂದಿದೆ ಅಂದ್ರೆ ಆ ಪುಣ್ಯಾತ್ಮನು ಕೂಡ ಆದ್ಯತೆಯನ್ನ ಕೊಡ್ತಾರೆ. ಸೊ ಆದ್ಯತೆ ಅವ್ರಿಗೆ ತುಂಬಾ ಇದೆ. ಸೊ ಅವರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯತೆ ಹೇಳ್ತೀವಿ. ಯಾಕಂದ್ರೆ ಅವ್ರ ಒಂದು ಮಾರ್ಗದರ್ಶನ, ಅವರು ಒಂದು ಸಹಕಾರ ಇಲ್ದಲೆ ನಮ್ ಚಾನಲ್ ಇಷ್ಟಕ್ಕೆ ಬರೋದಕ್ಕೆ ಅಸಾಧ್ಯ ಅಂತ ಹೇಳ್ತೀನಿ. ಸೊ ಅವರು ನಿಮ್ಮ ಒಂದು ಕನ್ನಡ ಕಲಿಕೆ ಆಗ್ಲಿ, ನಿಮ್ಮ ಒಂದು ವೈಯಕ್ತಿಕವಾಗಿ ಪಾತ್ರ ಆಗಿದ್ದಾರೆ ಅಂತ ಕೇಳೋದಕ್ಕೆ ಸಖತ್ ಖುಷಿ ಅನ್ಸ್ತು ಸರ್ ನಂಗೆ. ಖಂಡಿತ. ಇಷ್ಟೊಂದು ವಿಷಯಕ್ಕೆ ಕೆಲಸ ಮಾಡ್ತಾರೆ, ಆದ್ರೆ ಅವರ ಹಂಬಲ್ನೆಸ್ ಏನಿದೆ ಅದು ತುಂಬಾ ಕಾಣ್ ಬರುತ್ತೆ ಅದರಲ್ಲಿ. ಅವರು ಈಗ ಕನ್ನಡ ಅಕಾಡೆಮಿಗೆ ಡೈರೆಕ್ಟರ್ ಆಗಿದ್ದಾರೆ, ಬೋರ್ಡ್ ಆಫ್ ಡೈರೆಕ್ಟರ್ ಅಲ್ಲೂ ಇದ್ದಾರೆ. ಆದ್ರೆ ಅವ್ರು ಯಾರ ಹತ್ರನು ಹೇಳ್ಕೊಂಡೇ ಇಲ್ಲ ಅವರು ಸರಳ ಸಜ್ಜನ ನಿಗರ್ವಿ ಅಂತ ಹೇಳ್ಬಹುದು ನಾನು. ಕೃಷ್ಣೇಗೌಡರು, ನಾಗಾಭರಣ ಸರ್ ಎಲ್ಲರೂ ಕೂಡ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಟ್ಟಿದಾರಂತೆ ಅಕಾಡೆಮಿ ಅಂಡ್ ಕನ್ನಡ ಶಾಲೆ ಬಗ್ಗೆ. ಸೊ ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮ್ಗೆ? ಅವಾಗ ನಾವು ಕನ್ನಡ ಶಾಲೆ ಶುರು ಮಾಡ್ಬೇಕಾದ್ರೆ ನಮ್ಗೆ ಒಂದು ತುಂಬಾ ಯಾರಾದ್ರೂ ನಾವು ಮಾಡ್ತಿರೋ ಕೆಲಸ ಹೇಗ್ ನಡೀತಾ ಇದೆ, ಅಥವಾ ಏನಾದ್ರೂ ಒಂದು ಸಜೆಷನ್ಸ್ ನಾವು ಏನ್ ಮಾಡ್ತೀವಿ ಅನ್ನೋದಕ್ಕಿಂತನೂ ನಮ್ಗೊಂದು ಗೈಡೆನ್ಸ್ ಇರ್ಲಿ ಅಂತ ಹೇಳಿ ಕೃಷ್ಣೇಗೌಡರು ಮತ್ತೆ ನಾಗಭೂಷಣ್ ಸರ್ ಅವ್ರನ್ನೆಲ್ಲಾನು ಮೀಟ್ ಮಾಡಿದ್ವಿ. ಸೊ ಅವರೆಲ್ಲ ಖಂಡಿತ ಈಗ ಕೃಷ್ಣೇಗೌಡರು ನಮ್ಮನ್ನೆಲ್ಲ ಇದಕ್ಕೆ ಮೈಸೂರು ಯೂನಿವರ್ಸಿಟಿ ಕರ್ಕೊಂಡು ಹೋಗೋದಾಗ್ಲಿ, ಅಥವಾ ನಾಗಭೂಷಣ್ ಸರ್ ಇದನ್ನಲ್ಲಿ ಕನ್ನಡ ಪ್ರಾಧಿಕಾರದಲ್ಲಿ ನಮ್ಮನ್ನ ಮಾತಾಡ್ಸೋದಾಗ್ಲಿ ಎಲ್ಲ ತುಂಬಾ ಸಹಾಯ ಮಾಡಿದಾರೆ. ಕೃಷ್ಣೇಗೌಡರು ಕೆಲವು ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿ ನಿಮ್ಮ ವೆಬ್ಸೈಟ್ ಅಲ್ಲಿ ಇದೆ. ನಾನು ಶಿವಗೌಡ್ರು ಸರ್ದ್ರಲ್ಲಿ ಒಂದ್ ಸಣ್ಣ ತುಣುಕನ ಹಾಕಿದೀನಿ. ಸೊ ಅದೇ ತರನೇ ನಿಮ್ಗೆ ತುಂಬಾ ಸಹಕಾರನ ಕೊಟ್ಟಿದ್ದಾರೆ, ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಕೇಳಿ ಖುಷಿ ಆಗತ್ತೆ. ಅಂತ ಮಹಾನ್ ವ್ಯಕ್ತಿಗಳೇ ಇಲ್ಲಿ ಸಾಥ್ ಕೊಡ್ತಿದ್ದಾರೆ. ಇಲ್ಲೂ ಕೂಡ ಅವ್ರು ಬಂದು ಇಲ್ಲೂ ಕೂಡ ಅವರು ಸಹಕಾರ ಕೊಟ್ಟಿರೋದು ತುಂಬಾ ಒಂಥರ ಹೇಳಿಕ್ ಹೆಮ್ಮೆ ಆಗತ್ತೆ. ರೈಟ್. ಸೊ ಇಲ್ಲಿ ಟೀಚರ್ಸು, ವಾಲಂಟಿಯರ್ಸು, ಮಕ್ಕಳು ಎಲ್ಲರ ನಡುವೆ ನೀವು ಒಂದು ಶಾಲೆನ ನಡೆಸ್ತಾ ಇದ್ದೀರಾ. ಸೊ ಟೀಚರ್ಸಿಗೆ, ವಾಲಂಟಿಯರ್ಸ್ಗೆ, ಮಕ್ಕಳಿಗೆ, ಪೇರೆಂಟ್ಸ್ಗೆ ಏನ್ ಫೀಡ್ಬ್ಯಾಕ್ ಹೇಳ್ತೀರಾ? ನಿಮ್ಮಿಂದ ಒಂದು ಮೆಸೇಜ್ ಹೇಳಿ ಅಂದ್ರೆ ಏನ್ ಹೇಳ್ತೀರಾ? ನಾವು ಮಾಡ್ತಿರೋದೆಲ್ಲನೂ ಅವ್ರಿಗೋಸ್ಕರ, ಅಂದ್ರೆ ಅವ್ರು ಇರೋದ್ರಿಂದ ನಾವಿದೀವಿ ಅಂತ ಹೇಳ್ಬೋದು. ಅವರ ಒಂದು ಎಂಥೂಸಿಯಾಸಮ್, ಕನ್ನಡ ಮುಂದೆ ಕಲಿಸಿ ಮುಂದೆ ತಗೊಂಡು ಹೋಗ್ಬೇಕು ಅನ್ನೋದು ಅವರ ಹಂಬಲಕ್ಕೆ ನಾವೆಲ್ಲ ಹಿಂದೆ ನಿಂತು ಕೆಲಸ ಮಾಡ್ತಾ ಇದೀವಿ. ಆದ್ರೆ ಅವ್ರಿಗೆ ಆ ಇಂಟೆನ್ಷನ್ ಇಲ್ಲದೆ ಇದ್ದಿದ್ರೆ ನಮ್ಗೆ ಈ ಕೆಲಸ ಮಾಡುವಂತ ಒಂದು ಅವಕಾಶನೂ ಸಿಗ್ತಾ ಇರ್ಲಿಲ್ಲ. ಹುಡುಗರಿಂದ ಕಲ್ತ್ಕೊಂಡು ಬರ್ತಾರೆ. ಸುಮಾರು ಜನ ನಮ್ಮಲ್ಲಿರೋರೆಲ್ಲನೂ 3rd ಗ್ರೇಡು ಅದಕ್ಕಿಂತ ಕಡಿಮೆ ಇರೋರೇ ಸುಮಾರು ಜನ ಇದ್ದಾರೆ. ಅವರೆಲ್ಲ ಒಂದು ಹೈಸ್ಕೂಲ್ ಬಂದು ಇದು ಸೀಲ್ ಆಫ್ ಮೆರಿಟರಿಟಿ ಆಗ್ಲಿ, ಅಥವಾ ಟ್ರಾನ್ಸ್ಕ್ರಿಪ್ಟ್ ನಲ್ಲೇ ಅವ್ರಿಗೆ ಒಂದು ರೆಕಗ್ನಿಷನ್, ಕನ್ನಡ ರೆಕಗ್ನಿಷನ್ ಕೊಡಿಸೋದಾಗ್ಲಿ, ಈ ಕೆಲಸದಲ್ಲಿ ಇದರಲ್ಲಿ ನಾವು ಕೆಲಸ ಮುಂದುವರಿಸ್ತೀವಿ. ಮತ್ತೆ ಮಕ್ಕಳಿಗೆ ಆ ಒಂದು ರೆಕಗ್ನಿಷನ್ ಇರಬೇಕು. ಇಷ್ಟು ವರ್ಷ, ಇಷ್ಟು ದಿವಸ, ಇಷ್ಟು ವರ್ಷಗಳು ಅವರು ಕನ್ನಡ ಕಲ್ತಿದ್ದಕ್ಕೆ ನಾವು ಕೊಡೋ ಸರ್ಟಿಫಿಕೇಟ್ ಒಂದು ಜನರಲ್ ಒಂದು ಸಿಸ್ಟಮ್ ಅಲ್ಲಿ
ಹ್ಮ್ ಇದು ಸ್ಕೂಲ್ ಸಿಸ್ಟಮ್ ಅಲ್ಲೂ ಕೂಡ ಹ್ಮ್ ಅವ್ರಿಗೆ ಆ ರೆಕಗ್ನಿಷನ್ ಆ ಸಿಗ್ಬೇಕು. ಪರಿಪೂರ್ಣತೆ ಬರಬೇಕು ಅಂತ ನೀವು ಆ ಹಾದಿಯಲ್ಲಿ ಅದನ್ನ ತಗೊಂಡು ಅವರು ಮುಂದೆ ಕಾಲೇಜ್ನಲ್ಲೂ ಕೂಡ ತೋರಿಸಿ ಹ್ಮ್ ಒಂದು ಗ್ಲೋಬಲ್ ಲ್ಯಾಂಗ್ವೇಜ್ ಅಂತ ಹ್ಮ್ ಏನಿದೆ ಹ್ಮ್ ಅದನ್ನ ಬಿಟ್ಟು ಬೇರೆ ಏನಾದ್ರು ತಗೋಬಹುದು. ಹ್ಮ್ ಈ ರೀತಿ ಒಂದು ರಿಯಲ್ ಬೆನಿಫಿಟ್ ಇರುವಂತ ಒಂದು ಕೆಲಸ ಆಗ್ಬೇಕು ಅಂತ. ಸೊ ಕನ್ನಡ ಭಾಷೆಯಲ್ಲಿ ನಿಮ್ಮ ನೆಚ್ಚಿನ ಪದ ಅಂದ್ರೆ ಯಾವ್ದು ಹೇಳ್ತೀರಾ? ಕನ್ನಡ ಭಾಷೆಯಲ್ಲಿ ನೆಚ್ಚಿನ ಪದ ಅಂತಂದ್ರೆ ಹಂಗೆ ಪದ ಅಂತ ಒಂದು ತಕ್ಷಣಕ್ಕೆ ಜ್ಞಾಪಕಕ್ಕೆ ಬರೋದಿಲ್ಲ ನನಗೆ. ನೀವು ಆಮ್, ರೈಟ್. ನೀವಿಷ್ಟು ಕನ್ನಡಕ್ಕೆ ಒಲುಮೆ ತೋರಿಸಿ ಕನ್ನಡನ ಪ್ರೀತಿಸೋದಿದ್ದ ಒಂದು ಸಣ್ಣ ಗೇಮ್ ಆಡೋಣ ಅಂತ. ಓಕೆನಾ ಸರ್? ಸರಿ ನೋಡೋಣ. ಹೇಳ್ತೀನಿ. ಅದನ್ನ ನೀವು ಬರ್ದ್ ತೋರಿಸಿ. ಯಾಕಂದ್ರೆ ತುಂಬಾ ದಿನ ಆಗಿದೆ ಸರ್ ನಾ ಕನ್ನಡದಲ್ಲಿ ಬರದೇ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ಸ್ವಲ್ಪ ನಾವು ತಿದ್ಕೊಳ್ಳೋಣ ಅಂತ. ಸೊ ಸೀಕ್ವೆನ್ಸ್ ಏನಪ್ಪಾ ಅಂದ್ರೆ ಇಬ್ರು ಇರ್ತಾರೆ. ಒಂದು ಹಳ್ಳಿ, ಬೆಟ್ರಳ್ಳಿ ಅಂತ ಒಂದು ಹಳ್ಳಿ. ಮಾದಪ್ಪ ದಾಸಣ್ಣ ಅಂತ ಒಂದು ಇಬ್ರು ರೈತರು ಇರ್ತಾರೆ. ಒಂದೇ ತಾಯಿಯ ಇಬ್ರು ಮಕ್ಳವರು. ಆಸ್ತಿ ವಿಚಾರ ಅಂತ ಬಂದ ತಕ್ಷಣ ತುಂಬಾ ಗಲಾಟೆ ಆಗುತ್ತೆ ಅಲ್ವಾ ಸರ್? ಸಹಜ ಅಲ್ವಾ ಅದು? ಸೊ ಮಾದಪ್ಪ ದಾಸಣ್ಣ ಅವ್ರ ಹತ್ರ ತುಂಬಾ ಕ್ವಾರಲ್ ಆಗ್ಬಿಡತ್ತೆ. ಕೋರ್ಟಿಗೆಲ್ಲ ಹೋಗ್ತಾರೆ. ಸೊ ಆರ್ಗ್ಯುಮೆಂಟ್ ನಡೆಯುತ್ತೆ. ಆರ್ಗ್ಯುಮೆಂಟ್ ನಡೆದಾಗ ಜಡ್ಜ್ ಹೇಳ್ತಾರೆ, ಫಸ್ಟು ನಿಮ್ಮ ಹೆಸರುಗಳನ್ನ ಕರೆಕ್ಟಾಗಿ ಬರ್ತೋರ್ಸಿ ಅಂತ. ಸೊ ನೀವು ಮಾದಪ್ಪ ದಾಸಣ್ಣ ಅಂತ ಬರ್ತೋರ್ಸಿದ್ರೆ ಖುಷಿ ಆಗುತ್ತೆ. ಮಾದಪ್ಪ ದಾಸಣ್ಣ ಬರ್ದಿರೋದು ನಮ್ಮ ಅರುಣ್ ಸರ್ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಬರೆದಿದ್ದಾರೆ. ಅಂದ್ರೆ ತುಂಬಾ ನಿಷ್ಠಾವಂತ ಅಧಿಕಾರಿ ಅಂದ್ರೆ ನೀವೇ ಇರ್ಬೇಕು. ಯಾಕೆ ಯಾಕೆ ಗೊತ್ತಾ? ಏನಿರ್ಬೋದು ಸರ್ ಇದರಲ್ಲಿ ಕುತೂಹಲದ ವಿಷಯ? ಗೊತ್ತಿಲ್ಲ, ನೀವೇನೇನೋ ಹುಡುಕಿಟ್ಟಿರ್ತೀರಾ, ನೀವು ಹೇಳಿ. ಮಾ ದಪ್ಪ ನೋಡಿ ಸರ್, ಮಾ ದಪ್ಪ ದ ದ ಸಣ್ಣ. ಅಂತ. ಸೊ ವೀಕ್ಷಕರೇ, ಮಾ ದಪ್ಪ ದ ಸಣ್ಣ. ಎಷ್ಟು ಮುಗ್ಧ ಜೀವಿ ಸರ್ ನೀವು. ಖುಷಿ ಆಯ್ತು ನನ್ಗೆ. ರೈಟ್. ಸೊ ಮುಂದಿನ ಪ್ರಾಜೆಕ್ಟ್ ಏನಿರ್ಬಹುದು ಅರುಣ್ ಸರ್ದು? ಇದುವರೆಗೂ ಸೀಲ್ ಆಫ್ ಪೆರಿಟ್ರಸಿಗೆ ಕೆಲಸ ಮಾಡಿದ್ವಿ. ಓಕೆ. ನೆಕ್ಸ್ಟ್ ಬಂದು ಶಾಲೆಯಲ್ಲೇನೆ ಅವರ ಟ್ರಾನ್ಸ್ಕ್ರಿಪ್ಟ್ ಏನಿದೆ, ಹಾ ಟ್ರಾನ್ಸ್ಕ್ರಿಪ್ಟ್ ಅಲ್ಲಿ ನಾವು ಇಷ್ಟು ಮಾರ್ಕ್ಸ್ ತಗೊಂಡಿದ್ವಿ ಅಂತಾಗ್ಲಿ, ಅಥವಾ ಹ್ಮ್ ಈ ಕೋರ್ಸ್ ಮಾಡಿದ್ದಾರೆ, ಕನ್ನಡ ಮಾಡಿದ್ದಾರೆ ಅಂತ ಒಂದು ಬರಬೇಕು. ಹ್ಮ್ ಹ್ಮ್ ಸೀಲ್ ಆಫ್ ಬೆರಿಟ್ರಸಿ ಬರೀ ಒಂದು ಸೀಲ್ ಕೊಟ್ಬಿಡ್ತಾರೆ, ಅದೆಲ್ಲ ಕಾಮನ್, ಎಲ್ಲ ಲ್ಯಾಂಗ್ವೇಜ್ಗೂ ಒಂದೇ ಸೀಲ್. ಇರತ್ತೆ. ಆದ್ರೆ ಕನ್ನಡ ಇದು ಟ್ರಾನ್ಸ್ಕ್ರಿಪ್ಟ್ ಅಲ್ಲಿ ಬಂತು ಅಂದ್ರೆ ಕನ್ನಡ ಅನ್ನೋ ಪದ ಟ್ರಾನ್ಸ್ಕ್ರಿಪ್ಟ್ ಅಲ್ಲಿ ಬರಬೇಕು ಹ್ಮ್ ಅಂತ ಒಂದು ಪ್ರಯತ್ನ. ಅದು ಅತಿ ಶೀಘ್ರದಲ್ಲೇ ಆಗ್ಬೇಕು. ಅಂದ್ರೆ ಇಲ್ಲಿ ಇಲ್ಲಿ ಈ ದೇಶದಲ್ಲಿ ಸಹಕಾರ ಹೆಂಗಿದೆ ಅಂದ್ರೆ ಗವರ್ಮೆಂಟ್ ಆಗಿರ್ಬೋದು ಅಥವಾ ಶಾಲೆಗಳ ಒಂದು ಸಹಕಾರ ಅದನ್ನ ಬರ್ಬೇಕಾದ್ರೆ ತುಂಬಾ ತರ ಸಂದಿಗ್ಧ ಪರಿಸ್ಥಿತಿ ಆಗತ್ತೆ ಅಂತ ಹೇಳ್ತೀರಾ? ಅಥವಾ ಲೈಕ್ ಅದಾಗ್ಬೋದು ಅನ್ನೋ ಒಂದು ಮುನ್ಸೂಚನೆ ಸಿಗ್ತಾ ಇದೆ ಅಂತ ಹೇಳ್ತೀರಾ? ಅದು ಈಗ ನಾನು ಆಗ್ಲೇ ಹೇಳ್ದಾಗೆ ಒಂದೊಂದು ಕೌಂಟಿಲೂ ಒಂದೊಂದ್ ತರ. ಈಗ ಹ್ಮ್ ಲಾಸ್ ಏಂಜಲೀಸ್ ಅಲ್ಲಿ ಒಂದು ಶಾಲೆಯಲ್ಲಿ ಇವಾಗ ನಾವು ಸರ್ಟಿಫಿಕೇಟ್ ಕೊಟ್ಟಿದ ತಕ್ಷಣ ಅದು ಟ್ರಾನ್ಸ್ಕ್ರಿಪ್ಟ್ ಅಲ್ಲಿ ಬಂದ್ಬಿಡುತ್ತೆ. ಹ್ಮ್ ಹ್ಮ್ ಅದೇ ಇಲ್ಲಿರೋ ಶಾಲೆಗಳಲ್ಲಿ ಆ ರೀತಿ ಇಲ್ಲ. ಓಕೆ. ಅದನ್ನ ತರಬೇಕು ಅಂತಂದ್ರೆ ಹ್ಮ್ ಅವರ ನಿಯಮಗಳೇನಿದೆ, ಅವರ ರೂಲ್ಸ್ ಏನಿದೆ, ಅವರು ಹ್ಮ್ ಏನೋ ಒಂದು ಆಡಿಟ್ಸ್ ಏನಿದೆ, ಇದನ್ನೆಲ್ಲ ಹೇಗೆ ನಡೆ ಆ, ಮಾಡಿ ಅದನ್ನಲ್ಲಿ ಉತ್ತೀರ್ಣವಾದರೆ ನೀವು ಶಾಲೆನ ಆ ಲೆವೆಲ್ಗೆ ಕೊಡ್ತೀವಿ ಅಂತಾದ್ರೆ ಮಾಡಿ ಮಾಡಿ ಮಾಡ್ಬೇಕು ಅದನ್ನ. ಹ್ಮ್ ಅದನ್ನ ಹುಡುಕ್ಬೇಕು ಹೀಗೆ ಮಾಡ್ತಾರೆ ಅಂತ ಹೇಳಿ. ಹ್ಮ್ ಇದುವರೆಗೂ ಬೇರೆ ಭಾಷೆಗಳು ಮಾಡಿಲ್ಲ ಅದನ್ನ. ಹ್ಮ್ ಹ್ಮ್ ತಮಿಳ್ ಒಂದೇ ಮಾಡಿದೆ. ಹ್ಮ್ ಸೊ ಅದೇ ರೀತಿ ನಾವು ಮಾಡ್ಬೋದು. ವಾವ್ ಸೂಪರ್. ಸೊ ಕನ್ನಡದ ಒಂದು ಬೆಳಕನ್ನ ನೀವು ಅತಿ ಎತ್ತರದ ಶಿಖರಕ್ಕೆ ಬೆಳಕಕ್ಕೆ ಇಲ್ಲಿ ಈ ವಿದೇಶದಲ್ಲಿ ಕೂಡ ತಯಾರಿದ್ದೀರಿ ಅಂತ. ಖಂಡಿತ. ಇದರಲ್ಲಿ ನಾವು ಆಮ್, ಬೇರೆ ಭಾಷೆಗಳು ಸುಮಾರು ಈ ರೀತಿ ಕೆಲಸಗಳು ಮಾಡ್ತಾ ಇದ್ದಾಗ, ಹ್ಮ್ ಈಗ ಕನ್ನಡ ಒಂದು ಸ್ಟ್ರಕ್ಚರ್ಡ್ ಮೆಟೀರಿಯಲ್, ಇದು ಪಠ್ಯಪುಸ್ತಕ ಇದೆ. ಹ್ಮ್ ಆಮೇಲೆ ಈಗಾಗ್ಲೇನೆ 1000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಅದು ರೆಕಗ್ನೈಸ್ ಆಗಿದೆ ಅಂತಂದ್ರೆ, ಹ್ಮ್ ಹ್ಮ್ ಆಮ್, ಈ ಈ ಇದು ಒಂದು ಕೆಲಸ ನಾವೇನ್ ಶುರು ಮಾಡಿದ್ವಿ, ಹ್ಮ್ ಹ್ಮ್ ಬಹಳ ಕಡಿಮೆ ಸಮಯದಲ್ಲಿ ಹ್ಮ್ ಅದನ್ನ ನಾವು ಓ ಖಂಡಿತ ಸರ್, ಸಾಧಿಸಕ್ಕಾಗಿದೆ. ಸೊ ಖಂಡಿತ. ಅದು ಅದೇ ಹಾದಿಯಲ್ಲಿ ಹೋದ್ರೆ ಎಲ್ಲಾರುನು ಕನ್ನಡ ನೋಡಿ ಇಷ್ಟೊಂದು ಮಾಡ್ತಾ ಇದೆ ಅಂತ ಹೇಳ್ಬೇಕು. ಆ ರೀತಿ ಮಾಡೋಂತ ಬೆರಳು ಒಂದು ಮಾಡಿ ಪ್ರಯತ್ನ. ತೋರಿಸ್ಬೇಕು ನಮ್ಮ ಕನ್ನಡ ಇಲ್ಲಿ ವಿದೇಶದಲ್ಲಿ ಇಷ್ಟು ಪ್ರಗತಿನ ಹೊಂದಿದೆ ಅಂತಂತ ಹೇಳಿ. ಖಂಡಿತ. ರೈಟ್. ಸೊ ಒಟ್ಟಾರೆ ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ. ಸೊ ಎಲ್ಲಾ ಸಾಧಕರಿಗೂ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ? ನೀವು ಸುಮಾರು ಬೇರೆ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಇವ್ರ ಜೊತೆ ರಿಸರ್ಚ್ ಮಾಡಿ ವಿಷಯಗಳನ್ನ ತಿಳ್ಕೊಂಡು, ನಾನು ಹೇಳ್ದೇ ಇರೋ ವಿಷಯಗಳನ್ನೆಲ್ಲ ತಿಳ್ಕೊಂಡು ಬಂದಿರ್ತೀರಾ ನೀವು. ಸೊ ನಿಮ್ಗೆ ಒಂದು ಶಬಾಷ್ ಕೊಡ್ಬೇಕು ಅದಕ್ಕೆ. ಆ, ಮತ್ತೆ ನಿಮ್ಮ ಚಾನೆಲ್ಲು ಹೀಗೆ ಬೆಳೀತಾ ಇರಲಿ. ಇಲ್ಲಿ ಕನ್ನಡದಲ್ಲಿ ಕನ್ನಡ ಅನ್ನೋದಕ್ಕಿಂತನೂ ಸಾಧಕರು ಎಷ್ಟೊಂದು ಜನ ಇರ್ತಾರೆ. ಖಂಡಿತ ಸರ್. ಅವ್ರನ್ನ ಮುಂದೆ ತಂದು ಎಲ್ಲರಿಗೂ ತೋರಿಸಿ
ಇದು ಸಾಧನೆ ದೊಡ್ಡದಿರ್ಬೋದು, ಚಿಕ್ಕದಿರ್ಬೋದು. ಆದ್ರೆ ಅವರವರ ಪರ್ವ್ಯೂ ಅಲ್ಲಿ ಹ್ಮ್ ಅದನ್ನ ಅದೇ ದೊಡ್ಡದಿರಬಹುದು. ಮತ್ತೆ ಎಷ್ಟೊಂದು ಜನಕ್ಕೆ ಅದು ಉಪಯೋಗ ಆಗ್ತಾ ಇರ್ಬೋದು ಅನ್ನೋದನ್ನ ಬೇರೆಯವ್ರಿಗೆ ತೋರಿಸ್ಕೊಟ್ಟು, ಅವರುಗಳು ಕೂಡ ನಾವು ಈ ರೀತಿ ಏನಾದರೂ ಮಾಡಬೇಕು ಅಂತ ಮುಂದೆ ಬಂದ್ರೆ ಅದೇ ನಮ್ಮ ಸಮಾಜದ ಏಳಿಗೆ. ಅದು ಖಂಡಿತ ಸರ್, ನಿಮ್ಮಂತಹ ಸಾಧಕರಿದ್ರೆ ನಾವ್ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಹುಮ್ಮಸ್ಸು ನೀವೇನೇನೆ, ರೈಟ್? ನನ್ಗಂತೂ ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಕನ್ನಡದ ಬೆಳಕು ಇಲ್ಲಿ ವಿದೇಶದಲ್ಲಿ ಅಟ್ಲಾಂಟಾ ತನಕನೂ ಬೆಳಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ಶಿವಗೌಡ್ರ ಜೊತೆ ಅರುಣ್ ಸಂಪತ್ ಸರ್ ಅಂತ ನಾನು ತೋರಿಸ್ಬೇಕಿತ್ತು. ಸೊ ವೀಕ್ಷಕರಿಗೆ ಮುಕ್ತವಾಗಿ ಇವತ್ತು ಗೊತ್ತಾಗ್ತಾ ಇದೆ, ರೈಟ್? ಸೊ ಒಟ್ಟಾರೆ ನಂಗೆ ಒಂಥರ ಸಮಾಧಾನವಾಗಿ ಕನ್ನಡದ ಹಿರಿಮೆ ಗರಿಮೆ ಎಳೆ ಎಳೆಯಾಗಿ ಯಾವ ರೀತಿ ನೀವು ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ ಅಂತಂತ ಹೇಳಿ ವ್ಯಕ್ತಪಡಿಸಿದ್ದಕ್ಕೆ ತುಂಬ ಖುಷಿ ಆಯಿತು. ಸೊ ನಿಮ್ಮ ಸಾಧನೆ ಹೀಗೆ ನೀವು ಹೇಳಿದ ಹಾಗೆ ಮಾರ್ಕ್ಸ್ ರಿಪೋರ್ಟಲ್ಲಿ ಕನ್ನಡ ಅನ್ನೋ ಒಂದು ಭಾಷೆಯ ಒಂದು ಆ, ದ- ಆ ಲಿಪಿ ಬರಲಿ ಅಲ್ಲಿ ಅಂತ ಹೇಳಿ ನಾನು ಇಚ್ಛಿಸ್ತೀನಿ. ಸೊ ನಿಮ್ಮ ಎಲ್ಲ ಮನೋಭಿಷ್ಟಾರ್ಥಗಳೆಲ್ಲ ಹೀಗೆ ಅತಿ ಶೀಘ್ರವಾಗಿ ಮುಂದುವರಿತಾ ಜೈ ಅಂತ ಹೇಳಿ ಕ್ಲಿಕ್ ಆಗ್ತಾ ಹೋಗ್ಲಿ. ಸೊ ಕನ್ನಡದ ಕಂಪನ ಬೆಳಗ್ತಾ ಇರಿ, ಬೆರೆಸ್ತಾ ಇರಿ ಅಂತ ಹೇಳ್ತಾ, ಸೊ ವಿ ವಿಶ್ ಯು ಗುಡ್ ಲಕ್ ಅಂಡ್ ಆಲ್ ದ ಬೆಸ್ಟ್ ಅರುಣ್ ಸರ್. ನಮಸ್ಕಾರ.